ಇಂಜಿನಿಯರಿಂಗ್ ಓದಿ ಸಾಹಿತ್ಯದ ಕಡೆ ಬಂದ್ರಿ, ಹೇಗ್ ಸಾಧ್ಯ ಅಂತ? ಬರೆಯೋಣ ಅಂತ ಹೇಳಿ ಸಣ್ಣ ಸಣ್ಣ ಪೋಯಮ್ಸ್ಗಳನ್ನು ಹನಿಗವನಗಳನ್ನು ಬರೆಯೋಕ್ಕೆ ಶುರು ಮಾಡಿ ಅಲ್ಲಿಂದ ಸಿನಿಮಾ ಸಾಹಿತ್ಯ ಕಡೆ ಒಲವು ಬಂತು. ಅಂದ್ರೆ ಎಲ್ಲೋ ಒಂದು ಕಡೆ ಫ್ಯಾಮಿಲಿ ಪ್ರೆಷರು ಅಥವಾ ಒಂದಿಷ್ಟು ಜವಾಬ್ದಾರಿಗಳು ಅವ್ರನ್ನ ಈ ಕಡೆಯಿಂದ ಆ ಕಡೆ ತಳ್ಳಿ ಬಿಡುತ್ತೆ. ಬಟ್ ಲಕ್ಕಿಲಿ ನನಗೇನಾಯಿತು ಅಂದರೆ ನಾನು ಕೊನೆಯ ಮಗ ನಮ್ಮ ಮನೆಯಲ್ಲಿ. ನಮ್ಮ ಏನೇ ಪ್ರೆಷರ್ಗಳಿದ್ರು ಕೂಡ ನಮ್ಮ ಅಣ್ಣಂದರು ಅವರೆಲ್ಲ ಹ್ಯಾಂಡಲ್ ಮಾಡ್ತಾಯಿದ್ರು, ನಮ್ಮ ತಂದೆ ಹ್ಯಾಂಡಲ್ ಮಾಡ್ತಾಯಿದ್ರು. ಆ ಟೈಮಲ್ಲಿ ಯಾವ ರೀತಿಯಾಗಿ ನೀವು ಇಂಡಸ್ಟ್ರಿನ ಎದುರಿಸಿದ್ರಿ ಅಂತ? ನಾನು ಲಿರಿಸಿಸ್ಟಾಗಿ ಬದುಕು ಕಟ್ಕೋಬೋದು ಅಂತ ಅನ್ಕೋತೀನಿ, ಬಟ್ ಆ ಥರ ಆಗೋದೇ ಇಲ್ಲ. ಸೊ ಅದಾದಮೇಲೆ ಕೂಡ ನನಗೆ ಎಲ್ಲೂ ಅವಕಾಶಗಳೇ ಸಿಗಲ್ಲ. ಅಪ್ಪು ಸರ್ ಏನಾದರೂ ಮೀಟ್ ಮಾಡಿದ್ರಾ, ಟೀಮ್ ಅವ್ರನ್ನ ಏನಾದರೂ ಮೀಟ್ ಮಾಡಿದ್ರಾ, ಮತ್ತೆ ಅದು ಹೇಗೆ ಬದಲಾವಣೆ ಆಯಿತು ಅಂತ? ಅಪ್ಪು ಸರ್ನ ನಾನು ಅಂಜನಿ ಪುತ್ರ 25 ಡೇಸ್ ಪ್ರೆಸ್ ಮೀಟಲ್ಲಿ ಮೀಟ್ ಮಾಡಿದ್ದೆ. ಅಲ್ಲಿ ತುಂಬ ಖುಷಿಯಿಂದ ಮಾತಾಡ್ಸೋದು, ತುಂಬ ಚೆನ್ನಾಗಿ ಬರ್ದಿದ್ದೀರಾ ಅಂತ ಹೇಳಿ ಮಾತಾಡ್ಸೋದು. ಕರಾವಳಿ ಅವರು, ಕರಾವಳಿ ಬಗ್ಗೆ. ಕಡಲಿಂದ ನಾಡು, ಕಡಲಿಂದ ಕಾಡು, ಕಡಲಿಂದ ತಾನೇ ಒಡಲಾಗುವುದು. ನಮಸ್ತೆ ವೀಕ್ಷಕರೇ, ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಕರಾವಳಿ ಅಂದ್ರೆ ಒಂದು ಚಂದದ ಊರು, ಚಂದದ ಆಚರಣೆ, ಚಂದದ ಸಂಪ್ರದಾಯಗಳು. ಅದರ ಜೊತೆಗೆ ಸಾಹಿತ್ಯ ಅಂತ ಬಂದ್ರೆ ಗೋಪಾಲ್ ಕೃಷ್ಣ ಅಡಿಗರು, ಶಿವರಾಮ್ ಕಾರಂತರು ಹುಟ್ಟಿ ಬೆಳೆದಂತಹ ಊರು. ಅಂತಹ ಮಹಾನ್ ವ್ಯಕ್ತಿಗಳೊಂದಿಗೆ ಇನ್ನೊಬ್ಬ ಬರಹಗಾರ ಕೂಡ ಅಲ್ಲಿ ಫೇಮಸ್ ಆಗಿದ್ರು. ಅವರ ಊರು ಹೆಸರು, ಹಾಗೆ ಅವರು ಕಂಪ್ಲೀಟ್ ನಮ್ಗೆ ಕನ್ನಡ ಇಂಡಸ್ಟ್ರಿಗೆ ಒಂದ್ ರೀತಿಯಲ್ಲಿ ಚಿರಪರಿಚಿತ ಅಂತಾನೆ ಹೇಳ್ಬೋದು. ನಮ್ ಜೊತೆ ಇವತ್ತು ಪ್ರಮೋದ್ ಮರವಂತೆ ಸರ್ ಇದ್ದಾರೆ. ನೀವು ಈಗಾಗ್ಲೇ ಅವರ ಬರಹಗಳನ್ನ ಗಮನಿಸಿರ್ತೀರಾ, ಅವರ ಹಾಡುಗಳನ್ನ ನಿಮ್ಮ ಕಿವಿಯಲ್ಲಿ ಕೇಳಿರ್ತೀರಾ, ಬಾಯಲ್ಲಿ ಆಗಾಗ ಗುಣುಕ್ತಾ ಇರ್ತೀರಾ. ಆದ್ರೆ ಒಮ್ಮೊಮ್ಮೆ ಅನ್ಕೊಳ್ಬಹುದು ನೀವು, ಇದನ್ನ ನಿಜವಾಗ್ಲೂ ಕರಾವಳಿಯವರೊಬ್ರು ಬರ್ದಿದ್ದ, ಇಷ್ಟು ಸ್ಪಷ್ಟ ಕನ್ನಡದಲ್ಲಿ ಕರಾವಳಿಯವರು ಇಷ್ಟೊಂದು ಬರೀತಾರ, ಎಂತ ಮಾರೇರೆ, ಹೋಗಿ ಬನ್ನಿ ಹೋಯ್ಕ್ ಬರ್ಕಂತ ಮಾತಾಡೋರು ಇಷ್ಟೊಂದು ಸ್ಪಷ್ಟ ಕನ್ನಡ ಸಾಧ್ಯನ ಅನ್ನೋ ಅನುಮಾನ ಇರ್ಬೋದು. ಅವ್ರನ್ನೇ ಮಾತಾಡಿಸ್ತೀನಿ. ಈ ಎಲ್ಲಾ ನಿಮ್ಮ ಕುತೂಹಲಕಾರಿ ಪ್ರಶ್ನೆಗಳಿಗೆ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಬನ್ನಿ ಸರ್. ನಮಸ್ತೆ. ಹೇಗಿದ್ದೀರಾ? ನಂಗೊಂದು ಡೌಟು, ಈ ಬರಹಗಾರ ಅಥವಾ ಈ ಗೀತ ರಚನೆ ಅದೆಲ್ಲದನ್ನು ಬಿಟ್ಟು ಈ ಹೇಗ್ ಸರಿ ಪರ್ಸನಾಲಿಟಿ ಮೇಂಟೈನಿಂಗ್ ಹೇಗ್ ಮಾಡ್ತೀರಾ ಅಂತ? ಏನಿಲ್ಲ, ಸ್ಪೋರ್ಟ್ಸ್ ಜಾಸ್ತಿ. ಮುಂಚೆಯಿಂದಲೂ ಅದೊಂದು ನನ್ನ ಬದುಕಿನ ಅವಿಭಾಜ್ಯ ಅಂಗ, ಅದು ಸ್ಪೋರ್ಟ್ಸ್ ಅನ್ನೋದು. ಹಾಗಾಗಿ ಅದರಲ್ಲಿ ಜಾಸ್ತಿ ತೊಡ್ಕೊಂಡಿರ್ತೀರಾ ಹಾಗಾಗಿ ಫುಲ್ಲಿ ಫಿಟ್ನೆಸ್ ಮೇಂಟೈನ್ ಆಗ್ತಾ ಇದೆ. ಓಕೆ. ನಾನು ಆಗ್ಲೇ ಹೇಳಿದೆ, ಕರಾವಳಿ ಅಂತಂದ್ರೆ ಅಲ್ಲಿಂದ ಕರ್ನಾಟಕ ಅಂತಂದ್ರೇನೆ ಬೇರೆ ಬೇರೆ ಭಾಷೆಗಳಿದೆ. ಪ್ರತಿ ಒಂದು 4 ಕಿಲೋಮೀಟರ್ಗೂ ದೂರದಲ್ಲಿ ಒಂದೊಂದು ಭಾಷೆಗಳು ಮಾತಾಡ್ತೀವಿ. ಕನ್ನಡದಲ್ಲಿ ಸ್ವಲ್ಪ ಬದಲಾವಣೆಗಳಿರುತ್ತೆ. ನಮ್ಮ ಕುಂದಾಪುರ ಅಂತ ಬಂದ್ರೆ, ಇವನ್ ನಾನು ಕುಂದಾಪುರದೊಳ ಆಗಿರೋದ್ರಿಂದ ಹೊಯ್ಕ್ ಬರ್ಕ್ ಉಂಡ್ರ್ಯಾ ತಿಂದ್ರ್ಯಾ ಈ ತರ ಮಾತುಗಳು. ಆದ್ರೆ ನಿಮ್ಮ ಒಂದಿಷ್ಟು ಸಾಂಗ್ಗಳನ್ನ ಕೇಳ್ತಾ ಇದ್ರೆ ಆ ಸ್ಪಷ್ಟ ಕನ್ನಡ, ಆ ಕನ್ನಡದ ನಿಘಂಟುಗಳು, ಆ ಪದಗಳ ಬಳಕೆ ಎಲ್ಲವೂ ಕೂಡ ಒಂದ್ ರೀತಿಯಲ್ಲಿ ಮನಸ್ಸು ಮುಟ್ಟಿ ಹಾಗೆ ವಾಪಸ್ ಬರುತ್ತೆ. ಎಂತದೇ ಯಾವುದೇ ಉತ್ತರ ಕನ್ನಡ ಇರ್ಬೋದು ಅಥವಾ ನಮ್ಮ ದಕ್ಷಿಣ ಕನ್ನಡದವ್ರು ಇರ್ಬೋದು, ಬೆಂಗಳೂರವ್ರು ಇರ್ಬೋದು, ಯಾರಾದ್ರೂ ಸರಾಗವಾಗಿ ಆ ಹಾಡನ್ನ ಹಾಡಬಹುದು, ಕೇಳಿಸ್ಕೋಬಹುದು. ಅಷ್ಟು ಸ್ಪಷ್ಟವಾಗಿ ಕನ್ನಡದಲ್ಲಿ ಬರ್ದಿರ್ತಾರೆ. ಹೇಗ್ ಸಾಧ್ಯ ಸರ್ ಇದು? ಮತ್ತೆ ಒಂದು ಕರಾವಳಿ ಆ ಮಣ್ಣೇನಿದೆ, ಅಲ್ಲಿನ ಗಾಳಿ, ಅಲ್ಲಿನ ಮಣ್ಣು ಮತ್ತು ಅಲ್ಲಿನ ನೀರು, ಎಲ್ಲದಕ್ಕಿಂತ ಹೆಚ್ಚಾಗಿ ಸಮುದ್ರ. ಸೊ ಆ ಸಮುದ್ರದ ಅಲೆಗಳು ಅವೆಲ್ಲ ನಮ್ಮ ಒಳಗಡೆ ನಮಗೆ ಗೊತ್ತಿಲ್ಲದಿರುವಂಥ ಒಂದು ಶಕ್ತಿಯನ್ನು ತುಂಬಿ ಕಳಿಸ್ತೀವಿ. ಸೊ ಅಲ್ಲಿರೋರ್ಗೂ ಅಷ್ಟೇ, ಆಚೆ ಬಂದವ್ರಿಗೂ ಅಷ್ಟೇ. ಸೊ ನಾವು ಎಲ್ಲೇ ಹೋದರೂ, ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕೂಡ ನಾವು ತುಂಬ ಪ್ರೀತಿಯಿಂದ ಮಾಡ್ತೀವಿ, ತುಂಬ ಪ್ರಾಮಾಣಿಕತೆಯಿಂದ ಮಾಡ್ತೀವಿ. ಹಾಗೆ ನನಗೆ ಸಾಹಿತ್ಯ ಅಂತ ಬಂದರೆ ಅಷ್ಟೇ. ನಮಗೀಗ ನಮ್ಮ ಕುಂದಾಪುರ ಕನ್ನಡದಲ್ಲೇ ನೀವು ಹೇಳಿದ್ರೆ, ಅಂದರೆ ಕರ್ನಾಟಕದಲ್ಲಿ 4 ಕಿಲೋಮೀಟರ್ಗೂ ಭಾಷೆ ಚೇಂಜ್ ಆಗುತ್ತೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲೋ, ಕುಂದಾಪುರ ಕನ್ನಡದಲ್ಲೂ ಕೂಡ ಬೇರೆ ಬೇರೆ ರೀತಿ ಇದೆ. ಈ ಕಡೆ ನಾವು ಕುಂದಾಪುರದಿಂದ ಜನ್ಸಾಲೆ, ಸಿದ್ದಾಪುರ ಈ ಕಡೆ ಒಂಥರ ಮಾತಾಡ್ತೀವಿ, ಬೈಂದೂರು, ಶಿರೂರು ಆ ಕಡೆ ಒಂಥರ ಮಾತಾಡ್ತೀವಿ, ಕೋಟಾ ಈ ಬೆಲ್ಟಲ್ಲಿ ಒಂಥರ ಮಾತಾಡ್ತೀವಿ. ಸೊ ಅದರಲ್ಲೂ ಒಂದು ವೆರೈಟಿ ಇದೆ. ಸೊ ಎಲ್ಲ ವೆರೈಟಿಗಳನ್ನು ನೋಡಿ ನಾವು ನಮ್ಮ ಕಲಾ ಪ್ರಕಾರಗಳನ್ನು ನೋಡಿ, ಎಲ್ಲಕ್ಕಿಂತ ಹೆಚ್ಚಾಗಿ ಪಠ್ಯಗಳಾಗಿರ್ಬೋದು ಅಥವಾ ಸಾಹಿತ್ಯ ಪುಸ್ತಕಗಳನ್ನು ಓದಿ, ಮತ್ತು ಅಲ್ಟಿಮೇಟ್ಲಿ ಸಿನಿಮಾಗಳನ್ನು ನೋಡಿ, ಅಣ್ಣವರ ಸಿನಿಮಾಗಳನ್ನು ನೋಡಿ, ವಿಷ್ಣುವರ್ಧನ್ ಅವರ ಸಿನಿಮಾಗಳನ್ನು ನೋಡಿ, ಹಾಡುಗಳನ್ನು ಕೇಳಿ, ಉದಯಶಂಕರ್ ಅವರು, ಅರುಣ್ ಜೇಗೋಪಾಲ್, ನಮ್ಮ ಕುರ ಸೀತಾರಾಮ್ ಶಾಸ್ತ್ರಿ, ಆ ಟೈಮಿಂದನೂ ಕೂಡ ಆ ಹಾಡುಗಳನ್ನು ಎಲ್ಲ ಕೇಳಿ ನಾವು ಏನೋ ಒಂದು ಸಾಹಿತ್ಯದ ಪ್ರೀತಿ ಆಗಿರ್ಬೋದು, ಅದನ್ನು ಏನೋ ಒಂದು ಸೂಕ್ಷ್ಮ ಸಂವೇದನೆ ನಮ್ಮ ಮಣ್ಣಿಂದನೇ ಬಂದಿದೆ ಅದು. ಸೊ ಅದು ಬಹುತೇಕ ಎಲ್ಲರಲ್ಲೂ ಇರುತ್ತೆ. ಸೊ ನಾನು ಆಯ್ಕೆ ಮಾಡ್ಕೊಂಡಂಥ ಕ್ಷೇತ್ರ ಸಾಹಿತ್ಯ ಅಷ್ಟೇ. ಸಾಹಿತ್ಯ. ಓಕೆ. ನಾನು ಸ್ವಲ್ಪ
ಸ್ವಲ್ಪ ಹಿಂದೆ ಹೋಗೋಣ. ಯಾಕಂತಂದ್ರೆ ನಾನು PU ಇದ್ದಾಗೆಲ್ಲ ಕವನಗಳನ್ನ, ಕವಿತೆಗಳನ್ನೆಲ್ಲ ಬರಿತಾ ಇದ್ದೆ. ಆದ್ರೆ ಎಲ್ಲೂ ಅದು ಬಿಡುಗಡೆ ಆಗಿಲ್ಲ, ಎಲ್ಲೂ ಅದು ತೋರ್ಪಡಿಕೆಗೆ ಬರ್ಲಿಲ್ಲ. ಆದ್ರೆ ನೀವು ನಮ್ಮ ಮರವಂತೆ ಅವರೇನೆ, ಮರವಂತೆಯಲ್ಲಿದ್ರಿ, ಮರವಂತೆಯಲ್ಲಿ ಹುಟ್ಟಿ ಬೆಳೆದಿದ್ದೆಲ್ಲ. ಹೇಗೆ ಆ ಸಾಹಿತ್ಯದ ಕಡೆ ಆಸಕ್ತಿ ಹೇಗೆ ಹುಟ್ಕೊಳ್ತು? ನಾನು ಆಗ್ಲೇ ಹೇಳಿದೆ, ದೊಡ್ಡ ದೊಡ್ಡ ಶಿವರಾಮ್ ಕಾರಂತ್ರಿ ಇರ್ಬೋದು ಅಥವಾ ಗೋಪಾಲ್ ಕೃಷ್ಣ ಅಡಿಗರು ಇರ್ಬೋದು, ಎಲ್ಲ ಹುಟ್ಟಿದಂತಹ ಜಾಗ. ಆದ್ರೆ ಎಲ್ಲರೂ ಸಾಹಿತ್ಯದ ಕಡೆ ಗಮನ ಹರಿಸ್ಲಿಲ್ಲ ನಮ್ಮವರು. ಬಿಸ್ನೆಸ್ ಇನ್ನೊಂದು ಮತ್ತೊಂದು ಅಂತ ಹೋದ್ರು. ಆದ್ರೆ ನೀವು ಇಂಜಿನಿಯರಿಂಗ್ ಓದಿ ಸಾಹಿತ್ಯದ ಕಡೆ ಬಂದ್ರಿ, ಹೇಗ್ ಸಾಧ್ಯ ಅಂತ? ಅದೇ ನಮ್ಮ ಕರಾವಳಿ ಅಂತ ಬಂದರೆ ಅವ್ರ ಜೊತೆ ಹೆಸರು ಹೇಳೋದು ತುಂಬ ನನಗೆ ಭಯ ಆಗುತ್ತೆ. ಯಾಕಂದರೆ ಅಂಥ ದಿಗ್ಗಜರು ಅವರೆಲ್ಲ. ಒಂದು ನಮ್ಮ ಕುಂದಾಪುರದಂಥ ಒಂದು ತಾಲೂಕಿಗೆ, ಕೋಟದಂಥ ಒಂದು ಊರಿಗೆ ಪ್ರತಿಷ್ಠಿತ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಒಂದು ಹೌದು. ಮಹನೀಯ ಶಿವರಾಮ್ ಕಾರಂತರು. ಗೋಪಾಲ್ ಕೃಷ್ಣ ಅಡಿಗರು ಅಷ್ಟೇ, ಹಾಗೆ ವೈದೇಹಿ ಅವರು ಇದ್ದಾರೆ. ಇನ್ನು ಹೌದು. ತುಂಬ ಜನ ಇದ್ದಾರೆ. ಇತ್ತೀಚಿನ ದಿನಗಳಲ್ಲೂ ಕೂಡ ತುಂಬ ಜನ ಕುಂದಾಪುರ ಕನ್ನಡ ಮತ್ತು ಕುಂದಾಪುರದ ಬರಹಗಾರರು ಇದ್ದಾರೆ. ಖಂಡಿತ. ಸೊ ನನಗೆ ಯಾವತ್ತೂ ಸಾಹಿತಿ ಆಗಬೇಕು ಈ ಥರದ್ದೆಲ್ಲ ಏನು ಖಂಡಿತವಾಗ್ಲೂ ಇರಲೇ ಇಲ್ಲ. ನಾನು ಇರ್ಲಿಲ್ಲ. ಮುಂಚೆಯಿಂದ ನಾನು ಬೇರೆ ನಾನು ಸ್ಟಡೀಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೆ. ಕ್ರಿಕೆಟ್ ಅಂದರೆ Okay. ತುಂಬ ಇಷ್ಟ. ತುಂಬ ಕ್ರಿಕೆಟ್ ಆಡ್ತಿದ್ದೆ, ಕ್ರಿಕೆಟ್ ನೋಡ್ತಿದ್ದೆ. Okay. ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತೆಲ್ಲ ಹೀಗೆ ಹೇಳ್ಕೊಂಡು ಓಡಾಡ್ತಿದ್ದೆ Okay. ಚಿಕ್ಕವನಿರ್ಬೇಕಾದ್ರೆ. ಸೊ ಈ ಥರ ಇದ್ದಾಗ ಸಾಹಿತ್ಯ ಅನ್ನೋದು ನಾನು ಬರೀ ಕೇಳಲ್ಪಟ್ಟು ಅಥವಾ ನಾನು ಮಾತಾಡ್ತಿದ್ದೆ ಅಥವಾ ಹಾಡುಗಳನ್ನು ಕೇಳ್ತಿದ್ದೆ ಬಿಟ್ಟರೆ ಅದು ಸೀರಿಯಸ್ ಆಗಿ ಒಂದು ಬರೀಬೇಕು ಅದನ್ನು, ಆ ಥರದ್ದೆಲ್ಲ ಏನೂ ಇರಲಿಲ್ಲ. ಸ್ಕೂಲಲ್ಲೆಲ್ಲ ಇರ್ಬೇಕಾದ್ರೆ ಸುಮ್ಮನೆ ಒಂದು ಸಣ್ಣ ಪುಟ್ಟ ಕವಿತೆ ಒಂದು ಯಾವಾಗಲೂ ವರ್ಷಕ್ಕೊಂದು ಬರೆಯೋದು, ಸುಮ್ಮನೆ ಅದನ್ನು ಇದಾಗ್ಬಿಡೋದು ಅಷ್ಟೇ. ಮತ್ತು ನ್ಯೂಸ್ ಪೇಪರ್ಗಳನ್ನೆಲ್ಲ ರೆಗ್ಯುಲರ್ ಆಗಿ ಓದ್ತಾ ಓದ್ತಿದ್ದೆ. ಇದ್ರಿ. ಹಾ. ಅದು ಕ್ರಮೇಣ ಏನಾಯಿತು, ಒಂದು ಹಂತಕ್ಕೆ ಬಂದಮೇಲೆ ನಾವು ಜಾಸ್ತಿ ಇಂಗ್ಲೀಷ್ ಮೀಡಿಯಮಲ್ಲಿ ಓದೋಕ್ಕೆ ಶುರು ಮಾಡ್ತಾ ಹೋದ್ವಿ. ಕನ್ನಡ ಅನ್ನೋದೊಂದು ಸಬ್ಜೆಕ್ಟ್ ಆಗಿ ಅಷ್ಟೇ ಇತ್ತು SSLC ತನಕ. ಅದಾದಮೇಲೆ PUC ಇಂಜಿನಿಯರಿಂಗಲ್ಲೆಲ್ಲ ಹೆಂಗೆ ಅಂದರೆ ಕನ್ನಡ ನನಗೆ ಎಲ್ಲೂ ಕಾಣಿಸ್ತಾನೆ ಇರಲಿಲ್ಲ. ಹೌದು. ನಾನು ಕನ್ನಡ ನೋಡಬೇಕು ಅಂದರೆ ಎಲ್ಲೋ ಬಸ್ಸಿನ ಬೋರ್ಡ್ಗಳು ಹೌದು. ಅಥವಾ ನ್ಯೂಸ್ ಪೇಪರು. ನಾನು ಹೌದು. ನನ್ನ ಕಾಲೇಜಿಗೆ ಹೋದರೆ ನನಗೆ ಕನ್ನಡ ಕಾಣಿಸ್ತಾನೆ ಇಲ್ಲ. ಕನ್ನಡ ಅಕ್ಷರಗಳನ್ನು ನಾನು ಬರೀತಾ ಕಾಣಿಸ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ತುಂಬ ನೋವು ಅನಿಸ್ತದೆ, ಕನ್ನಡ ಬರೀತಾ ಇಲ್ವಲ್ಲ ನಾನು. ಹ್ಮ್. ಕನ್ನಡ ಬರೆಯೋಕ್ಕೆ ಆಗ್ತಾ ಇಲ್ಲ. ಎಲ್ಲ ಹೌದು. ಫಿಸಿಕ್ಸ್, ಕೆಮಿಸ್ಟ್ರಿ ಹೌದು. ಎಲ್ಲದೂ ಇಂಗ್ಲೀಷಲ್ಲೇ ಇದೆ. ಹೌದು. ಹೌದು. ಆ ಟೈಮಲ್ಲಿ ನಾನು ಇಂಜಿನಿಯರಿಂಗ್ ಟೈಮಲ್ಲಿ ನಾನು ಸೀರಿಯಸ್ ಆಗಿ ಕನ್ನಡ ಸಾಹಿತ್ಯವನ್ನು ಓದಬೇಕು ಅಂತ ಶುರು ಮಾಡಿದ್ದು. ಅದರ ಜೊತೆಗೆ ಸಿನಿ ಸಾಹಿತ್ಯ ಅಬ್ಸರ್ವೇಷನ್ ಎಲ್ಲ ಇದ್ದೇ ಇತ್ತು. ಯಾವಾಗ ಈ ಮುಂಗಾರು ಮಳೆ ದುನಿಯಾ ಎಲ್ಲ ಬಂತು ಆವಾಗಿಂದ ತುಂಬ ಸೀರಿಯಸ್ ಆಗಿ ಹಾಡುಗಳನ್ನು ಕೇಳೋದಾಗಿರ್ಬೋದು, ಸಾಹಿತಿಗಳ ಬಗ್ಗೆ ಸ್ಟಡಿ ಮಾಡೋದು, ಈ ಹೌದು. ಥರದ್ದೆಲ್ಲ ಹೌದು. ಇತ್ತು. ಹೌದು. ಹೌದು. ಯಾವಾಗ ನಾನು ಓದೋದಕ್ಕೆ ಶುರು ಮಾಡ್ತೀನಿ ಇಂಜಿನಿಯರಿಂಗ್ ಟೈಮಲ್ಲಿ, ಮತ್ತು ನನಗೆ ಒಂದು ಪಾಠ ಕೇಳೋದಾಗಿರ್ಬೋದು ಎಲ್ಲವೂ ಸ್ವಲ್ಪ ನನಗೆ ಒಂದು ರಿಯಲೈಸ್ ಆಗ್ತಾ ಹೋಗುತ್ತೆ. ಇದು ಯಾಕೋ ನಂದಲ್ಲ, ಇದು ನನಗೆ ಇಂಟ್ರೆಸ್ಟ್ ಹೋಗಿದೆ ಇದರಲ್ಲಿ ಅನ್ನೋದು ಗೊತ್ತಾಗ್ಬಿಡುತ್ತೆ. ಹೌದು. SSLC PUC ತುಂಬ ಇಂಟ್ರೆಸ್ಟಲ್ಲಿ ಓದಿರ್ತೀನಿ. ಆಮೇಲೆ ಗೊತ್ತಾಗುತ್ತೆ ನನಗೆ, ಮಾರ್ಕ್ಸ್ ತೆಗಿತೀನಿ, ವಾಟ್ ನೆಕ್ಸ್ಟ್ ಓಕೆ SSLC ಮಾರ್ಕ್ಸ್ ತೆಗೆದೆ. SSLC ರಜೆಯಲ್ಲಿ ಮದುವೆಯಲ್ಲೆಲ್ಲ ಹೌದು. ಹೋದಾಗೆಲ್ಲ ಎಲ್ಲ ಎಷ್ಟು ಮಾರ್ಕ್ಸ್ ಅಂತ ಕೇಳಿ ಖುಷಿ ಪಡೋರು, ಹೌದು. ಎಲ್ಲ ಬೆಂತಟ್ಟೋರು ಆಯಿತು, ಸನ್ಮಾನಗಳಾಯಿತು. ಅದಾದಮೇಲೆ PUC ಮಾರ್ಕ್ಸ್ ತೆಗೆದ್ವಿ. PUC ಆದಮೇಲೆ ಹಂಗೆ ಆಯಿತು. ಸೊ ಅಷ್ಟೇ ಅಲ್ವಾ, ಅಂದರೆ PUC ಬರ್ತಿದ್ದಂಗೆ SSLC ಮಾರ್ಕ್ಸ್ ನೆನಪಿಲ್ಲ ನನಗೆ, ಹೌದು. ಯಾರಿಗೂ ನೆನಪಿಲ್ಲ. ಹೌದು. ಹೌದು. PUC ಸ್ವಲ್ಪ ದಿನಕ್ಕೆ ಇಂಜಿನಿಯರಿಂಗ್ ಸೇರ್ಕೋತೀನಿ, SSLC ಮಾರ್ಕ್ಸ್ ಯಾರೂ ಕೇಳೋರಿಲ್ಲ. ಸೊ ಮಾರ್ಕ್ಸನ್ನು ಮೀರಿ ಏನೋ ಒಂದು ಮಾಡಬೇಕು ಅಂತ ಹೇಳಿ ನನಗೆ ಆವಾಗ ನಾನು ಆಯ್ಕೆ ಮಾಡ್ಕೊಂಡಿದ್ದೆ. ನನಗೆ ಏನಾದರೂ ಕ್ರಿಯೇಟ್ ಮಾಡೋದಂದರೆ ತುಂಬ ಇಷ್ಟ ಇತ್ತು ಮುಂಚೆಯಿಂದ. ಏನಾದರೂ ಬೇರೆ ಥರ ಯೋಚನೆ ಮಾಡೋದಾಗಿರ್ಬೋದು, ಈ ಥರದೆಲ್ಲ ಯೋಚನೆ ಇತ್ತು. ಮತ್ತು ಹಾಡೋದು, ನೃತ್ಯ ಆಗಿರಬಹುದು, ಯಕ್ಷಗಾನ ಆಗಿರಬಹುದು, ಎಲ್ಲ ಕಲಾ ಪ್ರಕಾರಗಳಲ್ಲೂ ಒಂದು ಆಸಕ್ತಿ, ನೋಡೋದಾಗಿರ್ಬೋದು, ಶಾಲಾ ಮಟ್ಟದಲ್ಲೇ ಅವುಗಳಲ್ಲೇ ತೋರಿಸ್ಕೊಳ್ಳೋದು ಎಲ್ಲ ಇತ್ತು. ಹಾಗಾಗಿ ನಾನು ಬರೆಯೋಣ ಅಂತ ಹೇಳಿ ಸಣ್ಣ ಸಣ್ಣ ಪೋಯಮ್ಸ್ಗಳನ್ನು, ಹನಿಗವನಗಳನ್ನು ಬರೆಯೋಕ್ಕೆ ಶುರು ಮಾಡಿ ಅಲ್ಲಿಂದ ಸಿನಿಮಾ ಸಾಹಿತ್ಯ ಕಡೆ ಒಲವು ಬಂದಿದ್ದು. ಓಕೆ. ನೀವು ತುಂಬಾ ಕಡೆ ಹೇಳಿದ್ರಿ, ನನ್ನ ಬೆಸ್ಟ್ ಫ್ರೆಂಡು ಅಥವಾ ನನ್ನ ಫಸ್ಟ್ ಫ್ರೆಂಡು ಅಥವಾ ನನ್ನ ಒಳ್ಳೆ ಫ್ರೆಂಡು ಅಂತಂದ್ರೆ ಅದು ಪುಸ್ತಕ ಅಂತ. ನಿಮ್ಮ ನೆಚ್ಚಿನ ಪುಸ್ತಕ ಯಾವುದು ಸರ್? ಒಂದು ಅಂತ ಹೇಳೋದು ತುಂಬ ಕಷ್ಟ. ನಾನು ಯಾಕೆ ಒಂದು ಪುಸ್ತಕ ಪಿಕ್ ಮಾಡಲೇಬೇಕು ಅಂದರೆ ನಾನು ಬೀಚಿಯವರ ಆಟೋಬಯೋಗ್ರಫಿನ ಪಿಕ್ ಮಾಡ್ತೀನಿ. ಯಾಕಂದರೆ ಅದಾದಮೇಲೆ ತುಂಬ ಅದ್ಭುತ ಪುಸ್ತಕಗಳನ್ನು ಓದಿದ್ದೀನಿ, ಅವರದ್ದು ಓದಿದ್ದೀನಿ, ಬೇರೆ ಬೇರೆ ಬರಹಗಾರದ್ದು ಓದಿದ್ದೀನಿ. ನನಗೆ ನಾನು ಪುಸ್ತಕ ಓದೋಕ್ಕೆ ಶುರು ಮಾಡಿದೆ ಅಂತ ಹೇಳಿದ್ನಲ್ಲ, ಆವಾಗ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಏನಂದರೆ ಫಸ್ಟ್ ಅದು ಒಂದಿಷ್ಟು ದಪ್ಪ ಇದೆ ಪುಸ್ತಕ. ನಾನು ಇದು ಓದೋಕ್ಕೆ ಶುರು ಮಾಡಿ ಒಂದು 2-3 ಪೇಜ್ ಓದ್ತಿದ್ದಾಗೆ ನನಗೆ ಅದು ಉತ್ತರ ಕರ್ನಾಟಕ ಭಾಷೆಯಲ್ಲಿದೆ. ನನಗೆ ಓದೋದಕ್ಕೆ ತುಂಬ ಕಷ್ಟ ಆಯಿತು ಸ್ವಲ್ಪ. ನಾನು ಅದಾದಮೇಲೆ ಎತ್ತಿ ಸೈಡ್ಗೆ ಇಟ್ಬಿಟ್ಟಿದ್ದೆ. ಸೈಡಿಗೆ ಇಟ್ಟು ಮತ್ತೆ ಬೇರೆ ಪುಸ್ತಕ ಓದೋಣ ಅಂತೆಲ್ಲ ಶುರು ಮಾಡ್ತಿದ್ದೆ. ಕೆಲವೊಂದು ಇಂಗ್ಲೀಷ್ ಪುಸ್ತಕಗಳೆಲ್ಲ ಓದ್ತಿದ್ದೆ. ಆ ಗ್ಯಾಪಲ್ಲಿ ನಾನು ನಮ್ಮ ಪ್ರಾಣೇಶ್ ಅವರೇನಿದ್ದಾರೆ ಅವರನ್ನ ರೆಗ್ಯುಲರ್ ತುಂಬ ಫಾಲೋ ಮಾಡ್ತೀನಿ. ತುಂಬ ದೊಡ್ಡ ಅಭಿಮಾನಿ ನಾನು. ಅವರ ಮಾತುಗಳನ್ನು ಕೇಳಿದಾಗೆಲ್ಲ ಮತ್ತೆ ಬೀಚಿ ಕೈಲಾಸಂ ಹೇಳ್ತಾನೆ ಇದ್ರಲ್ವ, ನೋಡೋಣ ಒಂದು ಪುಸ್ತಕ ಒಂದು 10 ಪೇಜ್ ಆದರೂ ಓದೋಣ ಅಂತ ಹೇಳಿ ಮತ್ತೆ ಶುರು ಮಾಡ್ತೀನಿ ನಾನು. ಆ ಪುಸ್ತಕ ಶುರು ಮಾಡಿ ಆದಮೇಲೆ ನನಗೆ ಮೇ ಬಿ 1 or 2 ಮಂತ್ಸಲ್ಲಿ ನಾನು ಮುಗಿಸಿದ್ದೀನಿ ಆ ಬುಕ್ನ. ಯಾಕಂದರೆ ಕಾಲೇಜು ಎಲ್ಲ ಇದ್ದಿದ್ದರಿಂದ. ಆ ಪುಸ್ತಕ ಓದಾದ್ಮೇಲೆ ನನ್ನೊಳಗಡೆ ಏನೋ ಒಂದು ಬರವಣಿಗೆ ಕಡೆ ಆಗಿರ್ಬೋದು ಅಥವಾ ಪ್ರಪಂಚವನ್ನು ನೋಡೋ ರೀತಿ ಆಗಿರ್ಬೋದು, ಮತ್ತೆ ಜಾಸ್ತಿ ಓದಿನ ಕಡೆ ಪ್ರೀತಿ ಬರೋ ಥರ ಮಾಡ್ತದೆ. ಅಲ್ಲಿಂದ ಬರವಣಿಗೆಯು ನನಗೆ ಶುರುವಾಯಿತು. ಹಾಗಾಗಿ ನಾನು ಅದನ್ನು
ನನ್ನ ಫೇವ್ರೇಟ್ ಬುಕ್ ಅಂತ ಹೇಳ್ತೀನಿ. ಬಟ್ ಅದಾದಮೇಲೆ ತುಂಬ ಭೈರಪ್ಪ ಅವ್ರದ್ದಾಗಿರ್ಬೋದು, ಜೋಗಿ ಅವರದ್ದು, ಜಯಂತ್ ಕಾಯ್ಕಿಣಿ ಅವರದ್ದು, ಹೌದು. ಪೂರ್ಣಚಂದ್ರ ತೇಜಸ್ವಿ ಅವರದ್ದು, ಶಿವರಾಮ್ ಕಾರಂತರದ್ದು ಎಲ್ಲರದ್ದು ತುಂಬ ಪುಸ್ತಕಗಳನ್ನು ಓದಿದೆ. ಹ್ಮ್. ಬಟ್ ಅದು ನನಗೆ ಯಾವತ್ತು ತುಂಬಾ ತುಂಬ ಇಷ್ಟವಾದಂತಹ ಆಪ್ತವಾದಂಥ ಪುಸ್ತಕ. ಪುಸ್ತಕ. ಓಕೆ. ಎಲ್ಲ ಹೇಳ್ತಾರೆ ನಾವು ಓದೋದಕ್ಕೂ ನಾವು ಮುಂದೆ ಮಾಡೋದಕ್ಕೂ ಸಂಬಂಧನೇ ಇರಲ್ಲ ಅಂತ. ನಿಮ್ಮ ವಿಷಯದಲ್ಲೂ ಅದು ಒಂದ್ ರೀತಿಯಲ್ಲಿ ನಿಜಾನೇ ಆಯ್ತು. ಆ, ಈಗ ಮುಖ್ಯವಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ನೋಡಿದ್ರೆ ಈಗ ರಕ್ಷಿತ್ ಶೆಟ್ಟಿ ಅವ್ರು ಇರ್ಬೋದು, ಡಾಲಿ ಧನಂಜಯ್ ಅವ್ರು ಇರ್ಬೋದು, ನೀವಿರ್ಬೋದು, ಎಲ್ಲರೂ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್. ಆದ್ರೆ ಕಲೆ ಕಡೆ ಗಮನ ಬಂತು, ಕಲೆ ಕಡೆ ಒಲವು ಹೆಚ್ಚಾಯ್ತು. ಹೇಗೆ ಇಂಜಿನಿಯರ್ ಟು ಈ ಇಂಡಸ್ಟ್ರಿ ಆ ದಾರಿ ಸುಲಭವಾಗಿತ್ತಾ? ಇಲ್ಲ, ಡೆಫಿನೆಟ್ಲಿ ಇಲ್ಲ. ಬಟ್ ನೀವು ಹೇಳ್ದಂಗೆ ರಕ್ಷಿತ್ ಸರ್ ಅವ್ರದ್ದೆಲ್ಲ ನನಗೆ ಒಂದು ರೋಲ್ ಮಾಡೆಲ್ ಆಗಿ ತೊಗೊಂಡಿದ್ದು ನಾನು. ನಾನು ಯಾವಾಗ ಇಂಜಿನಿಯರಿಂಗ್ ತುಂಬ ಇಂಟರ್ವ್ಯೂಗಳನ್ನು ನೋಡ್ತಿದ್ದೆ ನಾನು ಅವ್ರದ್ದು. ಈವನ್ ನಾನು ಜಾಬ್ ಮಾಡಬೇಕಾದ್ರೂ ಅಷ್ಟೇ. Okay. ನಮ್ಮ ಕಾಲೇಜಲ್ಲೇ ಓದಿದವರು, ಸೀನಿಯರ್, ನಾನು ಸೂಪರ್ ಸೀನಿಯರ್. ಓಕೆ. ಬಟ್ ನಾನು ಹೋದಾಗ ಅವ್ರು ಇರಲಿಲ್ಲ, ಅವ್ರು ಪಾಸ್ಔಟ್ ಆಗಿದ್ರು. ಪಾಸ್ ಔಟ್. ಸೊ ಅವ್ರ ಇಂಟರ್ವ್ಯೂಗಳನ್ನು ತುಂಬ ನೋಡ್ತಿದ್ದೆ ನಾನು. ಅಂದರೆ ಒಬ್ಬ ಇಂಜಿನಿಯರಿಂಗ್ ಮಾಡಿ ಜಾಬ್ ಮಾಡಿ 2 ಇಯರ್ಸ್ ಅವ್ರು ಯಾವುದೋ IT ಕಂಪ್ನಿ ಕೆಲಸ ಮಾಡ್ತಾರೆ. ಅಲ್ಲೂ ಕೆಲಸ ಮಾಡಬೇಕಾದ್ರೂ ಅವರು ಇಂಡಸ್ಟ್ರಿ ಕಡೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಕಲಿಕೆ ಏನಿತ್ತು, ನಾನು ಆಲ್ಮೋಸ್ಟ್ ಸಿಮಿಲರ್ ಫಾಲೋ ಮಾಡ್ತಿದ್ದೆ. ನಾನು ಕೆಲಸ ಮಾಡ್ತಿದ್ದೆ, ಕೆಲಸ ಎಷ್ಟಿದೆ ಅಷ್ಟು ಮಾಡಿಕೊಂಡು ಫ್ರೀ ಇದ್ದಾಗ ನಾನು ಯೂಟ್ಯೂಬಲ್ಲಿ ಇದು ಮಾಡೋದಾಗಿರ್ಬೋದು ಅಥವಾ ಕ್ಯಾಬಲ್ಲಿ ಹೋಗ್ತಾ ನಾನು ಡೈಲಿ ಬೆಳಗ್ಗೆ ಒಂದೊಂದು ಬುಕ್ ಓದ್ತಾನೆ ಹೋಗ್ತಿದ್ದೆ. ಸಂಜೆ ಬರುವಾಗ ಸಿನಿಮಾ ನೋಡ್ತಿದ್ದೆ. ಈ ಥರ ಅವರು ಹೆಂಗೆ ಕಾಂಟ್ಯಾಕ್ಟ್ ಬೆಳೆಸ್ಕೊಳ್ಳೋದಕ್ಕೆಲ್ಲ ಏನೆಲ್ಲ ಮಾಡಿದ್ರು, ಆ ರೀತಿಯ ಒಂದಿಷ್ಟು ಪ್ರಯತ್ನಗಳನ್ನು ಮಾಡ್ತಾ ಹೋದೆ ನಾನು. ಅದ್ರ ಜೊತೆಗೆ ಜಯಂತ್ ಸರ್ದು ಇಂಟರ್ವ್ಯೂಗಳು ತುಂಬ ನೋಡ್ತಿದ್ದೆ. ಅವರು ಬಾಂಬೆಲಿ ಇದ್ದರು, ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅದಾದಮೇಲೆ ತುಂಬ ವರ್ಷಗಳಾದಮೇಲೆ ಕರ್ನಾಟಕಕ್ಕೆ ಬಂದು ಇಲ್ಲಿ ಖಾಸಗಿ ಚಾನಲ್ಗಳೆಲ್ಲ ವರ್ಕ್ ಮಾಡಿ, ಸೊ ಈ ಥರ ಅವ್ರದ್ದೆಲ್ಲ ಇಂಟರ್ವ್ಯೂಗಳನ್ನು ನೋಡಿ, ಅಂದರೆ ಈ ಥರ ತುಂಬ ಜನ ಇದ್ದಾರೆ, ಜಾಬ್ ಮಾಡಿ ಇದಕ್ಕೆ ಬಂದವರು ತುಂಬ ಜನ ಇದ್ದಾರೆ ಅಂತ ಹೇಳಿ ನಾನು ಹಾಗೆ ಮಾಡಬೇಕು ಅಂತಲೇ ನಾನು 2 ವರ್ಷ ಮುಗಿಸಿ, ನಾನು 2 ವರ್ಷ ಕೆಲಸ ಮಾಡಿ ಅದಾದಮೇಲೆ ಈ ಕಡೆ ಜಂಪ್ ಆಗಿರೋದು. ಸೊ ಅದು ಒಂದಕ್ಕೊಂದು ಆ್ಯಕ್ಚುಲಿ ಸಂಬಂಧ ಇಲ್ಲ. ಬಟ್ ನಮಗೆ ಇತ್ತೀಚಿನ ದಿನಗಳಲ್ಲಿ ಏನು ಅನಿಸುತ್ತೆ ಅಂದರೆ, ತುಂಬ ಜನ ಹೇಳ್ತಾರೆ ಓದಿದ್ದು ವೇಸ್ಟ್ ಆಯ್ತಲ್ವಾ ಹಾಗೆ ಹೀಗೆ ಅಂತ. ನನಗೆ ಖಂಡಿತವಾಗ್ಲೂ ಅನಿಸಲ್ಲ. ಯಾಕಂದರೆ ಆ ಓದು ಎಜುಕೇಷನ್ ಅನ್ನೋದು ಇದೆಯಲ್ಲ, ನೀವು ಯಾವ ಕ್ಷೇತ್ರದಲ್ಲೇ ಹೋಗಿ, ನೀವು ನಾಳೆ ಇಂಜಿನಿಯರಿಂಗ್ ಮಾಡಿ ನೀವು ರೈತಾಪಿನೇ ಮಾಡಿ ಅಥವಾ ಬೇರೆ ಯಾವುದೇ ಕೆಲಸ ಮಾಡಿ, ನಿಮ್ಮಲ್ಲಿ ಒಂದು ಡಿಸಿಪ್ಲಿನ್ ಆಗಿರ್ಬೋದು, ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ, ನೀವು ಮಾತಾಡೋ ರೀತಿಯಲ್ಲಿ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ. ಇವಾಗಿನ ಇಂಡಸ್ಟ್ರಿ ಹೇಗಾಗಿದೆ ಅಂದರೆ ತುಂಬ ಮೋರ್ ಕಾರ್ಪೊರೇಟ್ ಸ್ಟೈಲಲ್ಲೇ ನಡೀತಾ ಇದೆ. ಇಲ್ಲಿ ಇರೋರು ಮ್ಯಾಕ್ಸಿಮಮ್ ಪ್ರೊಡ್ಯೂಸರ್ಸು ಕೂಡ ನಿಮಗೆ ಕಾರ್ಪೊರೇಟ್ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಡೈರೆಕ್ಟರ್ಸು ಕೂಡ ಮ್ಯಾಕ್ಸಿಮಮ್ ಇಂಜಿನಿಯರಿಂಗ್ ಅಥವಾ ಯಾವುದೋ ಗ್ರಾಜುಯೇಟ್ಸ್ ಇರ್ತಾರೆ. ಅದ್ರ ಜೊತೆಗೆ ನಾವು ನಾಟ್ ಓನ್ಲಿ ಇಲ್ಲಿಯವ್ರ ಜೊತೆ ಮಾತ್ರ ಅಲ್ಲ, ಇವಾಗ ನಾನೀಗ ಒಂದು 2-3 ಜನ ತೆಲುಗು ಮತ್ತು ತಮಿಳ್ ಡೈರೆಕ್ಟರ್ಸು ಕನ್ನಡ ಸಿನಿಮಾ ಮಾಡ್ತಿದ್ದಾರೆ. ನಾನು ಅವ್ರ ಜೊತೆ ಮಾತಾಡಬೇಕು ಅಂದರೆ ನನಗೆ ಇಂಗ್ಲೀಷ್ ಬೇಕೇ ಬೇಕು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಆ ಒಂದು ಮಾತಾಡೋ ಒಂದು ಇದರಲ್ಲೇ ಆ ಎಜುಕೇಷನ್ ನಿಮ್ಗೆ ಕೊಡೋ ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ತುಂಬ ಹೆಲ್ಪ್ ಆಗುತ್ತೆ ನನಗೆ. ಯಾವಾಗಲೂ ಅದು ನಾನು ಇದು ಮಾಡಿದೆ ಅಂತ ಅನಿಸ್ಲೇ ಇಲ್ಲ. ಮತ್ತು ಒಂದು ಕಾಲೇಜಿದು ಯಾವುದೋ ಒಂದಿಷ್ಟು ಕಾಲೇಜ್ ಸಾಂಗ್ಸ್ ಬಂದಾಗ ನನಗೆ ಅದು ತುಂಬ ಹೆಲ್ಪ್ ಆಗುತ್ತೆ. ಸೊ ನಾನು ಬಹುಶಃ ಅಲ್ಲಿ ಏನು ಕಾಲೇಜ್ 4 ವರ್ಷ ಏನು ಸ್ಪೆಂಡ್ ಮಾಡಿದ ಅನುಭವಗಳನ್ನು ಇಲ್ಲಿ ಹಾಕೋದಕ್ಕಾಗಿರ್ಬೋದು, ಒಂದು ಕಾಲೇಜ್ ಲವ್ ಸ್ಟೋರಿ ಬಂದಾಗ ನನಗೆ ಹೆಲ್ಪ್ ಆಗುತ್ತೆ, ಒಂದು ಕಾಲೇಜ್ ಬೇಸ್ಡ್ ಸಾಂಗ್ ಬರೀಬೇಕಾದ್ರೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನನಗಂತೂ ಇಲ್ಲಿವರೆಗೂ ಆ ಥರ ಏನು ಅನಿಸಿಲ್ಲ. ದೋ ಸಬ್ಜೆಕ್ಟ್ಸ್ ಎಲ್ಲ ಬೇರೆ ಇರ್ಬೋದು, ಬಟ್ ಓವರ್ ಆಲ್ ಡೆಫಿನೆಟ್ಲಿ ಅಲ್ಲ, ವೇಸ್ಟ್ ಅಲ್ಲ ಅಂತ. ಇವಾಗ ನಾವು ಎಟ್ ಪ್ರೆಸೆಂಟ್ ನೋಡಿದ್ರೆ ಕಂಪನಿಗಳು ಎಂಪ್ಲಾಯ್ಗಳನ್ನ ರಿಜೆಕ್ಟ್ ಮಾಡ್ತಾ ಇದೆ, ಕೆಲಸದಿಂದ ತೆಗಿತಾ ಇದೆ. ಎಸ್ಪೆಷಲಿ ಇಂಜಿನಿಯರಿಂಗ್ ಓದದೇ ಇರೋರು. ಈಗ ಒರಾಕಲ್ ಅಂತಾನೆ ಎಕ್ಸಾಂಪಲ್ ತಗೊಂಡ್ರೆ 21,000 ಜನ ಎಂಪ್ಲಾಯ್ನ ತೆಗ್ದಿದ್ದಾರೆ. ಈಗ ನೀವು ಒಂದ್ಸಲ ತಿರುಗಿ ನೋಡಿದ್ರೆ, ಓಕೆ ಅವತ್ತು ನಾನು ತಗೊಂಡ್ ಡಿಸಿಷನ್ ಪರ್ಫೆಕ್ಟ್ ಅಪ್ಪ, ನಾನು ಆಸ್ ಎ ಎಂಪ್ಲಾಯ್ ಆಗಿ ನಾನು ಆ ಕಂಪ್ನಿನ ರಿಜೆಕ್ಟ್ ಮಾಡಿ ಒಳ್ಳೆ ಕೆಲಸ ಮಾಡಿದೆ ಅಂತ ಅನ್ನಿಸ್ತಾ ಇದೆಯಾ? ಹೇಗೆ ಅಂದರೆ ನಾನು ನನ್ನ ಪ್ಯಾಷನ್ ಇದೆ ಆಗಿದ್ರಿಂದ ನನಗೆ ಯಾವತ್ತೂ ಆ ಒಂದು ರೆಗ್ರೆಟ್ ಇಲ್ವೇ ಇಲ್ಲ. ಇಲ್ವೇ ಇಲ್ಲ. ನಾನು ಕೆಲಸ ಬಿಟ್ಟು ತಪ್ಪು ಮಾಡಿದೆ ಅನ್ನೋ ಥರ ಆಗದೇ ಇರೋ ಥರ ಇಂಡಸ್ಟ್ರಿ ನೋಡ್ಕೊಂಡಿದೆ ಇಲ್ಲಿ ತನಕ. ಫಾರ್ಚುನೇಟ್ಲಿ ನಾನು ತುಂಬ ಒಳ್ಳೊಳ್ಳೆ ವ್ಯಕ್ತಿಗಳ ಜೊತೆ ಎಲ್ಲ ಕೆಲಸ ಮಾಡಿದೆ. ನನಗೆ ಸಿಗೋ ಒಂದು 80-90% ಎಲ್ಲ ಜೆನ್ಯೂನಾಗೆ ಕೆಲಸ ತೆಗೆಸ್ಕೊಂಡಿದ್ದಾರೆ, ತುಂಬ ಪ್ರೀತಿಯಿಂದ ನಡೆಸ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲೂ ಅನಿಸಿಲ್ಲ. ಬಟ್ ಅದೇ ಆ ಕೆಲಸನ ತೆಗೆಯೋದಾಗಿರ್ಬೋದು, ಪಾಪ ಅವರು ಪ್ಯಾಷನ್ ಅದೇ ಆಗಿರುತ್ತೆ, ನಾನು ಇಂಜಿನಿಯರ್ ಆಗಬೇಕು, ನಾನು ಲೈಫಲ್ಲಿ ಏನೋ ಮಾಡಬೇಕು ಅನ್ನೋದು. ಸೊ ಅದು ನಿಜವಾಗ್ಲೂ ಬೇಜಾರಾಗುತ್ತೆ. ಅಂದರೆ ಕಂಪ್ನಿ ಅವ್ರು ಇಷ್ಟೆಲ್ಲ ವರ್ಷ ಕಷ್ಟಪಟ್ಟು ಆ ಕಂಪ್ನಿ ನನ್ನ ಡ್ರೀಮ್ ಕಂಪ್ನಿ ಅಂತೇಳಿ ಎಲ್ಲ ಜಾಯ್ನ್ ಆಗಿರ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಕೇಳ್ಪಟ್ಟಿರೋಂಗೆ ಯಾವ ಜಾಬಿಂದ ತೆಗಿತಿದಾರಲ್ವ ಅವರೆಲ್ಲ 15-20 ವರ್ಷದಿಂದ ಕಂಪ್ನಿಯಲ್ಲಿ ಇರೋರು. ಬಿಕಾಸ್ ಅವ್ರ ಪ್ಯಾಕೇಜನ್ನ ಎಫರ್ಡ್ ಮಾಡೋಕ್ಕಾಗ್ತಲ್ಲ. ಅದೇ ಕೆಲಸನ ಹೊಸಬ ಯಾರೋ ಮಾಡ್ತಿದ್ದಾರೆ ಅಂದಾಗ ಅವ್ನು ಕಡಿಮೆ ಪ್ಯಾಕೇಜಲ್ಲಿ ಅವನನ್ನು ತೊಗೊಳ್ಳೋವಂಥ ಒಂದು ಯೋಚನೆ. ಹಾಗಾಗಿ ಪಾಪ ಅವ್ರ ಫ್ಯಾಮಿಲಿ ಇರುತ್ತೆ, ಅವ್ರು ನಂಬ್ಕೊಂಡು ಆ ಟೈಮಲ್ಲಿ ಅವ್ರು ಹೋಗಿ ಇನ್ನೊಂದು ಕಂಪ್ನಿಯಲ್ಲಿ ರೆಸ್ಯೂಮೆ ಕೊಟ್ಟು ಕೆಲಸ ಕೇಳೋಕ್ಕಾಗಲ್ಲ. ಯಾರ ಹತ್ರನೋ ರೆಸ್ಯೂಮೆ ಕಳಿಸಿ ನನಗೊಂದು ಕೆಲಸ ಹುಡ್ಕೊಡಿ ಅಂತಲೂ ಹೇಳೋಕ್ಕಾಗಲ್ಲ. ಅವರೊಂದು ಫಿನಾನ್ಷಿಯಲ್ ಸ್ಟೇಟಸ್ ತುಂಬ ಕಷ್ಟ. ಸೊ ಅಂಥ ಸಿಚುವೇಶನ್ ಈ ಥರ ಆದಾಗ ತುಂಬ ಬೇಜಾರಾಗುತ್ತೆ. ಆದರೂ ಒಂದು ರೀತಿಯಲ್ಲಿ ಫ್ಯಾಷನ್ ಎಲ್ಲೋ ಒಂದು ಕಡೆ ಇರಬೇಕು,
ಫ್ಯಾಷನ್ ನ ಬೆನ್ನತ್ತಿ ಹೋದ್ರೆ ಎಲ್ಲೋ ಒಂದ್ ಕಡೆ ಕೈ ಹಿಡಿಯುತ್ತೆ ಹೌದು, ಅದನ್ನ ಬಹುಶಃ ನೀವು- ನೀವು ಎಕ್ಸಾಂಪಲ್. ಹೌದು, ಅದು ನೀವು ಪ್ರೊಫೆಷನ್ ಮಾಡ್ಕೋತಿರೋ ಅದು ಸೆಕೆಂಡ್ರಿ. ಬಿಕಾಸ್ ಈಗ ಬಹುಶಃ ನಾನು ಆಗ ಬಂದಾಗ ಈ ಸೋಷಿಯಲ್ ಮೀಡಿಯಾ ಇಷ್ಟು ಬೂಮ್ ಇರಲಿಲ್ಲ. ಹೌದು. ಮೇ ಬಿ ನಾನು ಈ ಸಾಹಿತ್ಯ ಕ್ಷೇತ್ರ ಕೈ ಹಿಡಿದೇ ಇದ್ದಿದ್ರೆ, ಅಥವಾ ನಾನೇನೋ ಅಥವಾ ಯೂಟ್ಯೂಬಲ್ಲಿ ಏನೋ ಸ್ಟಾರ್ಟ್ ಮಾಡೋದು, ಕಂಟೆಂಟ್ ಕ್ರಿಯೇಷನ್ ಏನೋ ಒಂದು ಮಾಡ್ತಿದ್ವೋ ಗೊತ್ತಿಲ್ಲ. ಬಟ್ ಇವಾಗ ಹೆಂಗಾಗಿದೆ ಅಂದರೆ, ಒಬ್ಬ ಆ್ಯಕ್ಟರು ನಿಮಗೆ ನೀವು ನೇರವಾಗಿ ಎಲ್ಲ ಪ್ರೊಡಕ್ಷನ್ ಹೌಸ್ಗಳು ಅಥವಾ ಡೈರೆಕ್ಟರ್ ಆಫೀಸ್ಗಳನ್ನು ಸುತ್ತೋವಂಥ ಅವಶ್ಯಕತೆ ಅಷ್ಟಿಲ್ಲ ನಿಮಗೆ. ಇಲ್ಲ. ನಿಮ್ಮಲ್ಲಿ ಟ್ಯಾಲೆಂಟ್ ಇದ್ದು, ನಿಮ್ಮಲ್ಲಿ ಒಂದು ಚೂರು ಕ್ರಿಯೇಟಿವಿಟಿ ಇದ್ದು, ಸ್ವಲ್ಪ ಕ್ಯಾಮರಾ ಹ್ಯಾಂಡ್ಲಿಂಗ್, ಎಡಿಟಿಂಗ್ ಗೊತ್ತಿದ್ಬಿಟ್ರೆ ನೀವೇ ಒಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ನಿಮ್ಮದೇ ಒಂದು ಕಾಮಿಡಿ ಕಂಟೆಂಟ್ಗಳ ಕ್ರಿಯೇಟ್ ಮಾಡಿಕೊಂಡು ಆ ಡೈರೆಕ್ಟರೇ ನಿಮ್ಗೆ ಫೋನ್ ಮಾಡಿ ನಿಮ್ಮನ್ನ ಕಾಸ್ಟ್ ಮಾಡೋ ಥರನೂ ಮಾಡುವಂಥ ಒಂದು ಎಬಿಲಿಟಿ ಇದೆ. ಸಾಹಿತ್ಯ ಬರೆಯೋರಿಗೂ ಅಷ್ಟೇ, ನೀವೇ ಪುಸ್ತಕಗಳನ್ನು ಬರೆದು ಒಂದು ಮಿನಿಮಮ್ ಅಮೌಂಟಲ್ಲಿ ನೀವೇ ಅದನ್ನು ಪಬ್ಲಿಷ್ ಮಾಡುವಂಥ ಒಂದು ಇದು ಕೂಡ ಇದೆ. ಹಾಗಾಗಿ ಅದು ತುಂಬ ಒಳ್ಳೆ ಡೆವಲಪ್ಮೆಂಟ್ ಆಗಿರೋದು. ಹಾಗಾಗಿ ದೊಡ್ಡದಾಗಿದೆ. ಹಾಗಾಗಿ ನೀವು ಪ್ಯಾಷನ್ ಎಲ್ಲಿ ಬೇಕಿದ್ರು. ಮತ್ತೆ ತುಂಬ ಇಂಪಾರ್ಟೆಂಟ್ ಅಂದರೆ, ಮುಂಚೆ ಎಲ್ಲ ಇತ್ತು ಸಿನಿಮಾ ರಂಗ ಅಂದರೆ ಬೆಂಗಳೂರಿಗೆ ಬರಬೇಕು, ಅಥವಾ ನೀವು ಈ ಥರದ್ದೇನೋ ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಏನೋ ಮಾಡ್ತಿದ್ರೆ ಬೆಂಗಳೂರಿಗೆ ಬರಬೇಕು ಅಂತ. ಇವಾಗ ನಾನು ಹೇಳ್ದಂಗೆ ಎಲ್ಲೋ ಹಳ್ಳಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಕೂತ್ಕೊಂಡು ಯಾರೋ ಒಬ್ಬ ರೀಲ್ಸ್ ಮಾಡೋದನ್ನ ಬೆಂಗಳೂರಲ್ಲಿರೋ ಒಬ್ಬ ನಿರ್ದೇಶಕ ನೋಡಿ ಅವನಿಗೆ ಇಷ್ಟ ಆಗ್ಬಿಟ್ಟು ಅವ್ನು ಕರೆಸಿ ಸಿನಿಮಾ ಕಾಸ್ಟ್ ಮಾಡ್ತಾನೆ. ಅಥವಾ ಯಾವುದೋ ಒಂದು ದೊಡ್ಡ ಶೋ ಅಲ್ಲಿ ಅವನಿಗೆ ಒಂದು ಚಾನ್ಸ್ ಸಿಗುತ್ತೆ, ಸಿಂಗಿಂಗು ಅಥವಾ ಬಿಗ್ ಬಾಸ್ ಶೋನು, ಈ ಥರದ್ದೆಲ್ಲ ಶೋಸ್ ಅಲ್ಲಿ ಚಾನ್ಸ್ ಸಿಗುತ್ತೆ. ಸೊ ನೆವರ್ ಅಂದರೆ ನೀವು ಯಾವಾಗ ಏನು ಆಗ್ಬೋದು ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ಎಲ್ಲಿಂದ ಬೇಕಿದ್ರು ನೀವು ನಿಮ್ಮ ಪ್ಯಾಷನ್ ಅನ್ನು ಫಾಲೋ ಮಾಡ್ಬೋದು. ಒಂದು ಬಿಗ್ ರಿಯಾಲಿಟಿ ಶೋ ಇಂದ ಹಿಡಿದು ಒಂದು ಇಂಡಸ್ಟ್ರಿಗೆ ಬೇಕಾಗೋ ಒಂದು ಅಂದ್ರೆ ಒಂದು ಸಿನಿಮಾಗೆ ಬೇಕಾಗೋ ಒಂದು ಟ್ಯಾಲೆಂಟ್ ಕೂಡ ಈಗ ಸೋಷಿಯಲ್ ಮೀಡಿಯಾಗಳಲ್ಲೇ ಸಿಗ್ತಾ ಇದೆ. ಅಷ್ಟು ಬೂಮ್ ಆಗಿದೆ ಈಗ. ಪ್ರಪಂಚ ಮುಂದೋಗ್ತಾ ಇದೆ, ನಾವು ಅದ್ರ ಹಿಂದೆ ಹೋಗ್ಬೇಕಷ್ಟೇ. ಅಂಡ್ ಪ್ರಮೋದ್ ಮರವಂತೆ ಸರ್, ಈಗ ಮರವಂತಿಯ ನೆನಪುಗಳನ್ನ ಸ್ವಲ್ಪ ಮೆಲುಕು ಹಾಕೋಣ. ಪ್ರಮೋದ್ ಸರ್ ಯಾವಾಗ ಮರವಂತಿಯನ್ನ ಬಿಟ್ಟಿದ್ದು ಲಾಸ್ಟ್, ಅಂದ್ರೆ ಮರವಂತಿಯನ್ನ ಬಿಟ್ಟು ಒಂದಿಷ್ಟು ಸಮಯ ಬೇರೆ ಊರಲ್ಲಿ ಕಳೆದಿದ್ದೀರಿ ಅಂತಂದ್ರೆ ಅದು ಯಾವಾಗ? ಸೊ ನಾನು ನಮ್ದು ಹೆಂಗೆ ಅಂದ್ರೆ, ನಾವು ನಮ್ಮ ಅಜ್ಜನವರೇ ಮರವಂತೆ, ಅವ್ರ ಮೂಲ ಮರವಂತೆ. ಅಲ್ಲಿಂದ ಅವರು ಸಾಗರ ಸೊರಬ ಅಂತ ಇದೆ, ಅಲ್ಲಿ ಹೋಗಿ ಸೆಟ್ಲ್ ಆಗಿದ್ದವರು. ಅಲ್ಲಿ ಹೋಗಿ ಸೆಟ್ಲ್ ಆಗಿ ಮನೆ ಮಾಡಿ ಜಮೀನೆಲ್ಲ ಮಾಡ್ಕೊಂಡು. ಸೊ ನಮ್ಮ ತಂದೆ ಎಲ್ಲ ಅಲ್ಲೇ ಬೆಳೆದಿದ್ದು. ನಾನು ಕೂಡ ಬಾಲ್ಯದ ದಿನಗಳನ್ನ ಅಲ್ಲೇ ಕಳೆದಿದ್ದು. 4ನೇ ಕ್ಲಾಸ್ ತನಕ ಶಾಲೆ ಹೋಗಿದ್ದು ನಾನು ಸೊರಬದಲ್ಲೇ, ಶಿಕಾರಿಪುರ ತಾಲೂಕು ಗುಡ್ಡದಸಳ್ಳಿ ಅಂತ ಹಳ್ಳಿಯಲ್ಲಿ, ಅಲ್ಲೇ ಹೋಗಿದ್ದು ನಾನು. ಸೊ ಅದಾದ್ಮೇಲೆ ನಾನೇನ್ ಮಾಡ್ತೀನಿ, ಅಂದ್ರೆ ಕರಾವಳಿ, ನನ್ನ ತಂದೆಗೆ ಯಾವಾಗ್ಲೂ ಕರಾವಳಿಯಲ್ಲಿ ಎಜುಕೇಶನ್ ಚೆನ್ನಾಗಿರುತ್ತೆ, ನೇಮ್ನೆಸ್ ಚೆನ್ನಾಗಿರುತ್ತೆ, ಅಲ್ಲಿ ನನ್ನ ಮಕ್ಕಳು ಬೆಳಿಲಿ ಅಂತ ಹೇಳಿ ನಮ್ಮ ಅಣ್ಣಂದ್ರು ಇಬ್ರು ಕೂಡ ಕರಾವಳಿಯಲ್ಲೇ ಬೆಳೆದಿದ್ದು, ನಾನು ಕೂಡ ಕರಾವಳಿಯಲ್ಲೇ ಬೆಳೆದಿದ್ದು. ನಾನು ಆಮೇಲೆ ರೆಸಿಡೆನ್ಷಿಯಲ್ ಸ್ಕೂಲ್ ನವೋದಯ ಅಂತ ಅಲ್ಲಿ ಹೋಗ್ತೀನಿ. ಅಲ್ಲಿ 7 ವರ್ಷ ನಾನು ಮನೆಯಿಂದನೇ ದೂರ ಫ್ರೆಂಡ್ಸ್ ಜೊತೆಗೆ ಬೆಳೆದಿದ್ದು. ನಾನು 7 ವರ್ಷ ಬೆಳಗ್ಗೆ 5:30 ರಾತ್ರಿ 11 ಗಂಟೆ ತನಕ ಶೆಡ್ಯೂಲ್ ನಮ್ದದು. ಸೊ ಫ್ರೆಂಡ್ಸ್ ಜೊತೆನೆ 7 ವರ್ಷ ಬೆಳೆದಿದ್ದು ನಾನು. ಮರವಂತೆ ಅಂದ್ರೆ ನನಗೆ ಯಾವಾಗ್ಲೂ ರಜೆ ದಿನಗಳೇ. ನಾನು ರಜೆಯ ದಿನಗಳಲ್ಲೇ ಮರವಂತೆಯಲ್ಲಿ ಕಳೆದಿದ್ದು. ನಾನು ಮರವಂತೆ ಅಂದ ತಕ್ಷಣ ನನಗೆ ಸಮುದ್ರ. ನಾನು ಚಿಕ್ಕವನಿರ್ಬೇಕಾದ್ರೆ ನನ್ನ ಸಮುದ್ರ ಕರ್ಕೊಂಡು ಹೋಗ್ತಿರ್ಲಿಲ್ಲ ನಮ್ಮ ಅಣ್ಣ ಎಲ್ಲ. ನಾನು ಸಮುದ್ರ ನೋಡ್ಬೇಕು ಅಂತಾನೆ ಕುಂದಾಪುರದಿಂದ ಮರವಂತೆಗೆ ಬಸ್ ಇದ್ರೆ ಆ ವಿಂಡೋ ಸೈಡ್ ಸೀಟಲ್ಲಿ ಈ ಸೈಡ್ ಲೆಫ್ಟ್ ಸೈಡ್ ಹೋಗಿ ಕೂರ್ತಿದ್ದೆ. ನಾನು ಫಸ್ಟ್ ಹೋಗಿ ಅಲ್ಲಿ ಹೋಗಿ ಕೂತ್ಬಿಡ್ತಿದ್ದೆ. ಓನ್ಲಿ ಕೆಲವು ಸೆಕೆಂಡ್ಸ್ಗಳ ಸಮುದ್ರ ನೋಡ್ಬೇಕು ನನಗೆ. ಅಲ್ಲೇ ನಾನು ನಮ್ಮ ತಂದೆ ಹತ್ರ ಕ್ವಶನ್ಸ್ ಕೇಳೋದು, ಅದ್ಯಾಕೆ ನದಿ ಯಾಕೆ ಇದು ಸುಮ್ಮನೆ ಇದೆ, ಸಮುದ್ರದ ಯಾಕೆ ಅಲೆಗಳು ಈ ತರ ಬರ್ತಿದೆ, ಏನಕ್ಕೆ ಇವತ್ತು ಯಾಕೆ ಅಲೆ ಹೀಗಾಗಿದೆ, ಮಳೆಗಾಲದಲ್ಲಿ ಯಾಕೆ ಬ್ರೌನ್ ಆಗಿದೆ, ಈ ರೀತಿಯ ಒಂದಿಷ್ಟು ಎಲ್ಲ ಮಕ್ಕಳಾಟಿಕೆ ಕ್ವಶನ್ಗಳನ್ನೆಲ್ಲ ಕೇಳ್ಕೊಂಡು ಮರವಂತೆ ಅಂದ್ರೆ ಇದು ನನಗೆ ತುಂಬಾ ನೆನಪು. ಮತ್ತೆ ಕ್ರಿಕೆಟ್ ಆಡ್ತಾ ಇದ್ದಿದ್ದು ಫ್ರೆಂಡ್ಸ್ ಜೊತೆ. ಮತ್ತೆ ನಾನು ಬಣ್ಣದ ಟಿವಿ, ಕಲರ್ ಟಿವಿ ಫಸ್ಟ್ ನೋಡಿದ್ದು ಮರವಂತೆಯಲ್ಲಿ, ಕೇಬಲ್ ಅಂತ. ನಾನು ಅಲ್ಲಿದ್ದಲ್ಲಿ ಬರೀ ಆಂಟೆನಾ ಇತ್ತು, ಬ್ಲ್ಯಾಕ್ ಅಂಡ್ ವೈಟ್, ಭಾನುವಾರದ ಚಿತ್ರಮಂಜರಿ, ಭಾನುವಾರದ ಸಿನಿಮಾಗಳು. ಮರವಂತೆಗೆ ಬಂದಾಗ ಇಲ್ಲಿ ನನಗೆ ಫಸ್ಟ್ ಉದಯ, ಉಷೆ, ಈ ಟಿವಿ, ಈ ತರದ್ದೆಲ್ಲ ಚಾನೆಲ್ಗಳನ್ನು ನೋಡಿದ್ದು. 100 ಚಾನೆಲ್ಗಳಿದೆ. ನಾವಲ್ಲಿ ವಾರಕ್ಕೊಂದು ಸಿನಿಮಾ ನೋಡ್ತಿದ್ದವರು. ಇಲ್ಲಿ ದಿನಕ್ಕೆ ಒಂದು 10-15 ಸಿನಿಮಾಗಳು ಬರುತ್ತಲ್ಲ ಅಂತ ಆ ಒಂದು ಬೆರಗಿನಿಂದ ನೋಡಿದಂತ ನೆನಪು ನನಗೆ. ಅದು ಮರವಂತೆ ಅಂದ ತಕ್ಷಣ ಅದು ನೆನಪಾಗುತ್ತೆ. ನೀವು ಹೇಳಿದ್ರಿ ಬೀಚ್ ಬಗ್ಗೆ, ನಿಜವಾಗ್ಲೂ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡದಂತಹ ಬೀಚ್ ನಮ್ಮ ಮರವಂತೆ. ಒಂದು ಕಡೆ ಹೊಳೆ, ಒಂದು ಕಡೆ ಏನು ಸಮುದ್ರ. ಬಹುಶಃ ಅದು ನಮ್ ದೇಶದಲ್ಲಿ ಬೇರೆ ಕಡೆ ಹುಡುಕ್ಬೇಕು ಅಂತಂದ್ರೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಅಷ್ಟು ದೊಡ್ಡ ಮಟ್ಟಕ್ಕೆ ಹೆಸರಿತ್ತು. ಅಂಡ್ ನಿಮ್ಮ ಮೊದಲ ಸಾಹಿತ್ಯ ಯಾವ್ದಾಗಿತ್ತು ಸರ್? ಕವನ, ಕವಿತೆಯಿಂದ ಆರಂಭ ಆಯ್ತಾ ಅಥವಾ ಗೀತ ರಚನೆಯಿಂದನೇ ಆರಂಭ ಆಯ್ತಾ? ಕವನ, ಹನಿಗವನಗಳನ್ನೆಲ್ಲ ಜಾಸ್ತಿ ಬರೀತಿದ್ದೆ ನಾನು. ನಾನು ಕಾಲೇಜಲ್ಲಿ ಇದ್ದಾಗೆಲ್ಲ ಒಂದಿಷ್ಟು ಈ ಲಾಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಂಡು ಹನಿಗವನಗಳನ್ನು ಬರೆಯೋದು. ಇಲ್ಲ ನನ್ನ ಪುಸ್ತಕವನ್ನು ಸ್ಟೂಡೆಂಟಾ ಆಕ್ಚುಲಿ ಅಲ್ಲಿ ನಿಮ್ಗೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಹೆಂಗೆ ಅಂದ್ರೆ, ಈ PUC ಎಲ್ಲ ನಾವು ಮುಂದೆ ಮಿಡ್ಲ್ ಅಲ್ಲಿ ಕೂರ್ತಾ ಇದ್ದೆ. ಇಂಜಿನಿಯರಿಂಗ್ ಅಲ್ಲಿ ಹೆಂಗಿದ್ರೆ ನೀವು ಒಂದೇ ಹತ್ರ ಕೂರಲ್ಲ ನೀವು.
Okay. ಡೈಲಿ ಚೇಂಜ್ ಆಗ್ತಿರುತ್ತೆ, ಯಾರು ಬರ್ತಾರೆ, ಯಾರು ಎಲ್ಲಿ ಮನ್ಸಾಯ್ತು ಅಲ್ಲಿ ಅಲ್ಲಿ ಕೂತ್ಬಿಡ್ತಾರೆ. ಕೂತ್ಬಿಡ್ತಾರೆ. ನಾನು ಲೇಟ್ ಆಗಿ ಬಂದ್ರೆ ಲಾಸ್ಟ್ ಅಲ್ಲಿ ಕೂರ್ತಿದ್ದೆ. ಸೊ ನಾವು Okay. ಒಂದಿಷ್ಟು ಜನ ಏನ್ ಮಾಡ್ತಿದ್ವಿ ಅಂದ್ರೆ ಎಂಡ್ ಪ್ರಿಫರ್ ಮಾಡ್ತಿದ್ವಿ, ಹಾ, ಯಾಕಂದ್ರೆ ನಾನು ಜಾಸ್ತಿ ನೋಟ್ಸ್ ಬರ್ಕೋತಿರ್ಲಿಲ್ಲ, ಹಾ. ಮತ್ತೆ ಪಾಠ ತುಂಬಾ ಅಟೆಂಟಿವ್ ಆಗಿ ಕೇಳ್ತಿರ್ಲಿಲ್ಲ ನಾನು. ಕೇಳ್ತಾ ಇರ್ಲಿಲ್ಲ. ಸೊ ನಾನು ಹಿಂದ್ಗಡೆ ಕೂತ್ಕೊಂಡು ಒಂದ್ ಸ್ವಲ್ಪ ಕೇಳ್ತಿದ್ದೆ, ಬೋರ್ ಆಯ್ತು ಅಂದ ಕೂಡಲೇ ಸಾಹಿತ್ಯ ಪುಸ್ತಕ ಓದೋದು, ಹ್ಮ್. ಇಲ್ಲ ಇದನ್ನ ಕವಿತೆಗಳನ್ನ ಬರೆಯೋದು, ಈ ತರ ಮಾಡ್ತಿದ್ದೆ. ಓಕೆ. ಆಕ್ಚುಲಿ ಪ್ರಮೋದ್ ಸರ್ನ ನೋಡಿದ್ರೆ ಯಾರಿಗಾದ್ರೂ ಅನ್ಸುತ್ತಾ ಲಾಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಂಡು ಸ್ವಲ್ಪ ತುಂಟಾಟ ಮಾಡ್ತಿದ್ರು, ಪಾಠವನ್ನ ಬಿಟ್ಟು ಏನೋ ಒಂದ್ ಕಿತಾಪತಿ ಮಾಡೋ ಮನ್ಸವ್ರು ಅಂತ ಇಲ್ಲ, ಅನ್ಸೋದೇ ಇಲ್ಲ. ಫಸ್ಟ್ ಬೆಂಚ್ ಅಲ್ಲಿ 10th 12th ಅಲ್ಲೆಲ್ಲ ಫಸ್ಟ್ ಬೆಂಚ್ ಸ್ಟೂಡೆಂಟ್ ತರನೇ Okay. ಇದ್ದು, ಹಾ. ಎಲ್ಲ ಆದ್ಮೇಲೆ ನಾನು ಹೇಳದಲ್ಲ ಅವಾಗ ನಿಮ್ಗೆ, ನನ್ಗೆ ಇದೆಲ್ಲೋ ಒಂದ್ ಸ್ವಲ್ಪ ನನ್ ಚೂರು. ದಾರಿ ಎಲ್ಲ ಅನ್ಸಕ್ ಅಲ್ಲ. ಶುರು ಆದಾಗ, ಹ್ಮ್. ನಾನು ಅಂದ್ರೆ ನಾನು ಅಲ್ಲಿ ಏನೋ ಒಂದು ಆ ಟೈಮಲ್ಲಿ ನಾನು ಟೈಮ್ ವೇಸ್ಟ್ ಮಾಡೋದ್ರೆ, ಆ ಟೈಮಲ್ಲಿ ಏನೋ ಕಲಿಯೋಣ ಅಂತೇಳಿ ಸಾಹಿತ್ಯ ಪುಸ್ತಕ ಓದೋದು, ಹೌದು. ಕವಿತೆಗಳನ್ನ ಹೌದು. ಬರೆಯೋದು ಶುರು ಹೌದು. ಮಾಡಿದೆ. ಹೌದು. ಎಷ್ಟೋ ಜನ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಅವ್ರದ್ದೇ ಆದ ಒಂದು ಫ್ಯಾಷನ್ ಇರುತ್ತೆ, ಅವ್ರದ್ದೇ ಆದಂತಹ ಒಂದು ಬಾಲ್ಯದಲ್ಲಿ ಏನೋ ಒಂದು ಮಾಡ್ಕೋಬೇಕು, ಅದನ್ನೇ ಮಾಡ್ತೀನಿ ನಾನು ಅನ್ನೋ ಒಂದು ಆಸೆ ಇರುತ್ತೆ. ಹ್ಮ್, ಹ್ಮ್. ಅಂದ್ರೆ ಎಲ್ಲೋ ಒಂದು ಕಡೆ ಫ್ಯಾಮಿಲಿ ಪ್ರೆಷರು ಅಥವಾ ಒಂದಿಷ್ಟು ಜವಾಬ್ದಾರಿಗಳು ಅವ್ರನ್ನ ಈ ಕಡೆಯಿಂದ ಆ ಕಡೆ ತಳ್ಳಿ ಬಿಡುತ್ತೆ. ನಿಮ್ಗಂತಹ ಸಿಚುವೇಶನ್ ಯಾವುದೇ ಎದುರಾಗ್ಲಿಲ್ವಾ ಸರ್? ಹೇಗೆ? ಅಂದ್ರೆ ಅದು ತುಂಬಾ ತುಂಬಾ ಜನಕ್ಕೆ ಆಗೇ ಆಗುತ್ತೆ ಅದು. ಯಾಕಂದ್ರೆ ಈಗ ಒಬ್ಬರೇ ಮಗ ಇರ್ತಾರೆ, ಅವ್ರ ಮೇಲೆ ತುಂಬಾ ಪ್ರೆಷರ್ಗಳಿರುತ್ತೆ. ನನಗೆ ತುಂಬಾ ಜನ ಸಿಗ್ತಾರೆ, ಅಂದ್ರೆ ಯಾಕೆ ನೀವು ಈಗ ಬರಿತಾ ಇಲ್ವಾ, ಸಿನಿಮಾ ಇಂಡಸ್ಟ್ರಿ ಇಲ್ವಾ ಅಂತ ಕೇಳಿದಾಗ, ಇಲ್ಲ ಸರ್ ಸ್ವಲ್ಪ ಕಮಿಟ್ಮೆಂಟ್ಸು, ಹ್ಮ್. ಅಥವಾ ತುಂಬಾ ಜನ ಜಾಬ್ ಬಿಟ್ಟು ಈ ಕಡೆ ಬರಬೇಕು ಅಂತಿರ್ತಾರೆ, ಅವ್ರಿಗೆ ಆಗ್ತಿರಲ್ಲ. ಬಟ್ ಲಕ್ಕಿಲಿ ನನಗೇನಾಯ್ತು ಅಂದ್ರೆ, ನಾನು ಕೊನೆ ಮಗ ನಮ್ಮ ಮನೇಲಿ. ಸೊ ಹ್ಮ್. ನನಗಿಂತ ಮುಂಚೆ ಒಬ್ಳು ಅಕ್ಕ ಮತ್ತೆ ಇಬ್ರು ಅಣ್ಣಂದ್ರಿದ್ದಾರೆ. ಓಕೆ. ಹಾಗಾಗಿ ನಾನು ಯಾವಾಗ ಇಂಡಸ್ಟ್ರಿ ಜಾಬ್ ಬಿಟ್ಟು ಕೂಡ ಈಚೆಗೆ ಬರ್ತೀನಿ ಅಂತ ಇದು ಮಾಡಿದೆ, ಹ್ಮ್. ಆವಾಗ ಮನೆ ಕಡೆಯಿಂದ ಜಾಸ್ತಿ ನನಗೆ ಫಿನಾನ್ಷಿಯಲ್ ಪ್ರೆಷರ್ಗಳು ಏನೂ ಇರಲಿಲ್ಲ. ನನ್ನ ಮನೆಗೆ ಇಷ್ಟು ಕೊಡಬೇಕು, ಅಥವಾ ನನ್ನ ತಂಗಿ ಮದುವೆ ಮಾಡಬೇಕು, ಅಕ್ಕನ ಮದುವೆ, ಈ ಥರದ್ದು ಯಾವ ಪ್ರೆಷರ್ಗಳನ್ನು ನನ್ನ ಇರ್ಲಿಲ್ಲ. ಹಾ. ಮನೆಯವರು ಯಾರೂ ಹಾಕಲಿಲ್ಲ. ಸೊ ನಮ್ಮ ಏನೇ ಪ್ರೆಷರ್ಗಳಿದ್ರು ಕೂಡ ನಮ್ಮ ಅಣ್ಣಂದ್ರು ಅವರೆಲ್ಲ ಹ್ಯಾಂಡಲ್ ಮಾಡ್ತಾಯಿದ್ರು, ನಮ್ಮ ಹ್ಮ್. ತಂದೆ ಹ್ಯಾಂಡಲ್ ಮಾಡ್ತಾಯಿದ್ರು. ಹ್ಮ್. ಒನ್ಲಿ ಅವ್ರಿಗೆ ಕನ್ಸರ್ನ್ ಇದ್ದಿದ್ದಂದ್ರೆ ಇವನ ಫ್ಯೂಚರ್ ಹೇಗೆ, ಹಾ, ಓಕೆ. ನಾಳೆ ಇವನಿಗೆ ಈ ಫೀಲ್ಡಲ್ಲಿ ಹೋದರೆ ಅವನಿಗೆ ಫ್ಯೂಚರ್ ಸಿಗುತ್ತಾ ಗಟ್ಟಿಯಾಗಿರುತ್ತಾ, ಅಥವಾ ಇಲ್ವಾ? ಇದರಲ್ಲೇ ಏನಾದ್ರು ಮಾಡ್ತಾನೆ, ಬಿಕಾಸ್ ಓದಿದ್ದಾನೆ, ಇಷ್ಟೆಲ್ಲ ಹೌದು. ಓದಿದ್ದಾನೆ, ಒಂದು ಜಾಬ್ ಹೌದು. ಬಿಟ್ಟು ಬರ್ತಾ ಇದ್ದಾನೆ, ಒಳ್ಳೆ ಕಂಪ್ನಿ ಜಾಬ್ ಹೌದು. ಆಗಿದೆ, ಹೌದು. ಅದೊಂದು ಕನ್ಸರ್ನ್ ಇತ್ತು. ಬಿಟ್ರೆ ಹ್ಮ್. ಯಾವ ಪ್ರೆಷರ್ಗಳು ನನ್ನ ಮೇಲೆ ಬರ್ದೇ ಇರೋ ಥರ ನನ್ನ ಫ್ಯಾಮಿಲಿ ಫಿನಾನ್ಷಿಯಲಿ ನೋಡ್ಕೊಂಡ್ರು. ಏನು ಪ್ರೆಷರ್ಗಳು ಇಲ್ಲ, ಅದು ಒಂದ್ 2-3 ಸತಿ ಕೇಳಿದ್ರು, ಹಾ. ಜಾಬ್ ಮಾಡ್ತಾ ಮಾಡೋಕ್ಕಾಗಲ್ವಾ ಅನ್ನೋ ಒಂದು ಹಾ, ಕನ್ಸರ್ನ್ ಅಲ್ಲಿ ಹಾ, ಕೇಳಿದ್ರು. ಹಾ, ಬಟ್ ನಾನು ಇಲ್ಲ, ಸ್ವಲ್ಪ ದಿನ ನೋಡ್ತೀನಿ, ಹ್ಮ್. ಅಟ್ಲೀಸ್ಟ್ 1 ವರ್ಷ ಆದ್ರೂ ನೋಡ್ತೀನಿ, ಹ್ಮ್. ಆಗ್ತಿಲ್ಲ ಅಂತ ಗೊತ್ತಾದಾಗ, ನಾನು ಹೇಗೂ ನನ್ನ ಹತ್ರ ಡಿಗ್ರಿ ಸರ್ಟಿಫಿಕೇಟ್ ಇದೆ, ಹ್ಮ್. ನಾನು ಮತ್ತೆ ಟ್ರೈ ಮಾಡ್ತೀನಿ ಅಂತ ಹೇಳಿದೆ. ಹ್ಮ್. ಆ ಟೈಮಲ್ಲೇ ನನಗೆ ಫಸ್ಟ್ ಹಾಡು ಸಿಕ್ತು. Okay. ಹಾಗಾಗಿ ಅದು Okay. ಅಲ್ಲಿಂದ ಜರ್ನಿ ಬೇರೆ ತರ ಆಯ್ತು. ಓಕೆ. ಹಾಗೆ ಬಿಟ್ಟು ಬಂದಂತಹದ್ದು, ನೀವು ಇಂಜಿನಿಯರಿಂಗ್ ಅನ್ನ ಅಥವಾ ನಿಮ್ಮ ಆ ಪ್ರೊಫೆಷನ್ ಲೈಫ್ ಅನ್ನ ಬಿಟ್ಟು ಒಂದು ನಿಮ್ಮ ಫ್ಯಾಷನ್ ಕಡೆ ಬಂದಂತವ್ರು ಬೆನ್ನತ್ತಿ, ಹೇಗೆ ಇಂಡಸ್ಟ್ರಿ ನಿಮ್ಮನ್ನ ಕೈ ಹಿಡಿತಾ, ಯಾವ ರೀತಿ ಆಯ್ತು? ರಿಜೆಕ್ಷನ್ ಸಿಕ್ಕಿತಾ ಫಸ್ಟು ಆ ಟೈಮಲ್ಲಿ ಯಾವ ರೀತಿಯಾಗಿ ನೀವು ಇಂಡಸ್ಟ್ರಿನ ಎದುರಿಸಿದ್ರಿ ಅಂತ? ಸೊ ಇಂಡಸ್ಟ್ರಿ ನನಗೆ ಮುಂಚೆನೇ ಗೊತ್ತಿತ್ತು, ಇಂಡಸ್ಟ್ರಿಯಲ್ಲಿ ಕಷ್ಟ ಇದೆ, ತುಂಬಾ ಹ್ಮ್. ಕಷ್ಟ ಇದೆ. ಹೌದು. ಆ ಒಂದು 2 ವರ್ಷ ನಾನು ಮೆಂಟಲಿ ಪ್ರಿಪೇರ್ ಆಗೋದಕ್ಕೆ, ನಾನು ಆ 2 ವರ್ಷಕ್ಕಿಂತ ಮುಂಚೆನೇ ನಾನು ಆಕ್ಚುಲಿ ಇಂಡಸ್ಟ್ರಿಯಲ್ಲಿ ಕೆಲಸ ಶುರು ಮಾಡಿದ್ದೆ. ಸೊ ಹ್ಮ್. ಬಿಲಿಂಡರ್ ಅಂತ ಸಿನಿಮಾಗೆ ನಾನು ರವಿ ಹೌದು. ಬಸರು ಹೌದು. ಅವ್ರ ಡೈರೆಕ್ಷನ್ನಲ್ಲಿ ನಾನು ಡೈಲಾಗ್ ಅನ್ನ ಬರ್ತಿದ್ದೆ. ಸೊ ನನಗೆ ಇಂಡಸ್ಟ್ರಿಯ ಆಗು ಹೋಗುಗಳು ನಿಧಾನವಾಗಿ ಗೊತ್ತಾಗೋಕೆ ಶುರುವಾಗಿತ್ತು. ಬೆಳವಣಿಗೆಗೆ ಏನು ಎಷ್ಟು ಕಷ್ಟ ಇದೆ ಎಲ್ಲದೂ ನನಗೆ ಹ್ಮ್. ಗೊತ್ತಾಗೋಕೆ ಶುರುವಾಗಿತ್ತು. ನಾನು ಅವ್ರ ಜೊತೆನೇ ಕೆಲಸ ಮಾಡ್ತಾ ಮಾಡ್ತಾ ಕಟಕ ಸಿನಿಮಾ ಆಗಿರಬಹುದು, ಗಿರ್ಮಿಟ್ ಸಿನಿಮಾ, ಈ ಥರದ್ದೆಲ್ಲ ಸಿನಿಮಾಗಳೆಲ್ಲ ವರ್ಕ್ ಮಾಡಿದೆ. ಆ ಗ್ಯಾಪಲ್ಲಿ ನನಗೆ ಚಂದ ಚಂದ ನನ್ನ ಹೆಂಡತಿ ಹಾಡು ಹಾ, ಸಿಗುತ್ತೆ. ಓಕೆ. ಸೊ ಆ ಹಾಡು ಸಿಕ್ಕಾಗ ನನಗೆ ಅಂದರೆ ಮೇಲ್ನೋಟಕ್ಕೆ ನೋಡ್ಬೇಕಾದ್ರೆ ತುಂಬ ಇದೊಂದು ಹಾಡು ಸಿಕ್ತು, ನಿಮ್ಗೆ ಸೂಪರ್ ಹಿಟ್ ಆಯಿತು, ಹ್ಮ್. ಆಮೇಲೆ ಇನ್ನೊಂದಿಷ್ಟು ಹಾಡು ಬರ್ದ, ಮೇಲ್ನೋಟಕ್ಕೆ ಸ್ವಲ್ಪ ಸುಲಭ ಥರ ಅನಿಸಿದ್ರು ಕೂಡ ತುಂಬ ಸ್ಟ್ರಗ್ಲಿಂಗ್ ಇತ್ತು ನನಗೆ. ಈವನ್ ಫಸ್ಟ್ ಹಾಡು ಆದಮೇಲೂ ಕೂಡ, ಅಥವಾ ಹ್ಮ್. ಫಸ್ಟ್ ಹಾಡು ಬರೆಯೋದಕ್ಕೂ ಕೂಡ ನನಗೆ, ನಾನು ಇಂಡಸ್ಟ್ರಿಗೆ ಬಂದು 1 ವಾರದಲ್ಲೋ ಅಥವಾ 2 ದಿನದಲ್ಲೇ ನನಗೆ ಅವಕಾಶ ಸಿಕ್ಕಿಲ್ಲ. ನಾನು ಆಲ್ಮೋಸ್ಟ್ ಒಂದು 2 ಇಯರ್ಸ್ ತುಂಬ ಬರೆದು ಇದು ಅಂದರೆ ಸ್ಕ್ರ್ಯಾಪ್ ಮಾಡಿರೋ ಅಕ್ಷರಗಳು, ಸ್ಕ್ರ್ಯಾಪ್ ಮಾಡಿರೋ ಸೀನ್ಗಳು, ಡೈಲಾಗ್ಸ್ಗಳು, ಹಾಡುಗಳು Yes. ಎಷ್ಟೋ ಇದೆ. ಸೊ ಅದೆಲ್ಲವನ್ನು ಮೀರಿ ಹಾ. ಎಲ್ಲರ ಫಲವಾಗಿ ಒಂದು ಹಾಡು ಸಿಗುತ್ತೆ. ಅದು ನನಗೆ ಅಂದರೆ ಅದೃಷ್ಟನೇ ಅದು ನನಗೆ. ಯಾಕಂದರೆ ಫಸ್ಟ್ ಹ್ಮ್. ಸಿನಿಮಾ ಅಪ್ಪು ಸರ್ ಸಿನಿಮಾದಲ್ಲಿ ಸಿಗೋದು, ಹರ್ಷ ಮಾಸ್ಟರ್ ಅಂತ ಹೌದು. ನಿರ್ದೇಶಕರ ಸಿನಿಮಾದಲ್ಲಿ ಸಿಗೋದು, ಅದೊಂದು ಅದೃಷ್ಟ ನನಗೆ. ಹ್ಮ್. ಸೊ ಆ ಹಾಡು ಬಂದಮೇಲೆ ನನಗೆ ಒಂದು ರೆಕಗ್ನಿಷನ್ ಸಿಗುತ್ತೆ ನಮ್ಮ ವಲಯದಲ್ಲೇ. ಹೌದು. ಹಾಡು ತುಂಬ ದೊಡ್ಡ ಹಿಟ್ ಆಗುತ್ತೆ. ಬಟ್ ನಾನು ಅನ್ಕೋತೀನಿ, ಅದಾದಮೇಲೆ ಈ ಪ್ರತಿದಿನ ಹಾಡುಗಳಿರುತ್ತೆ, ನಾನು ಲಿರಿಸಿಸ್ಟಾಗಿ ಬದುಕು ಕಟ್ಕೋಬೋದು ಅಂತ ಅನ್ಕೋತೀನಿ. Okay. ಬಟ್ ಆ ಥರ ಆಗೋದೇ ಇಲ್ಲ. ಆಗೋದು. ಸೊ ಅದಾದಮೇಲೆ ಕೂಡ ನನಗೆ ಎಲ್ಲೂ ಅವಕಾಶಗಳೇ ಸಿಗಲ್ಲ. ಅಲ್ಲಿ ಏನಾದ್ರೂ ನಿಮ್ಗೆ ಭಾಷೆ ತೊಡಕಾಗತ್ತೆ? ಅಂದ್ರೆ ನೀವು ಕುಂದಾಪುರ ಕನ್ನಡ ಭಾಷೆಯಲ್ಲಿ ಬರ್ದಿರ್ತೀರಿ ಚಂದ ಚಂದ ಸಾಂಗ್ ಅನ್ನ, ಎಲ್ಲೋ ಕಂಟಿನ್ಯೂ ಆಗ್ತಿತ್ತೇನೋ, ಆದ್ರೆ ಎಲ್ಲೋ ಈ ಭಾಷೆಯಲ್ಲಿ ಬರೆಯೋರು ಈ ಭಾಷೆಲಿ ಅಷ್ಟು ಸಕ್ಸಸ್ಫುಲ್ ಆಗಿ ಬರ್ಕೊಡಲ್ವೇನೋ ಅನ್ನೋ ಒಂದು ತೊಡಕು ಬಂತ? ಹೇಗೆ ಕರೆಕ್ಟ್. ಸರ್? ಅಲ್ಲಿ ಏನಾಯ್ತು ಅಂದ್ರೆ, ಪ್ರಮೋದ್ ಮರವಂತೆ ಅಂತ ಮತ್ತೆ ಅದು ಸ್ವಲ್ಪ ಫೋಕ್ ಸ್ಟೈಲಲ್ಲಿ ಇದ್ರಿಂದ ಹ್ಮ್. ಎಲ್ಲ ಏನು ಅನ್ಕೊಂಡ್ರು ಅಂದ್ರೆ,
ಇದು ಯಾವುದೋ ಒಂದು ಫೋಕ್ ಸಾಂಗ್ ಅನ್ನು ಯೂಸ್ ಮಾಡಿದ್ದಾರೆ. ಇವ್ರು ಯಾರೋ ಒಬ್ಬ ಸೀನಿಯರ್ ರೈಟರ್, ಅದು ಹೆಸರು ಸ್ವಲ್ಪ ಪ್ರಮೋದ್ ಮರವಂತೆ ಉದ್ದ ಇರೋದ್ರಿಂದ ಯಾರೋ ಒಬ್ಬ ಸೀನಿಯರ್ ರೈಟರ್ ಇವರು ಅಂತ ಅನ್ಕೊಂಡ್ರು. ಒಂದು ಇನ್ನೊಂದು ಕುಂದಾಪುರ ಕನ್ನಡ ಭಾಷೆಯಲ್ಲಿ ಆ ಹಾಡು ಇದ್ದಿದ್ರಿಂದ ಆ ಹಾಡು ಆ ತರದ ಹಾಡು ಆ ಭಾಷೆ ಹಾಡುಗಳಿಗೆ ಮಾತ್ರ ಸೀಮಿತ. ಇವರು ರೆಗ್ಯುಲರ್ ಸಾಂಗ್ ಬರೆಯಲ್ವೇನೋ ಒಂಥರ ಜಾಸ್ತಿ ಯಾರು ಗಮನ ಕೊಡ್ಲಿಲ್ಲ ಅದ್ರ ಕಡೆ. ಸೊ ಮತ್ತೆ ಇನ್ನೊಂದು ನನಗೆ ರಿಯಲೈಸ್ ಆಗಿದ್ದು ಆಮೇಲೆ ಏನಂದ್ರೆ ಆ ಜಾನರ್ ಕೂಡ ಮ್ಯಾಟರ್ ಆಗುತ್ತೆ. ಈಗ ಒಂದು ರೊಮ್ಯಾಂಟಿಕ್ ಸಾಂಗ್ ಹಿಟ್ ಆದಾಗ ನೆಕ್ಸ್ಟ್ ರೊಮ್ಯಾಂಟಿಕ್ ಸಾಂಗ್ ಕಂಪೋಸ್ ಮಾಡೋರು ಯಾರಾದ್ರು ಇವ್ರ ಹತ್ರ ಬರ್ಸೋಣ ಇದನ್ನ ಅಂತ ಇದ್ ಮಾಡ್ತಾರೆ. ಸೊ ನೆಕ್ಸ್ಟ್ ನನಗೆಲ್ಲಾದ್ರೂ ಕುಂದಾಪುರ ಕನ್ನಡ ಹಾಡೆ ಯಾರಾದ್ರೂ ಮಾಡಿದ್ರೆ ತುಂಬಾ ಕಡಿಮೆ ಆ ಹಾಡುಗಳಾಗಿರೋದು. ಮುಂಚೆ ಉಳಿದವರು ಕಣ್ಣಂತೆಲ್ಲಿ ಮಾಡಿದ್ರು, ಅದಾದ್ಮೇಲೆ ನಾವೇ ಮಾಡಿರೋದು. ಆ ಥರದ್ದು ಹಾಡು ಬಂದಿದ್ರೆ ಬಹುಶಃ ಈ ಹಾಡು ಬರ್ದಿದ್ರಲ್ಲ ಅವ್ರು ಆ ಥರ ನೆನ್ಸ್ಕೊಳ್ತಾ ಇದ್ರು. ಸೊ ಅದು ನನಗೆ ಕ್ರಮೇಣ ರಿಯಲೈಸ್ ಆಯ್ತು. ಬಟ್ ಆ ಟೈಮಲ್ಲಿ ನನಗೇನು ಅನ್ಸುತ್ತೆ ಅಂದ್ರೆ ಒಂದು ಹಿಟ್ ಹಾಡಾಗಿದೆ, ಯಾಕೆ ಯಾರು ಹಾಡು ಬರ್ಸ್ತಿಲ್ಲ ಅನ್ನೋದೊಂದು ಆ ಒಂದು ಅಳುಕು ಇದ್ದೇ ಇತ್ತು. ಬಟ್ ಕ್ರಮೇಣ ಅದು ನಾನು ಯಾವಾಗ 2ನೇ ಹಾಡು ಬರ್ದೆ ಇನ್ನೂ ಬೇಕಾಗಿದೆ, ಅಲ್ಲಿಂದ ಸ್ವಲ್ಪ ಚೇಂಜ್ ಆಯ್ತು. ಆವಾಗ ನಮ್ಗೆ ಈ ಹಾಡು ಬರ್ದಿದ್ದಾರೆ, ಈ ತರನು ಬರೀತಾರೆ, ಚೆನ್ನಾಗಿ ಬರೀತಾರೆ ಅಂತ ಹೇಳಿ ತುಂಬಾ ಜನ ಒಂದಿಷ್ಟು ಅವಕಾಶ. ಹೇಗೆ ಅದು ಇನ್ನೂ ಬೇಕಾಗಿದೆ ನಿಮ್ಗೆ? ಅದು ಪ್ರಪೋಸಲ್ ಬಂದು ನೀವು ಬರ್ದಿದ್ದ ಅಥವಾ ನೀವೇ ಕ್ರಿಯೇಟ್ ಮಾಡಿ ಒಂದು ಬರ್ದಿದ್ದ, ಹೇಗೆ ಸರ್ ಅದು? ನಾನು ಚಂದ ನನ್ನ ಹೆಂಡತಿ ಆದ್ಮೇಲೆ ನನ್ನ ಡೈಲಿ ರುಟೀನ್ ಹೆಂಗಿತ್ತು ಅಂದ್ರೆ ಒಂದಿಷ್ಟು ಡೈರೆಕ್ಟರ್ಸ್ದು ನಂಬರ್ ತಗೊಳ್ಳೋದು, ಫೋನ್ ಮಾಡೋದು, ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ನಂಬರ್ ತಗೊಳ್ಳೋದು, ಫೋನ್ ಮಾಡೋದು. ಫೋನ್ ಮಾಡಿ ಸರ್ ನಾನು ಈ ತರ ರೆಸ್ಯೂಮೆ ಕೊಟ್ಟು ಇದು ಮಾಡೋ ಥರ ಜಾಬ್ ಕೇಳೋ ಥರ, ಸರ್ ಇದು ಹಾಡು ಬರ್ದಿದ್ದೀನಿ ಸರ್, ನಾನು ನಿಮ್ಮ ಕಂಪೋಸಿಂಗ್ ಅಲ್ಲಿ ಅಥವಾ ನನ್ನ ಕಂಪೋಸಿಂಗ್ ಕೂರೋಕ್ಕಾದ್ರೂ ಓಕೆ, ನಾನು ಡಮ್ಮಿ ಲಿರಿಕ್ಸ್ ಬರೆಯೋಕೆ ಏನಕ್ಕಾದ್ರೂ ನನಗೆ ವರ್ಕ್ ಮಾಡಬೇಕು ಸರ್ ನಿಮ್ಮ ಜೊತೆ ಅಂತ ಹೇಳಿ ತುಂಬಾ ಜನ ಮ್ಯೂಸಿಕ್ ಡೈರೆಕ್ಟರ್ಸ್ನ ಅಪ್ರೋಚ್ ಮಾಡ್ತಾ ಇದ್ದೆ. ಅದೇ ಟೈಮಲ್ಲಿ ನಾನು ವಾಸುಕಿ ಅವ್ರಿಗೂ ಫೋನ್ ಮಾಡಿದ್ದೆ. ಅವ್ರದ್ದು ರಾಮ ರಾಮರೇ ಎಲ್ಲ ಹಿಟ್ ಆಗಿತ್ತು. ಮೋಸ್ಟ್ ಪ್ರಾಬಬ್ಲಿ ಸರ್ಕಾರಿ ಕೂಡ ಬಂದಿತ್ತು ಅನ್ಕೋತೀನಿ. ಬಟ್ ರಾಮ ರಾಮರೇ ಅಂತೂ ಹಿಟ್ ಆಗಿತ್ತು. ಆ ಆಲ್ಬಮ್ ಕೇಳಿದ್ದೆ ನಾನು ಅವಾಗ ಅವ್ರಿಗೆ ಅಪ್ರೋಚ್ ಮಾಡಿದಾಗ ಅವರು ನನ್ನ ಹಾಡುಗಳನ್ನ ಅದು ಕೇಳಿದ್ದೀನಿ ಸರ್ ನಾನು, ಮತ್ತೆ ಒಂದು ಸಿಂಗಲ್ ಆಲ್ಬಮ್ ಎಲ್ಲ ಕೇಳಿದ್ರು ನಾನು. ಸರ್ ಚೆನ್ನಾಗಿ ಬರೀತೀರಾ, ನಾನು ವರ್ಕ್ ಮಾಡೋಣ ಅಂತ ಹೇಳಿ ಇನ್ನೂ ಬೇಕಾಗಿದೆ ಹಾಡು ನನಗೆ ಕೊಟ್ಟಿದ್ದು. ಓಕೆ, ವೆರಿ ನೈಸ್. ಆಕ್ಚುಲಿ ನೀವು ಹೇಳಿದ್ರಿ ಚಂದ ಸಕ್ಸಸ್ ಕಂಡ ನಂತರ ಎಲ್ಲೋ ಒಂದು ಕಡೆ ಸ್ವಲ್ಪ ಹಿನ್ನಡೆ ಆಯ್ತು. ನೀವು ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಥಟ್ ಅಂತ ಸಕ್ಸಸ್ಗೆ ಕಂಟಿನ್ಯೂ ಆಗಿ ಹೋಗ್ಲಿಲ್ಲ ಅದು ಅಂತ. ಬಹುಶಃ ಇದು ಎಷ್ಟೋ ಜನಕ್ಕೆ ಗೊತ್ತಾಗ್ಬೇಕು. ಪ್ರಮೋದ್ ಮರವಂತೆ ಈಗ ಪ್ರೆಸೆಂಟ್ ಏನಾಗಿದ್ರೋ ಆ ದಾರಿ ಅಷ್ಟು ಸುಲಭವಾಗಿರ್ಲಿಲ್ಲ. ಅಂಡ್ ಮೋರ್ ದೆನ್ ನಾವೇ ನಾಳೆ ಆ ಜಾಗಕ್ಕೆ ಹೋಗ್ಬೇಕು ಅಂತಂದ್ರೆ ಅಷ್ಟೇ ಸ್ಟ್ರಗಲ್ಸ್, ಅಷ್ಟೇ ರಿಜೆಕ್ಷನ್ ಖಂಡಿತವಾಗ್ಲೂ ಇರುತ್ತೆ ಅನ್ನೋದು ಒಂದು ಬಹುಶಃ ಇದು ಒಂದಿಷ್ಟು ಜನರಿಗೆ ಏನು ಇನ್ಸ್ಪೈರ್ ಆಗಬಹುದು ಅನ್ಕೊಳ್ತೀನಿ. ಅಂಡ್ ಪ್ರಮೋದ್ ಮರವಂತೆ ಸರ್ ಫಸ್ಟ್ ತೆಗೆದುಕೊಂಡಂತಹ ಸಂಬಳ, ಅದು ಆಸ್ ಎ ಲಿರಿಕಿಸ್ಟ್ ಆಗಿ ಅಥವಾ ಬೇರೆ ಏನೋ ಒಂದು ಉದ್ಯೋಗ ಮಾಡಿನೋ ಫಸ್ಟ್ ತಗೊಂಡಂತಹ ಸಂಬಳ ಎಷ್ಟು? ಸೊ ಫಸ್ಟ್ ನನ್ನ ಕೈಗೆ ಬಂದಂತ ಅಮೌಂಟ್ ಅಂದ್ರೆ ಸಿನಿಮಾ ಇಂಡಸ್ಟ್ರಿಯಿಂದನೇ ಬಂದಿದ್ದು 5,000. ಸೊ ನನ್ಗೆ ಆವಾಗ್ಲೇ ಅನ್ಸಿತ್ತು ನನಗೆ, ನಾನು ಏದೋ ಇಂಜಿನಿಯರಿಂಗ್ ಮಾಡಿ ನಾನು ಜಾಬ್ ಮಾಡಬೇಕು ಅಂತ ಜಾಬ್ ಹುಡುಕ್ತಾ ಇದ್ರು ಕೂಡ ನನಗೆ ಸಿಕ್ಕಿರಲಿಲ್ಲ ಒಂದು 7-8 ತಿಂಗಳು. ಸೊ ಫಸ್ಟ್ ನನ್ನ ಆದಾಯ ಸಿನಿಮಾದಿಂದಲೇ ಬಂದಾಗ ಮೇ ಬಿ ನನ್ನ ಮುಂದಿನ ಜೀವನ ಇದ್ರಲ್ಲೇ ಕಟ್ಕೋತೀನಿ ಅನ್ನೋದು ಒಂದು ನಂಬಿಕೆ ಹುಟ್ಟಿತ್ತು ನನಗೆ. ಹೌದು. ಚಂದ ಸಾಂಗ್ ಟೈಮ್ ಅಲ್ಲಿ ನೀವ್ ಹೇಳಿದ್ರಿ ಸೀನಿಯರ್ ಅನ್ನೋ ತರ ಒಂದು ಪೋರ್ಟ್ರೇ ಆಗೋಯ್ತು, ಅದು ನಾನು ತುಂಬಾ ಏಜ್ ಆಗಿರೋ ಅನ್ನೋ ತರ ಅದು ಹೋಯ್ತು ಅಂತ. ಹೀಗೆ ಆಮೇಲೆ ಮತ್ತೆ ನೀವು ಅಪ್ಪು ಸರ್ ಏನಾದ್ರು ಮೀಟ್ ಮಾಡಿದ್ರಾ, ಟೀಮ್ ಅವ್ರನ್ನ ಏನಾದ್ರು ಮೀಟ್ ಮಾಡಿದ್ರಾ, ಮತ್ತೆ ಅದು ಹೇಗ್ ಬದಲಾವಣೆ ಆಯ್ತು ಅಂತ? ಅಪ್ಪು ಸರ್ನ ನಾನು ಅಂಜನಿ ಪುತ್ರ 25 ಡೇಸ್ ಪ್ರೆಸ್ ಮೀಟ್ ಅಲ್ಲಿ ಮೀಟ್ ಮಾಡಿದ್ದೆ. ಮಲ್ಲೇಶ್ವರಂ ಅಲ್ಲೇ ರೇಣು ಕಾಂಬ ಸ್ಟುಡಿಯೋದಲ್ಲಿ ಮೀಟ್ ಮಾಡಿದ್ದೆ ಪ್ರೆಸ್ ಮೀಟ್ ಅಲ್ಲಿ. ಅಲ್ಲಿ ತುಂಬಾ ಖುಷಿಯಿಂದ ಮಾತಾಡ್ಸೋದು, ತುಂಬಾ ಚೆನ್ನಾಗಿ ಬರ್ದಿದ್ದೀರಾ ಅಂತ ಹೇಳಿ ಮಾತಾಡ್ಸಿದ್ರು. ಅದಾದ್ಮೇಲೆ ಇನ್ನೊಂದ್ಸತಿ ಯುವರತ್ನ ಶೂಟ್ ಆಗ್ತಿರ್ಬೇಕಾದ್ರೆ ನಾವು ಇನ್ನೊಂದು ಹಾಡನ್ನು ತೋರ್ಸೋದಕ್ಕೆ ಹೋದಾಗ ಅದು ಕೊನೆ ಬಾರಿ ಮೀಟ್ ಮಾಡಿದ್ ನಾನು. ಶೆರ್ಟೌನ್ ಹೋಟೆಲ್ ಅಲ್ಲಿ ಶೂಟ್ ಆಗ್ತಿತ್ತು, ಅಲ್ಲಿ ಮೀಟ್ ಮಾಡಿದ್ದೆ. ಅಪ್ಪು ಸರ್ ಮತ್ತೆ ಯಾವ್ದಾದ್ರು ಸಾಂಗ್ ಬರ್ದಿದ್ದೀರಾ ಚಂದ ಬಿಟ್ಟು? ಇಲ್ಲ, ಅದೊಂದು ದೊಡ್ಡ ಅವಕಾಶ. ಹೌದು. ಹೇಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರ್ಯಾರಿಗೆ ಸಾಂಗ್ಗಳು ಬರ್ದಿದ್ರೆ ಇನ್ನ ಯಾರ್ಯಾರಿಗೆ ಬರಿಬೇಕು? ಆಲ್ಮೋಸ್ಟ್ ಎಲ್ಲಾ ಸ್ಟಾರ್ ಹೀರೋಸ್ಗೂ ಆಗಿದೆ. ಸುದೀಪ್ ಸರ್ಗೆ ಮತ್ತೆ ಯಶ್ ಅವ್ರಿಗೆ ಬ್ಯಾಲೆನ್ಸ್ ಇದೆ. ಏನಾದ್ರು ಪ್ಲಾನ್ ಇದೆಯಾ ಫ್ಯೂಚರ್ ಅದು ಗೊತ್ತಿಲ್ಲ, ಅದು ಆಗ್ಬೇಕು. ಮೇ ಬಿ ಹೋಪ್ಫುಲಿ ಆಗಬಹುದು ಅಂತ ಅನ್ಕೊಂಡಿದ್ರೆ ಖಂಡಿತ ಆಗ್ಲಿ. ಅಂಡ್ ಮುಖ್ಯವಾಗಿ ಈಗ ಪ್ರೆಸೆಂಟ್ 5,000 ಕೈಲಿ ಹಿಡಿದಿದ್ರಿ ಅಂದ್ರೆ ಈಗ ಪ್ರೆಸೆಂಟ್ ಪ್ರಮೋದ್ ಮರವಂತೆ ಸರ್ದು ಒಂದು ಅಂದಾಜ್ ಹೇಳೋದಾದ್ರೆ ಹೇಗಿದೆ ಅಂತ? ಇಲ್ಲ, ಅದಕ್ಕಿಂತ ಜಾಸ್ತಿ ಆಗಿದೆ ಅಂತ ಹೇಳಿ. ಜಾಸ್ತಿ ಆಗಿದೆ ಎಷ್ಟು ಪಟ್ಟು ಅಂತ ತಿಳ್ಕೊಬೋದಾ? ಇಲ್ಲ, ನಮ್ದು ಬಜೆಟ್ ಯಾವಾಗ್ಲೂ ನಾವೇನು ಇದು ಮಾಡ್ತೀವಲ್ಲ, ಸಿನಿಮಾ ಬಜೆಟ್ ಏನಿದೆ, ಯಾರು ಹೀರೋ ಇದ್ದಾರೆ, ಅವ್ರಿಗೇನು ರಿಟರ್ನ್ಸ್ ಬರುತ್ತೆ ಆಡಿಯೋ, ಅದೆಲ್ಲ ಬೇಸಿಸ್ ಮೇಲೆ ನಾವು ಚಾರ್ಜ್ ಮಾಡಬೇಕಾಗುತ್ತೆ. ಯಾಕಂದರೆ ನನಗೇನು ಕೊಡ್ತಾರೆ ಅದರದ್ದು ಒಂದಿಷ್ಟು ಇದಾದರೂ ಅವರಿಗೆ ಬರಬೇಕು, ಆಡಿಯೋದಿಂದ ಆಗಿರ್ಬೋದು ಅಥವಾ ಸಿನಿಮಾದಿಂದ ಆಗಿರ್ಬೋದು. ಹಾಗಾಗಿ ಅದು ವೇರಿ ಆಗುತ್ತೆ.
ಅದ್ರ ನಿರ್ಧಾರದ ಮೇಲೆ ನಿಮ್ಮ ಹೌದು. ಅಮೌಂಟ್ ಹಾ. ಕೂಡ. ಓಕೆ, ಫೈನ್. ಪ್ರಮೋದ್ ಸರ್ ಜಾಸ್ತಿ ಲವ್ ಸಾಂಗ್ಸ್ ಗಳನ್ನ ಬರೀತಾರೆ, ಜಾಸ್ತಿ ಅದರಿಂದ ಜನರನ್ನ ಮೋಡಿ ಮಾಡ್ತಾರೆ ಅಂತ. ಹೀಗೆ ಲವ್ ಸಾಂಗ್ ಬರಿತಾ ಬರಿತಾನೆ ಹಾಗೆ ಪ್ರೀತಿಸಿ ಹಾಗೆ ಮದ್ವೆ ಆಗ್ಬಿಟ್ರಿ ಸರ್. ಏನ್ ಕತೆ ಅದು? ಸ್ಟೋರಿ ಹೇಗೆ? ಮರವಂತೆ, ಬಸ್ರೂರು ಒಂದಾಗಿದ್ ಹೇಗೆ ಅಂತ? ಆ, ಅದೇ ಅವಾಗೇನು ಲವ್ ಸಾಂಗ್ ಅದೇ ಇನ್ನೂ ಬೇಕಾಗಿದೆ ಎಲ್ಲ ಬಂದ್ಮೇಲೆ ಸ್ವಲ್ಪ ಜಾಸ್ತಿ ಲವ್ ಸಾಂಗ್ಸ್ಗಳು, ಪ್ಯಾಥೋ ಸಾಂಗ್ಸ್ಗಳು, ಮೋರ್ ಲಿಟ್ರೇಚರ್ ಬೇಸ್ಡ್ ಸಾಂಗ್ಸ್ಗಳಿದೆ ಅದು ಜಾಸ್ತಿ ಸಿಗೋದು ಶುರುವಾಯಿತು ಸಿಗೋದಕ್ಕೆ. ಸೊ ಇನ್ನು ಪ್ರೀತಿ ಏನಿಲ್ಲ, ಸ್ನೇಹ ಇತ್ತು, ಸ್ನೇಹ ಪ್ರೀತಿ ಆಗಿ ಮದುವೆ ಆಯ್ತು. ಓಕೆ, ಸ್ನೇಹ ಫಸ್ಟ್ ಪರಿಚಯ ಸ್ನೇಹ. ಪರಿಚಯ, ಸ್ನೇಹ, ಪ್ರೀತಿ, ಮದುವೆ. ಓಕೆ, ರವಿ ಬಸ್ರೂರ್ ಸರ್ ಜೊತೆ ಕೆಲಸ ಮಾಡ್ತಾ ಇದ್ರಿ ಅಂಡ್ ಅವರ ರಿಲೇಟಿವ್ ಹುಡುಗಿಯನ್ನೇ ನಿಮ್ಮ ಹೆಂಡತಿಯಾಗಿ ಹ್ಮ್. ಪಡ್ಕೊಂಡಿದ್ದೀರಾ. ಆಗ ನಿಮ್ಮ ರವಿ ಸರ್ ಸಂಬಂಧ ಹೇಗಿತ್ತು? ಈಗ ಪ್ರೆಸೆಂಟ್ ಹೇಗಿದೆ ಸರ್? ಸಂಬಂಧಿಕರಾಗಿದ್ದೀರಾ? ಇಲ್ಲ, ಮೋರ್ ಇದೇನಿದೆ, ನಾನು ಜಾಸ್ತಿ ಆವಾಗ ಕೆಲಸ ಮಾಡ್ತಿದ್ದೆ ಅವ್ರ ಜೊತೆ, ಫಸ್ಟ್ ಏನು ಕೆಲಸ ಮಾಡಿದೆ. ಸೊ ಅದೇ ಥರ ಇದೆ ಇವಾಗಲೂ, ಏನು ಎಂತ ಏನ್ ಡಿಫ್ರೆನ್ಸ್ ಇಲ್ಲ. ಡಿಫ್ರೆನ್ಸ್ ಏನಿಲ್ಲ. ಆ ಕ್ಲೋಸ್ನೆಸ್, ಏನೋ ಒಂದು ಇಲ್ಲ, ರಿಲೇಶನ್ಶಿಪ್ ಹಾಗೆ. ಅದೇ ಥರ ಇದೆ. ಓಕೆ. ಮೇಡಮ್ಗೆ ನೀವು ಯಾವ್ದಾದ್ರು ಒಂದು ಅವರಿಗೆ ಡೆಡಿಕೇಟ್ ಮಾಡಕ್ ಸಾಂಗ್ ಬರ್ದಿದ್ದೀರಾ? ಬರ್ದಿದ್ದೀರಾ? ಬರ್ದಿದ್ದೀನಿ. ಅಂದರೆ ನಾನು ಓಕೆ. ಅವಳಿಗೆ ಹೇಳ್ತೀನಿ ಯಾವಾಗಲೂ, ಯಾವುದೇ ಸಿನಿಮಾ ಹಾಡುಗಳು ಬರೆದ್ರು ನಿನಗೆ ಅದು ಲವ್ ಸಾಂಗ್ ಬರೆದು ನಿನಗೆ ಡೆಡಿಕೇಟೆಡ್ ಅಂತಲೇ ಹೇಳ್ತೀನಿ. ಓಕೆ. ಬಟ್ ನಂಬಲ್ಲ. ಹಾ. ಇಲ್ಲ, ನೀನು ಯಾವುದೋ ಸಿನಿಮಾ ಹೀರೋಯಿನ್ಸ್ಗೆ ಹೀರೋಗೆ ಬರೀತೀರಾ, ಅದನ್ನ ಕೇಳಿದ್ರೆ ಈ ಥರ ಹೇಳ್ತೀರಾ ಅಂತಾರೆ. ಓಕೆ. ಬಟ್ ಅವಳಿಗೋಸ್ಕರನೇ ಅಂದರೆ ನಾನೊಂದು ಭಾವಗೀತೆ ಬರೆದಿದ್ದೆ. ಹಾ. ಸೊ ಮುನ್ಸ್ಕೊಂಡಾಗ ಬರ್ದಿದ್ದದು. ಮಾತು ಬಿಟ್ಟಾಗ ಬರ್ದಿದ್ದದು, ಮದುವೆಗಿಂತ ಮುಂಚೆ ಓಕೆ. ಬರ್ದಿದ್ದು. ಓಕೆ. ಮಾತನಾಡದೇ ಇರಬೇಡ, ಮುನಿಸು ಏನೇ ಇರಲಿ, ಮನಸ್ಸಿಗೆ ಹಾಕಿಕೊಳ್ಳಬೇಡ, ಮಾತನಾಡದೇ ಇರಬೇಡ ಅಂತ. ಓಕೆ. ಸೊ ಸಕ್ಕತ್ತಾಗಿದೆ. ಹಾ. ಅದು ಅದು ಬರ್ದಿದ್ದದೆ ಅವಳಿಗೋಸ್ಕರನೇ ಬರೆದು ನಾನು ಆಮೇಲೆ ರಿಲೀಸ್ ಮಾಡಿದೆ ಅದನ್ನ. ಹ್ಮ್. ರಾಘವೇಂದ್ರ ಬಿಜಾಡಿ ಅವರು ಕಂಪೋಸ್ ಮಾಡಿ ಅದನ್ನ ರಿಲೀಸ್ ಮಾಡಿದೆ. ಅವಾಗ ನಂಬುದ್ರ ಅವ್ರಿಗೆ ಬರ್ದಿದ್ದು ಅದು ಅಂತ? ಹೌದು, ನಂಬುದ್ರು. ಮೇ ಬಿ ಆ ಕೋಪ ಮನ್ಸು ಅದ್ ನನಗೆ ಟ್ಯಾಗ್ ಆಗುತ್ತೆ ಅಂತ ಅವ್ರಿಗೂ ಅನ್ನಿಸ್ತೇನೋ. ಸೊ ಅದು ನಾನು ಅವಳಿಗೋಸ್ಕರ ಬರ್ದಿದ್ರು ಕೂಡ ತುಂಬಾ ಜನ ಕನೆಕ್ಟ್ ಆಗುತ್ತೆ. ಹೌದು. ಸೊ ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಬೇಜಾರಾದಾಗ ಯೂಶಲಿ ಮಾತಾಡದೇ ಇದ್ಬಿಟ್ಟು ಇಬ್ಬರೇ ಇರ್ತೀವಿ ಮನೇಲಿ. ಅವರು ಸೈಲೆಂಟ್ ಆಗಿರ್ತಾರೆ, ಇವ್ರು ಸೈಲೆಂಟ್ ಸೈಲೆಂಟ್ ಆಗಿರ್ತಾರೆ. ಆಗ್ಬಿಡ್ತಾರೆ. ಆ ಟೈಮಲ್ಲಿ ಎಲ್ರಿಗೂ ಏನಾಗುತ್ತೆ ಅಂದ್ರೆ, ಅವ್ನು ಬೇಜಾರು ಇದ್ದೇ ಇರುತ್ತೆ, ಮಾತಾಡ್ತಿಲ್ವಲ್ಲ ಒಂದಿನ, ಓಕೆ 2 days 3 days ಆದಾಗ ಹೌದು. ಅವಾಗ ಹೇಳೋ ಪ್ರತಿಯೊಬ್ಬರ ಮನಸ್ಸಿನ ಮಾತು ಅದೇ, ಮಾತನಾಡದೇ ಇರಬೇಡ, ಹೌದು. ಮುನಿಸು ಏನಿಲ್ಲ ಅಂದ್ರೆ ನೀನ್ ಬೈದ್ರು ಜಗಳಾಡು ಪರವಾಗಿಲ್ಲ, ಜಗಳ ಆಡು, ಮಾತಾಡದೆ ಸೈಲೆಂಟ್ ಆಗಿ ಇರ್ಬೇಡ, ನನ್ ಕಷ್ಟ ಆಗುತ್ತೆ ಅನ್ನೋದು. ಹೌದು. ಸೊ ಪ್ರತಿಯೊಬ್ಬರ ಮನಸ್ಸಿನ ಮಾತದು. ಖಂಡಿತ. ಅಂಡ್ ಲವ್ ಸಾಂಗ್ ವಿಚಾರಕ್ಕೆ ಬಂದ್ರೆ, ಅಥವಾ ಈಗ ನಿಮ್ಮ ಒಂದಿಷ್ಟು ಸಾಂಗ್ಗಳನ್ನೇ ತಗೊಂಡ್ರೆ, ನಿಮ್ಮ ಫೇವ್ರೆಟ್ ಸಾಂಗ್ ಅಂತಂದ್ರೆ ಯಾವ್ದು ಸರ್? ತುಂಬಾ ಕಷ್ಟ ಅಂದ್ರೆ ನಾನು ಬರ್ದಿರೋದ್ರಲ್ಲ. ಹೌದು, ನೀವೇ ಬರ್ದಿರೋದ್ರಲ್ಲ. ಇದು ಹೇಳೋದ್ ತುಂಬಾ ಕಷ್ಟ, ಯಾಕಂದ್ರೆ ತುಂಬಾ ಸಾಂಗ್ಸ್ಗಳು ಇಷ್ಟ ಆಗಿರುತ್ತೆ. ಬಟ್ ಒಂದು ಹಾಡು ಬೇರೆ ಬೇರೆ ವಿಚಾರಗಳಿಗೆ, ಅಂದ್ರೆ ಅದರಲ್ಲಿರೋ ಒಂದು ದೈವಿಕ ಶಕ್ತಿಗೆ ಅಥವಾ ನನ್ನ ಬದುಕನ್ನ ಅದು ಚೇಂಜ್ ಮಾಡಿದಂತ ಒಂದು ಪರಿಗೆ ಹೇಳೋದಾದ್ರೆ ಸಿಂಗಾರ ಸಿರಿ ಅಂತ ಹೇಳ್ಬೋದು. ಆ ಒಂದು ವಿಚಾರದಲ್ಲಿ, ಯಾಕಂದ್ರೆ ನನ್ನ ಬದುಕು ತುಂಬಾ ಇನ್ನೊಂದು ಮೆಟ್ಟಿಲನ್ನ ಹತ್ತಿ ನಿಂತ್ಕೊಂತು ಆ ಹಾಡು ಬಂದ್ಮೇಲೆ. ಒಂದು ರೆಕಗ್ನಿಷನ್ ಬೇರೆ ತರ ಆಯ್ತು. ಇವತ್ತಿಗೂ ನನ್ನನ್ನು ಆ ಹಾಡಿನ ಜೊತೆ ಗುರುತಿಸ್ತಾರೆ. ಹಾಗಾಗಿ ಆ ಹಾಡು ಮತ್ತೆ ಆ ಹಾಡನ್ನ ಬರವಣಿಗೆ ಒಂದು ಪ್ರೋಸೆಸ್ ಏನಿತ್ತು, ಅದು ತುಂಬಾ ಕಷ್ಟ ಆಗಿದ್ರೂ ಕೂಡ ಆ ಕಷ್ಟವನ್ನ ಮೀರಿ ಅದು ನನಗೆ ಖುಷಿಗಳನ್ನು ಕೊಡ್ತು. ಹಾಗಾಗಿ ಆ ಹಾಡು. ಅದು ಬಿಟ್ಟರೆ ಬೇರೆ ಸಾಹಿತ್ಯ ಅಥವಾ ಲೈನ್ಸ್ ಅಂತ ಬಂದಾಗ ತುಂಬಾ ಹಾಡುಗಳಿದೆ. ಅದರಲ್ಲೂ ನನಗೆ ಈ ಹಿಟ್ ಆಗಿರೋ ಹಾಡುಗಳು ಅಥವಾ ಜನ ಮೆಚ್ಕೊಂಡಿರೋ ಹಾಡುಗಳಕ್ಕಿಂತ, ಈಗ ಒಂದು ತಾಯಿ ಇರೋದು ಗೊತ್ತಾ, ಮಗ ಒಬ್ಬ ಚೆನ್ನಾಗಿರೋ ಮಗನ್ಕಿಂತನೂ ಯಾರೋ ಒಬ್ಬ ಮಗ ಒಂದು ಸ್ವಲ್ಪ ಫಿನಾನ್ಷಿಯಲಿ ಅಥವಾ ಏನೋ ಒಂದು ಸ್ವಲ್ಪ ಇದರಲ್ಲಿ ಇದ್ರೆ ಅವನ ಮೇಲೆ ಸ್ವಲ್ಪ ಆ ಥರ ಒಂದಿಷ್ಟು ಅಂಡರ್ ರೇಟೆಡ್ ಹಾಡುಗಳಿದೆ ನಂದು. ಆ ಹಾಡುಗಳ ಬಗ್ಗೆ ನನಗೆ ತುಂಬಾ ಒಲವು ಜಾಸ್ತಿ. ಅಂದ್ರೆ ಒಂದು ಹೇಳೋದಾದ್ರೆ ಸರ್, ತುಂಬಾ ಇದೆ. ಇತ್ತೀಚೆಗೆ ನಾನು ಹೇಳೋದಾದ್ರೆ, ಮಾರ್ನಮಿ ಅಂತ ಒಂದು ಸಿನಿಮಾ ಬಂದಿತ್ತು. ಅದರಲ್ಲಿ ಏ ಮಾರಾಯ ಎಂತ ಗೊತ್ತಾ ಅಂತ ಒಂದು ಹಾಡು. ಅದು ಮೋಸ್ಟ್ ಅಂದ್ರೆ ಮಂಗಳೂರು ಬೇಸ್ ಸ್ಟೋರಿ ಆಗಿರೋದ್ರಿಂದ ಚರಣ್ ಸರ್ಗೆ ನಾನು ಬರೆದಂತ ಮೊದಲ ಹಾಡೋದು, ಚರಣ್ ರಾಜ್ ಅವರಿಗೆ. ಸೊ ಏ ಮಾರಾಯ ಎಂತ ಗೊತ್ತಾ, ನಾ ಸುತ್ತಾಡಿ ನಿನ್ನ ಸುತ್ತ, ಈ ಮಂಡೇನೆ ಹಾಳಾಗಿದೆ, ನಂಗಿದು ಬೇಕಿತ್ತ. ಅಂದ್ರೆ ಅಲ್ಲಿ ತುಂಬಾ ಕುಂದಾಪುರ ಕನ್ನಡ, ಮಂಗಳೂರು ಕನ್ನಡ, ಅರೆರೆ ಎಂತದೋ ರಗಳೆ ಆಗಿದೆ, ಇವನ ನೋಡಿದ ಕೂಡಲೇ, ಹಸಿದ ಕಂಗಳು ಬಲೆಯ ಬೀಸಿದೆ, ಸಿಲುಕಬಾರದೆ ಸುಮ್ಮನೆ. ಸೊ ಈ ತರದ ಒಂದು ಸರಳವಾಗಿ ಆ ಮ್ಯೂಸಿಕ್ ಜೊತೆಗೆ ನಮ್ಮ ಮಂಗಳೂರು ಫ್ಲೇವರ್ ತರುವಂತ ಪ್ರಯತ್ನ ಆಗಿತ್ತು. ಅದಾಗಿರ್ಬೋದು. ಆಮೇಲೆ ನಗುವಿನ ನೇಸರ ಆಗಿರ್ಬೋದು. ಇನ್ನು ದೂರದರ್ಶನ ಅಂತ ಒಂದು ಸಿನಿಮಾದಲ್ಲಿ ಕಣ್ಣು ಕಣ್ಣು ಕಾದಾಡುತ್ತಿರಲಿ ಅಂತ ವಾಸುಕಿ ವೈಭವ್ ಅವರ ಸಂಗೀತ ನಿರ್ದೇಶನದಲ್ಲಿ ಇತ್ತು. ಮತ್ತೆ ನನ್ನ ಭಾವಗೀತೆಗಳು,
ಈ ತರ ತುಂಬಾ ಇದೆ ಅಂಡರ್ ರೇಟೆಡ್ ಹಾಡುಗಳು. ದೊಡ್ಡ ಇಷ್ಟ ಇದೆ. ಹೌದು ಅಂದ್ರೆ ಇತ್ತೀಚಿನ ದಿನಗಳ ತುಂಬಾ ಹಾಡುಗಳು ಬರೋದ್ರಿಂದ ಕೆಲವೊಂದು ಹಾಡುಗಳು ಅಂಡರ್ ರೇಟೆಡ್ ಆಗಿ ಉಳಿದ್ಬಿಡುತ್ತೆ. ಹೌದು ಹೌದು. ಅಂಡ್ ನೀವಾಗ್ಲೇ ಹೇಳಿದ್ರೆ ಸಿಂಗಾರ ಸಿರಿ ಒಂದು ಫುಲ್ ದೊಡ್ಡ ಟರ್ನ್ ಅವರ್ ತಂದ್ಕೊಡ್ತು ಅಂತ ಹೇಳಿ. ಸಿಂಗಾರ ಸಿರಿ ಎಷ್ಟೋ ಜನಕ್ಕೆ ಅಂದ್ರೆ ಆ ಪದಗಳ ನಿಜವಾದ ಅರ್ಥ ಆಳ ಗೊತ್ತಾಗದೇ ಇದ್ರೂನು ತುಂಬಾ ಜನರ ಮನಸ್ಸಿಗೆ ಕನೆಕ್ಟ್ ಆಗ್ಬಿಡ್ತು ಆ ಸಾಂಗು. ಆ ಸಾಂಗ್ ನ ಬರೀಲಿಕ್ಕೆ ನೀವ್ ಇಷ್ಟು ಸಮಯ ತಗೊಂಡ್ರಿ ಸರ್? ಹೇಗೆ ಅದ್ರ ಆ ತಲೆ ಹೇಗ್ ಬಂತು? ನಮ್ಮ ಒಂದಿಷ್ಟು ಸೊಬಗನ್ನ ಅದರಲ್ಲಿ ತುಂಬಿ ಅಂಡ್ ಒಂದಿಷ್ಟು ಅಂದ್ರೆ ಕೇಳಿದವ್ರಿಗೆ ತಮ್ಮ ಹುಡುಗಿಗೆ ಅದನ್ನ ಡೆಡಿಕೇಟ್ ಮಾಡೋಣ ಅಂತ ಅನಿಸ್ಬಿಡ್ಬೇಕು ಸಡನ್ ಆಗಿ. ಆ ರೀತಿ ಹೇಗ್ ಸರ್ ಟ್ರೈ ಆಯ್ತು? ಸೊ ಸಿಂಗಾರ ಸಿರಿಯ ಅದು ಪ್ರೋಸೆಸ್ ಆಲ್ಮೋಸ್ಟ್ ಒಂದು 2-3 ಮಂತ್ಸ್ ಪ್ರೋಸೆಸ್ ಅದು. ಹ್ಮ್. ಅದು ನನಗೆ ಹಾಡು ಬಂದು ನಾನು ಶೂಟಿಂಗ್ ಸೆಟ್ಗೆ ಹೋಗಿ ರಿಷಬ್ ಸರ್ನ ಮೀಟ್ ಮಾಡ್ಕೊಂಡ್ಬಂದು ಆಮೇಲೆ ಒಂದಿನ ಕಂಪೋಸಿಂಗ್ ಸೆಷನಲ್ಲಿ ಕೂತು ಅಬ್ದು ಸರ್ ಜೊತೆ ಅದಾಗಿ ಆದಮೇಲೆ ಮತ್ತೆ ಅವರು ನನಗೆ ಟ್ಯೂನ್ ಅದೊಂದು 15-20 ಡೇಸ್ ಆದಮೇಲೆ ಟ್ಯೂನ್ ಮಾಡಿ ನನಗೆ ಕಳಿಸಿದ್ರು. ಹ್ಮ್. ನಾನು ಕಳಿಸಿ ನಾನು ಬರೆಯೋದಕ್ಕೆ ಶುರು ಮಾಡ್ತೀನಿ. ರಿಷಬ್ ಸರ್ ಅವ್ರ ಪಾಡಿಗೆ ಅವ್ರು ಶೂಟ್ ಮಾಡ್ತಿರ್ತಾರೆ. ಅವರು Okay. ಆ್ಯಕ್ಟಿಂಗ್ ಡೈರೆಕ್ಷನ್ ಎಲ್ಲ ಬಿಸಿ ಇದ್ದಿದ್ದರಿಂದ ಅವರು ರಿಪ್ಲೈ ಮಾಡ್ತಾ ಇರಲ್ಲ ಹಾ, ಡೈಲಿ. ಹಾ. ನಾನು ಕಳಿಸ್ತಾನೆ ಇರ್ತೀನಿ. ಅವರ ಟೀಮ್ ಜೊತೆ ಡಿಸ್ಕಸ್ ಮಾಡೋದು ಇದೆಲ್ಲ ಮಾಡಿ ಒಂದು 5 ಡೇ ಅವ್ರು ನನಗೆ ರಿಪ್ಲೈ ಮಾಡ್ತಾರೆ. ರಿಪ್ಲೈ ಮಾಡಿ ಒಂದಿನ ನಾನು ಅಜ್ಜು ಸರ್ ಸ್ಟುಡಿಯೋಗೆ ಹೋಗಿ ನೀನಲ್ಲಿ ಒಂದಿಷ್ಟು ಪಲ್ಲವಿನ ಒಂದು 2-3 ಪಲ್ಲವಿನ ರೆಕಾರ್ಡ್ ಮಾಡಿ ನೋಡು ಅಂತ ಹೇಳಿರ್ತಾರೆ. ಹ್ಮ್. ಆವಾಗ ರಿಷಬ್ ಸರ್ ಕಾಲ್ ಮಾಡಿ ಅಜ್ಜು ಸರ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಅಜ್ಜು ಸರ್ ಇನ್ನೊಂದು ಪಲ್ಲವಿ ಚೆನ್ನಾಗಿದೆ ಶೆಟ್ರ, ಇದು ಚೆನ್ನಾಗಿದೆ ಅನಿಸ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ರಿಷಬ್ ಸರ್ ಹೇಳ್ತಾರೆ, ಇಲ್ಲ ಜನ ಇದು ಸಿಂಗಾರ ಸೀರೆ ತುಂಬ ಚೆನ್ನಾಗಿದೆ. ಹ್ಮ್. ಸಿಂಗಾರ ಅಂದರೆ ಸಿಂಗಾರದ ಹೂವು ನಮ್ಮ ಒಂದು ನಮ್ಮ ಸೊಬಗು, ಇದದು ನಮ್ಮ ಹೌದು ಕರಾವಳಿಯ ಒಂದು ಹೌದು ಸಂಕೇತ ಅದು. ಹೌದು. ಕರಾವಳಿಯ ಒಂದು ಚಂದದ ಸಂಕೇತ, ಭಕ್ತಿಯ ಸಂಕೇತ ಅದು ಲಾಕ್ ಮಾಡೋಣ ಅಂತೇಳಿ ಆ ಪಲ್ಲವಿ ಲಾಕ್ ಹ್ಮ್, ಮಾಡ್ತಾರೆ. ಹ್ಮ್, ಹೀಗೆ ಹ್ಮ್. ಆಗಿದ್ದದು. ಓಕೆ. ಕಾಂತಾರದಿಂದ ಕಾಂತಾರ 1 ಚಾಪ್ಟರ್ 1ಗೂ ಕೂಡ ಜರ್ನಿ ಕಂಟಿನ್ಯೂ ಆಯ್ತು. ಹೌದು. ಮತ್ತೆ ಅಲ್ಲೂ ಕೂಡ ಒಂದು ಲವ್ ಸಾಂಗ್ ಬರುತ್ತೆ. ಅಲ್ಲಿ ಹೇಗೆ ಸರ್ ಅದು ಆ ಕನೆಕ್ಷನ್ ಸಿಂಗಾರ ಸಿರಿ ಸಕ್ಸಸ್ ಇಂದ ಸಿಗ್ತಾ ಯಾವ ರೀತಿ ಆಯ್ತು? ಡೆಫಿನೆಟ್ಲಿ. ಅಂದರೆ ರಿಷಬ್ ಸರ್ ಹೇಗೆ ಅಂದರೆ ಒಂದ್ಸತಿ ನಿಮಗೆ ಒಂದ್ಸತಿ ಅವ್ರ ತಂಡದಲ್ಲಿ ಹೋಗಿ ಅವ್ರು ನಿಮ್ಗೆ ಇಷ್ಟ ಆಗಿ ನಿಮ್ಮ ಕೆಲಸ ಇಷ್ಟ ಆದರೆ ಅವ್ರು ಮತ್ತೆ ಕೈ ಬಿಡಲ್ಲ. ಸೊ ಕೈ ಬಿಡಲ್ಲ. ಪ್ರತಿ ಸಿನಿಮಾದಲ್ಲೂ ಒಂದು ಅವಕಾಶ ಅಂದರೆ ಇವ್ರಿಗೆ ಆ್ಯಕ್ಟಿಂಗ್ ಬಹುತೇಕ ಆ್ಯಕ್ಟರ್ಸ್ಗೂ ಹಾಗೆ ಮಾಡ್ತಾರೆ. ಹೌದು. ಟೆಕ್ನಿಷಿಯನ್ಸ್ ಅಂತೂ ಡೆಫಿನೆಟ್ಲಿ ಅವ್ರಿಗೆ ಇಷ್ಟ ಆಗಿದೆ, ಅವ್ರ ಕೆಲಸ ಇಷ್ಟ ಆಗಿದೆ ಅಂತಿದ್ರೆ ಹಾಗಾಗಿ ಮತ್ತೆ ನಾವು ಇದರಲ್ಲೂ ಕೂಡ ಲಿರಿಸಿಸ್ಟ್ ಕೂಡ ರಿಪೀಟ್ ಆಗ್ತಾರೆ. ಹ್ಮ್. ಈವನ್ ಅಲ್ಲಿ ವರಾಹರೂಪಂ ಬರೆದಂಥ ಶಶಿರಾಜ್ ಕಾವೂರ್ ಅವರು ಇಲ್ಲಿ ಬ್ರಹ್ಮಕಲಶ ಹಾಡು ಮತ್ತು ಇನ್ನೊಂದು ಹಾಡನ್ನು ಬರೀತಾರೆ. ಹ್ಮ್. ಕರ್ಮ ಹಾಡನ್ನು ಬರೆದಂಥ ತ್ರಿಲೋಕ್ ತ್ರಿವಿಕ್ರಮ್ ಇದರಲ್ಲಿ ಮತ್ತೆ ಕರ್ಮ ಹಾಡು ಹೌದು, ಮತ್ತು ರೆಬೆಲ್ ಹೌದು, ಸಾಂಗ್ ಅಂತ ಹೌದು, ಬರೀತಾರೆ. ಹೌದು. ಸೊ ಲವ್ ಸಾಂಗ್ ಅಂತ ಬಂದಾಗ ನನ್ನನ್ನು ಮತ್ತೆ Choose ಆಯ್ಕೆ ಮಾಡಿಕೊಂಡು ಮಾಡ್ತಾರೆ. ಫೋನ್ ಮಾಡ್ತಾರೆ. ಮತ್ತೆ ಆ ಸೆಕೆಂಡ್ ಹಾಫ್ ಅಲ್ಲಿ ಆ ಸಾಂಗ್ ಹೇಗೆ ಯಾವ ರೀತಿಯಾಗಿ ಮತ್ತೆ ನಿಮ್ಗೆ ಮನ್ನಣೆ ತಂದ್ಕೊಡ್ತು? ಹೇಗೆ? ಅಂದರೆ ಆ ಹಾಡು ಬರಿಬೇಕಾದ್ರೆ ಒಂದು ನರ್ವಸ್ನೆಸ್ ಖಂಡಿತವಾಗ್ಲೂ ಇತ್ತು. ಇವನ್ ನಮಗೂ ಅಷ್ಟೇ, ಎಲ್ರಿಗೂ ಹೌದು, ಡೆಫಿನೆಟ್ಲಿ ಆ ಹೌದು. ಸಿನಿಮಾ ಮಾಡೋವಾಗಲೇ ಆಗಿರುತ್ತೆ. ಯಾಕಂದರೆ ಒಂದು ವರ್ಲ್ಡ್ ಲೆವೆಲ್ ರೀಚ್ ಆಗಿರುವಂಥ ಸಿನಿಮಾ. ಹೌದು. ನೆಕ್ಸ್ಟ್ ಮುಂಚೆ ಹೇಗಿತ್ತು ಅಂದರೆ ಕೆಲಸ ಚೆನ್ನಾಗಾಗಲಿ, ಇದು ಹಿಟ್ ಆಗಬೇಕು ಅನ್ನೋದಷ್ಟೇ ಇರುತ್ತೆ. ಇದು ಪ್ರತಿ ಸತಿ ನಾವು ಬರೆಯೋ ಕೂತಾಗ್ಲೂ ಸಿಂಗಾರ ಸಿರಿಯ ಒಂದು ಓಡ್ತಾ ಇರುತ್ತೆ. ಆ ಸಕ್ಸಸ್. ಏನೇ ಒಂದು ಲೈನ್ ಬರೆದ್ರು ಇದಕ್ಕಿಂತ ಚೆನ್ನಾಗಿದೆಯಾ, ಹೌದು, ಮ್ಯೂಸಿಕ್ ಮಾಡೋವಾಗಲೂ ಅನಿಸಿರುತ್ತೆ ಅವರಿಗೆ. ಹೌದು. ಸೊ ಅದೊಂದು ನರ್ವಸ್ನೆಸ್ ಖಂಡಿತವಾಗ್ಲೂ ಇದ್ದೇ ಇತ್ತು. ಹ್ಮ್. ಸೊ ಬಟ್ ಅದನ್ನ ಸ್ವಲ್ಪ ಟೈಮ್ ಹೋದ್ಮೇಲೆ ನಾನು ಅಜ್ಜು ಸರ್ ಹತ್ರ ಮಾತಾಡಿದೆ. ಅವಾಗ ಅವ್ರು ಹೇಳಿದ್ರು, ಇಲ್ಲ ಪ್ರಮೋದ್, ನನಗೂ ಇದಾಗಿತ್ತು, ಬಟ್ ಅದನ್ನ ಮೀರಿ ನಾವು ಕೆಲಸ ಮಾಡಬೇಕು. ಏನೋ ಒಂದು ಮಾಸ್ಟರ್ ಪೀಸ್ ಆಗಿರ್ತಾರೆ, ಅದು ಮಾಸ್ಟರ್ ಪೀಸ್ ಆಗಿರಲಿ. ಇದನ್ನ ಆ ಲೆವೆಲಿಗೆ ಅಷ್ಟೇ ಲೆವೆಲಿಗೆ ತಗೊಂಡು ಹೋಗ್ಬೇಕಾದ್ರು ಅಥವಾ ಅದಕ್ಕಿಂತ ನೆಕ್ಸ್ಟ್ ಲೆವೆಲಿಗೆ ತಗೊಂಡು ಹೋಗಬೇಕು ಅಂತಲೇ ಮಾಡೋಣ ಕೆಲಸ ನಾವು. ಬಟ್ ಅದನ್ನು ಆ ಪ್ರೆಷರ್ ಇಲ್ಲಿ ಹಾಕೊಳ್ಳೋದು ಬೇಡ. ಅದು ಏನಾಗುತ್ತೆ ಆಮೇಲೆ ದೈವಿಚ್ಛೆ, ಅದು ಏನಾದರೂ ಆಗಲಿ. ಹೌದು. ಆ ಥರ ಅದಾದಮೇಲೆ ನಾನು ಸ್ವಲ್ಪ ಅದನ್ನು ಸೈಡ್ಗಿಟ್ಟು ಕೆಲಸ ಮಾಡಿದೆ. ಸೊ ಈ ಹಾಡು ಏನಾಯಿತು ಅಂದರೆ ಬಿಡುಗಡೆ ಆಗಿದ್ದು ಸ್ವಲ್ಪ ಲೇಟ್ ಆಯಿತು. ಹ್ಮ್. ಸಿನಿಮಾ ಬಿಡುಗಡೆ ಆದಮೇಲೆ ಹಾಡು ಬಿಡುಗಡೆ ಆಯಿತು. ಹಾಗಾಗಿ ನಿಮಗೆ ಅದು ರೀಚ್ ಆಗಿದ್ದು ಸ್ವಲ್ಪ ಲೇಟು. ಬಟ್ Late ಇವತ್ತಿಗೂ ಕಾಂತಾರ ಅಂದರೆ ಸಿಂಗಾರ ಸಿರಿ ಅದು ಟಾಪಲ್ಲೇ ಇದೆ. ಟಾಪ್ ಅಲ್ಲಿ ಇದೆ. ಬಟ್ ಈ ಹಾಡನ್ನು ಇಷ್ಟಪಡೋರು ತುಂಬ ಜನ ಇದ್ದಾರೆ. ನಾನು ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಯಾವ ಹಾಡು ಅದೇನೋ ಒಂದು ನಡೀತಿತ್ತಲ್ಲ ಟ್ರೆಂಡಿಂಗ್, ಅದರಲ್ಲಿ ನನ್ನ ನೋಡಿದಾಗ ಬಹುತೇಕ ಜನರು ಈ ಮದನ ಮನ ಮೂವಿ ಹಾಡೇನಿದೆ ಹ್ಮ್. ಅದನ್ನ ಹಾಕೊಂಡಿದ್ದಾರೆ. ಮತ್ತೆ ಇವತ್ತಿಗೆ 31 ಮಿಲಿಯನ್ ಆಗಿದೆ. ಹೌದು. ಸೊ ಹಾಗಾಗಿ ಅದು ಒಂದು ಹಿಟ್ ಹಾಡಿನ ಹೋಗ್ತಾ ಒಂದು ಇದೆ. ಲಿಸ್ಟಲ್ಲಿ ಹೋಗ್ತಾನೆ ಬಹುಶಃ ಇದೆ. ಸಿನಿಮಾಗಿಂತ ಮುಂಚೆ ರಿಲೀಸ್ ಆಗಿದ್ರೆ ಅದು ಹೌದು, ಇನ್ನಷ್ಟು ದೊಡ್ಡ ಮಟ್ಟದ ಸಕ್ಸಸ್ ಕಾಣ್ತಾ ಇತ್ತು Definitely. ಅನ್ಸುತ್ತೆ. ಯಾಕಂದ್ರೆ ಕಾಂತಾರ ಸಿನಿಮಾ ನಂತರ ಏನ ಸಾಂಗ್ ಬಂತು, ಸಖತ್ತು ಜನರಿಗೆ ರೀಚ್ ಆಯ್ತು. ಎಲ್ಲರ ಸ್ಟೇಟಸ್ಗೆ, ಸ್ಟೋರಿಗೆ, ಎಲ್ಲದಕ್ಕೂ ಅದೇ ಸಾಂಗು ರಿಪೀಟ್ಲಿ ನಾವು ಕೇಳ್ತಾನೆ ಇರ್ತಾ ಇದ್ವಿ ಆ ಸಮಯದಲ್ಲಿ. ಇನ್ನು ಕಾಂತಾರ ಆಯ್ತು, ಕಾಂತಾರ ಚಾಪ್ಟರ್ 1 ಆಯ್ತು. ಮುಂದಿನ ಕಾಂತಾರಕ್ಕೆ ಯಾವ ರೀತಿಯಾಗಿ ತಯಾರಿ ಏನಾದ್ರು ನಡೆಯಕ್ ಸ್ಟಾರ್ಟ್ ಆಗಿದ್ಯಾ? ಇಲ್ಲ, ಇಲ್ಲ, ನನಗೆ ಅದನ್ನ ಸದ್ಯಕ್ಕಂತೂ ಏನು ಅದ್ರದ್ದು ಇದಿಲ್ಲ. ಇಲ್ಲ, ಸದ್ಯಕ್ಕಿಲ್ಲ. ರಿಷಬ್ ಸರ್ ಬ್ಯುಸಿ ಆಗಿದ್ದಾರೆ. ಹೌದು, ಅವರು ಮತ್ತೆ ಅವರು ಜೈ back ಹನುಮಾನ್ ಹೌದು. ಮತ್ತೆ ಇನ್ನೊಂದಿಷ್ಟು ಸಿನಿಮಾಗಳು, ಹೌದು. ಶಿವಾಜಿ, ಅವರು ಆಕ್ಟಿಂಗ್ ಅಲ್ಲಿ ಒಂದಿಷ್ಟು ಬಿಸಿ ಇದ್ದಾರೆ.
ಅಂದ್ರೆ ಸ್ವಲ್ಪ ಜನರಿಗೆ ಒಂದು ಹೋಲ್ಡ್ ಇದೆ ಅಂತ ಆಯ್ತು ಹಾ, ಅದೇ ನನಗೂ ಗೊತ್ತಿಲ್ಲ ಏನ್ ಮಾಡ್ತಾರೆ ಅಂತ. ಬಟ್ ಅಗೇನ್ ಅವ್ರ ನಿರ್ದೇಶನ ಅಂದ್ರೆ ಎಲ್ರಿಗೂ ಇಷ್ಟ. ಹಾಗಾಗಿ ನಾನು ಕಾಯ್ತಿದ್ದೀನಿ ಅವ್ರು ಮತ್ತೆ ಯಾವಾಗ ನಿರ್ದೇಶನ ಮಾಡ್ತಾರೆ. ಅಂಡ್ ಸೇಮ್ ಟೈಮ್ ಆಕ್ಟಿಂಗು ಕೂಡ. ಯಾಕಂದ್ರೆ ಡೈರೆಕ್ಷನ್ ಮಾಡ್ಕೊಂಡು ನಿರ್ದೇಶನ ಮಾಡಬೇಕು ಅಂದಾಗ 2 ವರ್ಷ ಅಥವಾ 3 ವರ್ಷ ಒಂದು ಸಿನಿಮಾ ಆಗ್ಬೋದು. ಆ ಗ್ಯಾಪಲ್ಲಿ ರಿಷಬ್ ಸರ್ ಆಸ್ ಅ ಆಕ್ಟರ್ ಇದಾರಲ್ಲ, ಮತ್ತೆ ಅವ್ರನ್ನ ಹೇಗೆ ಪೋರ್ಟ್ರೇ ಮಾಡ್ಕೋತಾರೆ ಅದು ಒಂದು. ಹೌದು. ಅದು ಬಿಟ್ಟು ಇನ್ನೊಬ್ಬ ನಿರ್ದೇಶಕ ರಿಷಬ್ ಸರ್ ಅಲ್ಲಿ ಯಾರನ್ನ ನೋಡೋಕೆ ಇಷ್ಟಪಡ್ತಾನೆ, ಯಾವ ಪಾತ್ರವನ್ನು. ಈಗ ಯಾರೋ ಒಬ್ಬ ಆಂಜನೇಯನ ಪಾತ್ರವನ್ನು ನೋಡೋಕೆ ಇಷ್ಟಪಡ್ತಾರೆ, ಯಾರೋ ಶಿವಾಜಿ ನೋಡೋಕೆ ಇಷ್ಟಪಡ್ತಾರೆ, ಇನ್ನೊಬ್ರು ಬೇರೆ ಯಾರನ್ನ ನೋಡೋಕೆ ಇಷ್ಟಪಡ್ಬೋದು. ಸೊ ಆ ಆಯಾಮಗಳು ಕೂಡ ಓಪನ್ ಆಗಬೇಕು. ಆ ಎಲ್ಲ ಕ್ಯಾಪಬಿಲಿಟಿ ಅವ್ರಿಗೆ ಇರೋದ್ರಿಂದ ಅದು ಓಪನ್ ಆಗಬೇಕು. ನಾನು ಹಾಗಾಗಿ ಅವರ ನಿರ್ದೇಶನದಲ್ಲಿ ಇಷ್ಟು ನೋಡೋಕೆ ಇಷ್ಟಪಡ್ತೀನಿ. ಬೇರೆ ಬೇರೆ ನಿರ್ದೇಶಕರ ಪಾತ್ರಗಳಲ್ಲೂ ಕೂಡ ರಿಷಬ್ ಸರ್ ನೋಡೋಕೆ ಇಷ್ಟಪಡ್ತೀನಿ. ಖಂಡಿತ. ನಾವು ಕಾಂತಾರವನ್ನ ನೋಡಿದಾಗ ಒಂದು ದೈವ ಶಕ್ತಿ ರಿಷಬ್ ಸರ್ ಅಲ್ಲಿ ಕಾಣಿಸ್ಕೊಳ್ತು. ಅಂಡ್ ನಾವು ಪೌರಾಣಿಕ ಅಂತ ತಗೊಂಡ್ರೆ ಇವಾಗ ದರ್ಶನ್ ಸರ್ ಮಾಡಿದ್ದಾರೆ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆಯವ್ರು ಮಾಡಿದ್ರು. ಬಟ್ ಈಗ ಪ್ರೆಸೆಂಟ್ ಹನುಮಂತನ ಪಾತ್ರಕ್ಕೆ ಇರ್ಬೋದು, ಶಿವಾಜಿ ಪಾತ್ರಕ್ಕೆ ನಮ್ಮ ರಿಷಬ್ ಸರ್ ಅಗೇನ್ ಮತ್ತೆ ಪುನಃ ಸೆಲೆಕ್ಟ್ ಆದಾಗ ಬಹುಶಃ ಎಸ್ ರಿಷಬ್ ಸರ್ ಒಂದು ಈ ತರದೊಂದು ಕಥಾ ಸಂಕಲನಕ್ಕೆ ತುಂಬಾ ಚಂದ ಸೂಟ್ ಆಗ್ತಾರೆ. ಅವ್ರನ್ನ ನಾವು ಮತ್ತೆ ನಮ್ಮ ಹಿಸ್ಟ್ರಿಯಲ್ಲಿ ರಿಪೀಟ್ ಕಾಣಿಸ್ಕೊಳ್ಳುತ್ತೆ ನಮ್ಗೆ ಅನ್ನೋ ಒಂದು ಹೋಪ್ ಕೂಡ ಜನರಿಗೆ ಬಂದ್ಬಿಟ್ಟಿದೆ ಈಗ ಎಲ್ರಿಗೂ ಕೂಡ. ಅಷ್ಟೊಂದು ದೊಡ್ಡ ಮಟ್ಟದ ಏನೋ ಒಂದು ಸ್ಟಾರ್ ಏನಂತಾರೆ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ. ಎಸ್ ರಿಷಬ್ ಸರ್ ಅಂದ್ರೆ ಇದೆ, ರಿಷಬ್ ಸರ್ ಅಂದ್ರೆ ಹೀಗೆ ನೋಡ್ಬೇಕು ಅನ್ನೋದೊಂದು ಕ್ರಿಯೇಟ್ ಆಗ್ಬಿಟ್ಟಿದೆ. ಅಂಡ್ ಕಾಂತಾರ ನಮ್ಮೂರು ರಿಷಬ್ ಶೆಟ್ರು ಅದೆಲ್ಲ ಆದ್ರೆ, ಇನ್ನೊಂದು ಕಡೆ ಡೆವಿಲ್ ಡಿ ಬಾಸ್ ಸರ್ ಜೊತೆ ಕೆಲಸ ಮಾಡಿದ್ರಿ, ಅಲ್ಲೂ ಒಂದು ಸಾಂಗ್ ಅನ್ನ ಕೊಡ್ತೀರಾ, ಅದು ಕೂಡ ತುಂಬಾ ಚಂದ ಹಿಟ್ ಆಗತ್ತೆ. ಆ ಜರ್ನಿ ಹೇಗಿತ್ತು ಸರ್? ಸರ್ ಅವಾಗ ನೀವು ಕೇಳಿದ್ರಿ ಅಂದರೆ ಯಾವ ಸ್ಟಾರ್ಸ್ಗೆ ಬರ್ದಿರಲಿಲ್ಲ ಅಂತ. ಸೊ ಒಂದೂವರೆ ವರ್ಷ ಹಿಂದೆ ಕೇಳಿದಾಗ ನಾನು ದರ್ಶನ್ ಸರ್ ಹೆಸರು ಸೇರ್ಕೊಳ್ತಾ ಇದ್ದೆ. ಬರಿಬೇಕು ಅಂತ ತುಂಬ ಆಸೆ ಇದೆ. ಯಾಕಂದರೆ ನಾನು ಚಿಕ್ಕಂದಿಂದ ಅವರ ಸಿನಿಮಾಗಳನ್ನು ನೋಡಿಕೊಂಡು, ಅವರ ಮಾಸ್ ಅಪೀಲನ್ನು ನೋಡಿಕೊಂಡು, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರ ಫ್ಯಾನ್ ಬೇಸ್ ಇದೆಯಲ್ಲ, ಅದು ಸುಮ್ಮನೆ ಒಲಿಯಲ್ಲ. ಅಷ್ಟೊಂದು ಫ್ಯಾನ್ ಬೇಸ್ ಇದೆಯಲ್ಲ, ಅದು ಯಾರಿಗೂ ಅದೊಂದು ವರ ಅದು. ಸೊ ಅಂಥ ಫ್ಯಾನ್ ಬೇಸ್ ಇರುವಂಥ ಒಬ್ಬ ಸ್ಟಾರ್ ಅವ್ರಿಗೆ ಬರೆದಾಗ ಆ ಫ್ಯಾನ್ ಬೇಸ್ ಪ್ರೀತಿ ನನಗೆ ಹೇಗೆ ಸಿಗ್ಬೋದು, ನನ್ನ ಹಾಡುಗಳಿಗೆ ಹೇಗೆ ಸಿಗ್ಬೋದು, ಇದು ಯಾವಾಗಲೂ ಇದ್ದೇ ಇತ್ತು ನನಗೆ. ಬಟ್ ನಾನು ವೆಯ್ಟ್ ಮಾಡ್ತಿದ್ದೆ. ನನಗೆ ಡೆವಿಲ್ ಅನೌನ್ಸ್ ಆದಾಗಲೂ, ಅಜನೀಶ್ ಲೋಕನಾಥ್ ಸರ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಅನೌನ್ಸ್ ಆದಾಗಲೂ ನಾನು ಯಾವುದು ಹೋಪ್ಸ್ ಇಟ್ಕೊಂಡಿರಲಿಲ್ಲ. ಬಟ್ ಅಜ್ಜು ಸರ್ ಯಾವಾಗಲೂ ಒಂದು ಸಿನಿಮಾ ಅಂತ ಬಂದಾಗ ಒಂದು ಹಾಡು ನನಗೆ ರಿಸರ್ವ್ ಮಾಡಿ ಇಟ್ಟೇ ಇರ್ತಾರೆ, ಈ ಹಾಡು ನಿಮಗೆ ಕೊಡೋಣ ಅಂತ, ಆಫ್ಟರ್ ಸಿಂಗಾರ ಸೀರಿಯಲ್ ಆದಮೇಲೆ. ಬಟ್ ನನಗೆ ಯಾವುದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಬೇಡ ಅಂತಲೇ ಇದ್ದೆ ನಾನು. ಬಟ್ ಒಂದು ಫೈನ್ ಡೇ ಒಂದು ಕಾಲ್ ಬರುತ್ತೆ, ಅಜ್ಜು ಸರ್ ಕಾಲ್ ಮಾಡ್ತಾರೆ, ಈಗ ಮಿಲನ ಪ್ರಕಾಶ್ ಸರ್ ಡೆವಿಲ್ ಸಿನಿಮಾದು ಒಂದು ಹಾಡಿಗೆ ಹೇಳಿದ್ದೀನಿ, ಅವ್ರು ಫೋನ್ ಮಾಡ್ತಾರೆ ಅಂತ ಹೇಳಿದ್ಮೇಲೆ ಮಿಲನ ಪ್ರಕಾಶ್ ಸರ್ ಜೊತೆ ನನಗೊಂದು ಭಯ. ಇಷ್ಟು ದೊಡ್ಡ ಡೈರೆಕ್ಟರು, ರೈಟ್ ಫ್ರಮ್ ಖುಷಿ, ರಿಷಿ, ವಂಶಿ, ಆಮೇಲೆ ಮಿಲನ ಆಗಿರ್ಬೋದು, ರೀಸೆಂಟ್ ತಾರಕ್ವರೆಗೂ ಅವ್ರದ್ದೆಲ್ಲ ಆಲ್ಬಮ್ ಸೂಪರ್ ಹಿಟ್ ಹಾಡುಗಳು, ಒಳ್ಳೆ ಮ್ಯೂಸಿಕ್ ಸೆನ್ಸ್ ಇರುವಂಥ ಒಬ್ಬ ನಿರ್ದೇಶಕ. ಹೇಗೆ ಅವರು ಒಪ್ಕೊಳ್ತಾರ, ನಾನು ಬರೆದಿರೋದು ಓಕೆ ಆಗುತ್ತಾ, ಈ ಥರದ್ದೆಲ್ಲ ಒಂದಿಷ್ಟು ಕ್ವಶನ್ಸ್ಗಳು. ಬಟ್ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ತುಂಬ ಕಂಫರ್ಟೇಬಲ್ ಆಗಿ ಮಾತಾಡಿದ್ರು. ಅಂದರೆ ಯಾರೇ ನಿರ್ದೇಶಕ ಇವ್ರ ಹತ್ರ ಬರ್ಸ್ಬೇಕು ಅಂತ ಬಂದಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ ವೈಬಲ್ಲಿ. ಇಲ್ಲ ಸುಮ್ಮನೆ ಟ್ರೈ ಮಾಡಬೇಕು, ಎಲ್ಲೋ ಬೇರೆಯವ್ರ ಹತ್ರ ಹೋಗೋರು ಈ ಥರ ಟ್ರೈ ಮಾಡಬೇಕು, ಟ್ರೈ ಮಾಡೋಣ ಅಂತ ಬಂದಾಗ ಆ ವೈಬು ಗೊತ್ತಾಗತ್ತೆ ನನಗೆ. ಬಟ್ ಅವರು ಇನಿಷಿಯಲ್ ಅಂದರೆ ನನಗೆ ಮಾತಾಡಿದಾಗಲೇ ನನಗೆ ಚೆನ್ನಾಗಿ ಬರೆದ್ರೆ ನಿಮ್ಮದೇ ಅನ್ನೋ ಥರನೇ ಒಂದು ವೈಬ್ ಕೊಟ್ಟರು ನನಗೆ. ಸೊ ಹಾಗಾಗಿ ನನಗೊಂದು ಕಾನ್ಫಿಡೆನ್ಸಲ್ಲಿ ಬರೆಯೋದಕ್ಕೆ ಶುರು ಮಾಡಿದೆ. ಪಲ್ಲವಿ ಒಂದು 2 ವರ್ಷನ್ ಬರೆದಿದ್ದೆ ನಾನು. ಅದು 2ನೇ ವರ್ಷನೇ ಇದು. 2ನೇ ವರ್ಷನ್ ಈಗ ಏನೋ ಒಂಥರ ಚಂದ ಜೊತೆಯಲ್ಲಿ ನಾವು ಕಳೆಯುವ ಕ್ಷಣ ಇದೆಯಲ್ಲ, ಅದು ಫಸ್ಟ್ ನಾನು ಬರೆದಿದ್ದು. ಏನೋ ಒಂಥರ ಸೆಕೆಂಡ್ ಇತ್ತು. ನಾನು ಫಸ್ಟ್ ಬರೆದಿದ್ದು ಕಾಡೋ ಕಣ್ಮಣಿ, ಕಂಡೆ ನಿನ್ನಲ್ಲಿ ನಮ್ಮ ಮಣ್ಣಿನ ಗುಣ, ಏನೋ ಒಂಥರ ಚಂದ ಜೊತೆಯಲ್ಲಿ ನಾವು ಕಳೆಯುವ ಕ್ಷಣ ಅಂತ ಬರೆದ. ಅವ್ರು ಅದಕ್ಕೆ ಏನು ಹೇಳಿದ್ರು, ಈ ಕಾಡೋ ಕಣ್ಮಣಿ ಲೈನ್ ಬೇಡ, ಏನೋ ಒಂಥರ ಮೇಲ್ಗಡೆ ಹಾಕೋಣ ಅಂತ ಹೇಳಿದಾಗ ನಾನು ಅದನ್ನು ಏನೋ ಒಂಥರ ಚಂದ ಜೊತೆಯಲ್ಲಿ ನಾವು ಕಳೆಯುವ ಕ್ಷಣ, ನಾನು ಕಂಡೆನು ನಿನ್ನ ಕಣ್ಣಲ್ಲಿ ನಮ್ಮ ಮಣ್ಣಿನ ಗುಣ ಅಂತ ಹೇಳಿ. ಮತ್ತು ನನಗೆ ದರ್ಶನ್ ಸರ್ಗೆ ಏನಾದರೂ ಬರಿಬೇಕು ಅವರ ಅಂದರೆ ಅವ್ರ ಜನ ಇಷ್ಟಪಡೋ ರೀತಿಗೆ, ಮತ್ತು ಅವರಲ್ಲಿ ಒಂದು ಸಮಾಜ ಸೇವೆ ಗುಣ ಆಗಿರ್ಬೋದು, ಪ್ರಾಣಿ ಪ್ರೀತಿ ಆಗಿರ್ಬೋದು, ಈ ಥರ ತುಂಬ ವಿಚಾರಗಳಿದೆ. ಅದನ್ನು ಒಬ್ಬ ಫ್ಯಾನ್ ಅಥವಾ ಅವಳು ಹೀರೋಯಿನ್ ನೋಡಬೇಕಾದ್ರೆ ನಮ್ಮ ಮಣ್ಣಲ್ಲಿರುವಂಥ ಒಂದಿಷ್ಟು ಒಳ್ಳೆಯ ಗುಣಗಳನ್ನು ನಿನ್ನ ಕಣ್ಣಲ್ಲಿ ನಾನು ನೋಡ್ತಿದ್ದೀನಿ ಅನ್ನೋ ಒಂದು ಆ ಪಾತ್ರ ಕೃಷ್ಣ ಪಾತ್ರಕ್ಕೆ ಹೇಳೋದಿದೆಯಲ್ಲ, ಅದು ತಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ತಂದಿರೋದು. ಡೆವಿಲ್ ನೀವಾಗಲೇ ಹೇಳಿದ್ರಿ, ಒಬ್ಬ ಡೈರೆಕ್ಟರ್ನ ಒಪ್ಸೋದು ಹೇಗಾಗುತ್ತೋ ಏನೋ, ಒಬ್ಬ ಪ್ರೊಡ್ಯೂಸರ್ ಒಪ್ತಾರ ಇಲ್ವೋ ಅನ್ನೋದು ಒಂದಿಷ್ಟು ಆ ಭಯ ಒಂದು ಕಡೆ. ಇನ್ನೊಂದು ಕಡೆ ದರ್ಶನ್ ಸರ್ ಫ್ಯಾನ್ಸ್ ಬೇಸ್, ಆ ಬಳಗ ಒಪ್ಪಬೇಕು, ಆ ಸಾಂಗ್ನ ಅವ್ರು ಮೆಚ್ಕೋಬೇಕು, ಅವ್ರ ಹೃದಯದಲ್ಲಿ ಇಟ್ಕೋಬೇಕು. ಖಂಡಿತ ಈಗ ಪ್ರೆಸೆಂಟ್ ಅದು ಅಷ್ಟೇ ದೊಡ್ಡ ಮಟ್ಟದ ಸಕ್ಸಸ್ ಕಂಡಿದೆ. ನಾನು ಆಗ್ಲೇ ಹೇಳಿದಾಗೆ ಸಿಂಗರ ಸಿರಿ ಹೇಗೆ ಎಲ್ಲ ಸ್ಟೋರಿ ಸ್ಟೇಟಸ್ ಅಲ್ಲಿ
ಕಾಣಿಸ್ಕೊಳ್ತಾ ಇದೆಯೋ, ಈಗ ಪ್ರೆಸೆಂಟ್ ಯಾರೇ ಒಂದು ಕಪಲ್ ಫೋಟೋ ಹಾಕ್ತೀರಿ ಅಥವಾ ಒಂದೇನೋ ಒಂದು ಕಪಲ್ಸ್ ರಿಲೇಟೆಡ್ ಏನೋ ಒಂದು ಹಾಕ್ತಾರೆ ಅಂತಂದ್ರೆ ಈ ಸಾಂಗ್ನೇ ಎಲ್ಲರೂ ಡೆಡಿಕೇಟ್ ಮಾಡ್ತಾರೆ, ಆಲ್ಮೋಸ್ಟ್ ಎಲ್ಲರೂ ಕೂಡ. ಇದಿಷ್ಟು ಒಂದಿಷ್ಟು ಇಂಡಸ್ಟ್ರಿ ಜರ್ನಿ ಆದ್ರೆ ಎಲ್ಲಾದ್ರೂ ಒಂದ್ ಸ್ವಲ್ಪ ಆಕ್ಟಿಂಗ್ ಮಾಡ್ಬೇಕು, ಆಕ್ಟಿಂಗ್ ಕಡೆ ಹೋಗೋಣವಾ ಅಂತ ಏನಾದ್ರೂ ಯಾವತ್ತಾದ್ರೂ ಅನ್ಸಿದ್ಯಾ? ಡೆಫಿನೆಟ್ಲಿ ಅನ್ಸೇ ಇಲ್ಲ ಇಲ್ಲಿವರೆಗೂ. ಯಾವತ್ತು? ಓಕೆ. ಸುಮ್ಮನೆ ಕೆಲವು ನಿರ್ದೇಶಕರೆಲ್ಲ ಹೇಳ್ತಾರೆ ಒಂದು ಸುಮ್ಮನೆ ಗೆಸ್ಟ್ ರೋಲ್ ಹಿಂಗೆ ಮಾಡ್ಸೋಣ ಅಂತ. ನಾನು ಇಲ್ಲಿವರೆಗೂ ದಯವಿಟ್ಟು ಬೇಡ ಸರ್ ಅಂತಾನೆ ಹೇಳಿದ್ದೀನಿ. ಅದ್ರ ಸೊ ಆಸಕ್ತಿ ಖಂಡಿತ ಹೋಗ್ಲಿಲ್ಲ. ಯಾಕಂದ್ರೆ ನನಗೆ ತುಂಬ ಕಷ್ಟ ಅದು ಕ್ಯಾಮ್ರಾ ಮುಂದೆ ಇದೆಯಲ್ಲ. ಹೌದು. ಅವ್ರು ಆ್ಯಕ್ಟರ್ಸ್ ಹೇಳ್ತಾರೆ ನೀವು ಹೇಗೆ ಬರೀತೀರಿ ಬರವಣಿಗೆ ತುಂಬ ಕಷ್ಟ ಅಂತ. ಅವ್ರಿಗೆ ಆ ಆ್ಯಕ್ಟಿಂಗ್ ಈಸಿ ಆಗಿರುತ್ತೆ. ಯಾಕಂದರೆ ಅವ್ರು ರಂಗಭೂಮಿಯಲ್ಲಿ ಇದು ಮಾಡಿರ್ತಾರೆ, ತುಂಬ ನಾಟಕಗಳನ್ನು ಮಾಡಿರ್ತಾರೆ, ಧಾರಾವಾಹಿಗಳಲ್ಲಿ ಮಾಡಿರ್ತಾರೆ. ಅದೊಂದು ಜರ್ನಿ ಇರುತ್ತೆ. ಸುಮ್ಮನೆ ಬಂದು ಹಿಂಗೆ ಕ್ಯಾಮ್ರಾ ಮುಂದೆ ನಿಲ್ಲೋದು ಹಾಗೆ ಆಗಿರಲ್ಲ ಅದು. ಇವನ್ ನಮಗೂ ಅಷ್ಟೇ ನಾವು ಬರವಣಿಗೆ ಅಂತ ಬಂದಾಗ ಒಂದಿಷ್ಟು ಖಂಡಿತ. ಹಾಗಾಗಿ ನನಗೆ ಕ್ಯಾಮ್ರಾ ಈಗ ಇಂಟರ್ವ್ಯೂಗಳಲ್ಲಿ ಇದು ಕ್ರಮೇಣ ಮಾತಾಡ್ತೀವಿ ಈ ಕ್ಯಾಮರಾ ಓಕೆ ನಮಗೆ. ಬಟ್ ಆ್ಯಕ್ಷನ್ ಕಟ್ ಕ್ಯಾಮರಾ ಇದೆಯಲ್ಲ, ಮತ್ತು ಇನ್ನೊಬ್ರು ಆ್ಯಕ್ಟರ್ ಇದ್ದಾಗ ಅವ್ರ ಜೊತೆ ಆ್ಯಕ್ಟ್ ಮಾಡೋದಾಗಿರ್ಬೋದಲ್ಲ, ಹೌದು. ಅದೊಂದು ಏನೋ ಒಂದು ಬೇರೆ ಕಲೆ ಅದು. ಹಾಗಾಗಿ ನಮಗೆ ದಯವಿಟ್ಟು ಬೇಡ ದೊಡ್ಡ ಮಟ್ಟದ್ದು ಅಲ್ಲ, ನೀವು ಹಾಡನ್ನ ಬರೆದು ಬೇರೆಯವ್ರನ್ನ ಕುಣಿಸೋದು ಈಸಿ, ಅದೇ ನೀವು ಹೋಗಿ ಅಲ್ಲಿ ಆಕ್ಟ್ ಮಾಡ್ಬೇಕು, ಕುಣಿಬೇಕು ಅಂತಂದ್ರೆ ಸ್ವಲ್ಪ ಕಷ್ಟಕ್ಕಾಗತ್ತೆ. ಬಿಗ್ ಬಾಸ್ ಅಂತಂದ್ರೆ ನಮ್ಮ ಕನ್ನಡದಲ್ಲಿ ಆಲ್ಮೋಸ್ಟ್ ಎಲ್ಲಾ ಸ್ಟಾರ್ಗಳನ್ನು ಇಲ್ಲಿ ನೋಡ್ಬೇಕು ಅಂತ ಜನ ಅನ್ಕೊಳ್ತಾರೆ, ಅದನ್ನ ಮೆಚ್ಕೊಂತಾರೆ ಕೂಡ. ಅಂಡ್ ನೀವು ಇನ್ನೇನ್ ಬಿಗ್ ಬಾಸ್ ಬರ್ತಾ ಇದೆ, ಏನಾದ್ರೂ ಬಿಗ್ ಬಾಸ್ ಜರ್ನಿಗೆ ಪಾದಾರ್ಪಣೆ ಮಾಡುವ ಏನಾದ್ರೂ ಇದೆಯಾ? ಹೇಗೆ ಪ್ಲಾನ್ ಇದೆಯಾ, ಅಥವಾ ನಿಮಗೆ ಹೋಗ್ಬೇಕು ಅಂತ ಆಸೆ ಇದೆಯಾ? ಇಲ್ಲ, ಇದ್ರ ಬಗ್ಗೆ ನಾನೇನು ಅಂದರೆ ಯೋಚನೆನೇ ಮಾಡಿಲ್ಲ. ಆ ಆಸೆ ಅದೇ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಹಾಗಾಗಿ ಅದು ಮೇ ಬಿ ಕಾಲ್ ಬಂದ್ಮೇಲೆ ಯೋಚನೆ ಮಾಡ್ಬೋದು ನಾನು ಅಷ್ಟೇ. ಬಂದ್ರೆ ಹೋಗ್ತೀರಾ? ಅದೇ ಬಂದ್ಮೇಲೆ ಯೋಚನೆ ಮಾಡ್ಬೇಕು. ಯೋಚನೆ ಮಾಡ್ತೀರಾ? ಬಂದ್ಮೇಲೆ ಯೋಚನೆ ಮಾಡ್ಬೇಕಷ್ಟೇ. ಯೋಚ್ನೆ ಈಗ ಮಾಡ್ಬೇಕು. ಸದ್ಯಕ್ಕೆ ಏನು ಆ ಥರದ್ದು ಏನು ಯೋಚನೆ ಇಲ್ಲ. ಯೋಚನೆ ಇಲ್ಲ. ಸದ್ಯಕ್ಕೆ ಏನಿದ್ರು ಬರವಣಿಗೆ, ಒಳ್ಳೊಳ್ಳೆ ಹಾಡುಗಳನ್ನು ಬರೀಬೇಕು, ಒಳ್ಳೆ ಪುಸ್ತಕಗಳನ್ನು ಬರೀಬೇಕು, ಇಷ್ಟೇ. ಬಟ್ ನಮ್ ಬಹುಶಃ ನಿಮ್ಮ ಅಭಿಮಾನಿಗಳಿಗೆ ಅಂಡ್ ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ. ನವೀನ್ ಸಜ್ಜು ಸರ್ ಹೋಗಿದ್ರು, ಒಂದಿಷ್ಟು ಸಾಂಗ್ಗಳಲ್ಲಿ ಕುತ್ಕೊಂಡು ಬರ್ದು ಹಾಡಿ ಜನರನ್ನ ಎಂಟರ್ಟೈನ್ಮೆಂಟ್ ಮಾಡಿದ್ರು. ಚಂದನ್ ಶೆಟ್ಟಿ ಅವರು ಅಷ್ಟೇ. ಹೀಗೆ ಪ್ರಮೋದ್ ಸರ್ ಹೋದ್ರೆ ಹೇಗಿರುತ್ತೆ, ಒಂದಿಷ್ಟು ಸಾಂಗ್ಗಳು ಬರೆದು ಹೇಗ್ ಬರ್ಬೋದು ಆ ಒಂದು ಎಪಿಸೋಡ್ಗಳು ಅಂತ ಒಂದಿಷ್ಟು ಕ್ಯೂರಿಯಾಸಿಟಿ ನಮ್ಗಿರುವಂಥದ್ದು. ಇನ್ನು ಪ್ರಮೋದ್ ಸರ್ ಜರ್ನಿ ಈಗ ಪ್ರೆಸೆಂಟು ಹೇಗ್ ನಡೀತಾ ಇದೆ? ಬ್ಯಾಕ್ ವಾಪಸ್ ತಿರುಗಿ ನೋಡಿದ್ರೆ ರಿಜೆಕ್ಷನ್ನು ಅಥವಾ ಆ ಸ್ಟಾರ್ಟಿಂಗ್ ಡೇಸ್ಗಳು ಅದೆಲ್ಲ ಬಹುಶಃ ನಿಮ್ ಯಾರೇ ಹತ್ರ ಶೇರ್ ಮಾಡಿದ್ರು ಕೂಡ ಅದನ್ನ ನೀವು ನೋಡಿದ ಆ ರೀತಿಯಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ನೀವು ನೋಡಿ ಈಗ ಪ್ರೆಸೆಂಟ್ ನಿಮ್ಮ ಜರ್ನಿ ಹೋಗ್ತಾ ಇರುವಂತದ್ದು ವೇ ಅನ್ನ ನೋಡಿದ್ರೆ ಹೇಗ್ ಅನಿಸ್ತಾ ಇದೆ? ಡೆಫಿನೆಟ್ಲಿ ಒಂದು ಸಮಾಧಾನ ಇದೆ, ಒಂದು ತೃಪ್ತಿ ಖಂಡಿತವಾಗ್ಲೂ ಇದೆ. ಯಾಕಂದರೆ ಇನಿಷಿಯಲ್ ಡೇಸ್ ನಾನು ಬೆಂಗಳೂರು ಬಂದಾಗ 2015ನಲ್ಲಿ ಒಂದು ಕಡೆ ಕೆಲಸ ಹುಡುಕಬೇಕು ಅಂತ, ಮನೆಯಲ್ಲಿ ಕೆಲಸ ಹುಡುಕಬೇಕು, ಮನೆಯವರು ಇದಕ್ಕೋಸ್ಕರ ಒಂದು ಕೆಲಸ ಮಾಡಬೇಕು, ಎಜುಕೇಷನ್ ಲೋನ್ ಇತ್ತು ಅದನ್ನು ತೀರಿಸ್ಬೇಕು. ಇನ್ನೊಂದು ಕಡೆ ಸಿನಿಮಾ ಕನಸು, ಇಲ್ಲೊಂದು ಕೆಲಸ ಮಾಡ್ತಾ ಇದ್ದೀನಿ, ಸಿನಿಮಾ ಕೆಲಸ ಶುರು ಮಾಡಿದ್ದೀನಿ, ಈ ಕಡೆ ಇಂಟರ್ವ್ಯೂಗಳಿಗೆ ಅಟೆಂಡ್ ಆಗ್ತಾ ಇದ್ದೀನಿ. ಆವಾಗ ಎಲ್ಲೂ ಅಂದ್ಕೊಂಡಿರಲಿಲ್ಲ ನಾನು ಈ ರೀತಿ ಒಂದಿಷ್ಟು ಹಾಡುಗಳನ್ನು ಬರೀತೀನಿ, ಇಷ್ಟೊಂದು ಹಾಡುಗಳನ್ನು ಬರ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಹಾಡುಗಳನ್ನು ಬರೆದೆ ನಾನು ಇವಾಗ ಸಿನಿಮಾ ರಂಗದಲ್ಲಿ ಬದುಕು ಕಟ್ಕೊಂಡಿದ್ದೀನಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಬಹುಶಃ ನಾನು ಯಾವುದೇ ಪ್ರೊಫೆಷನ್ ಮಾಡಿದರೂ ಕೂಡ ಇಷ್ಟೊಂದು ಜನರನ್ನು ಮೀಟ್ ಮಾಡೋದಕ್ಕೆ ಇವತ್ತಿಗೂ ನನ್ನ ಫೋನಲ್ಲಿ ಹತ್ತತ್ರ 3,000 ಕಾಂಟ್ಯಾಕ್ಟ್ ಇದೆ. ಅದರಲ್ಲಿ 1-1.5 ಸಾವಿರ ಇಂಡಸ್ಟ್ರಿ ಅವರದೇ ಇದೆ. ನಿರ್ದೇಶಕರು, ಸಂಗೀತ ನಿರ್ದೇಶಕರು, ಸಾಹಿತಿಗಳು, ಸಿಂಗರ್ಸು, ಸೊ ಈ ಥರ ಇಷ್ಟೊಂದು ಜನರ ಜೊತೆ ನಾನು ಓಡಾಡೋಕೆ ಆಗ್ತಿರ್ಲಿಲ್ಲ. ಯಾವುದೇ ಕಾರ್ಪೊರೇಟ್ ಇದ್ರಲ್ಲಿ ಕೆಲಸ ಮಾಡಿದ್ರು ಇಷ್ಟೊಂದು ಬೆಂಗಳೂರು ಸುತ್ತಕ್ಕೆ ಆಗ್ತಿರ್ಲಿಲ್ಲ. ಇಷ್ಟೊಂದು ಎಕ್ಸ್ಪೀರಿಯನ್ಸ್ಗಳು, ಯಾಕಂದರೆ ಎಷ್ಟೊಂದು ವೆರೈಟಿ. ಈಗ ನಾವು ಹೆಂಗೆ ಪ್ರತಿಯೊಬ್ಬರ ತಮ್ಮ ಇಂಪ್ರೆಷನು ಬೇರೆ ಇರುತ್ತೆ, ಬ್ರೈನ್ ಅಥವಾ ಅವ್ರ ಮನಸ್ಸು, ಅವ್ರು ಮಾತಾಡೋ ರೀತಿಯೂ ಬೇರೆಯೇ. ಸೊ ಅವ್ರು ಎಲ್ಲರ ಜೊತೆ ಮಾತಾಡಿ ಅವರಿಂದ ಏನೋ ಒಂದಿಷ್ಟು ಕಲಿತು, ಅಥವಾ ಅವ್ರಿಗೆ ನಾವೇನೋ ಒಂದಿಷ್ಟು ಇನ್ಪುಟ್ಗಳನ್ನು ಕೊಟ್ಟು ಒಂದಿಷ್ಟು ಹಾಡುಗಳನ್ನು ಕ್ರಿಯೇಟ್ ಮಾಡಿಕೊಂಡು ಏನೋ ಒಂದು ಬದುಕು ಕಲಿಸ್ತಲ್ಲ ನಮಗೆ ಹೆಂಗಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮೇ ಬಿ ಲಿರಿಸಿಸ್ಟ್ ಮತ್ತು ಸಿಂಗರ್ಸ್ ಮಾತ್ರ ಅನಿಸುತ್ತೆ ಇಷ್ಟು ಸಿನಿಮಾಗಳಲ್ಲಿ ಇಷ್ಟು ಜನರ ಜೊತೆ ಕೆಲಸ ಮಾಡೋಕ್ಕೆ ಸಾಧ್ಯ ಒಂದು ವರ್ಷದಲ್ಲಿ. ಸೊ ಹಾಗಾಗಿ ನನಗೆ ಅದೊಂದು ಖುಷಿ ಇದ್ದೇ ಇದೆ. ನಾನು ಲಕ್ಕಿ ಫೀಲ್ ಮಾಡ್ತೀನಿ, ದೇವರಿಗೆ ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ ಈ ಜರ್ನಿ ಇಷ್ಟು ಚೆನ್ನಾಗಿ ಆಗಿದ್ದಕ್ಕೆ. ಮತ್ತು ಕಷ್ಟಗಳು ಇದ್ದೇ ಇದೆ, ಎಲ್ಲ ಫೀಲ್ಡಲ್ಲೂ ಇದ್ದೇ ಇದೆ. ನಾನು ಸ್ಟ್ರಗಲ್ ಮಾಡಿದ್ದೀನಿ. ಆ ಸ್ಟ್ರಗಲ್ಗಳನ್ನು ಮರೆಸುವಂಥ ಒಂದಿಷ್ಟು ಖುಷಿಗಳನ್ನು, ಒಂದಿಷ್ಟು ಸಂಭ್ರಮಗಳನ್ನು, ಒಂದಿಷ್ಟು ರೆಕಗ್ನಿಷನ್ಗಳನ್ನು ಕೊಟ್ಟಿದೆ ಇಂಡಸ್ಟ್ರಿ. ಒಳ್ಳೊಳ್ಳೆ ಜನನ ಪರಿಚಯ ಮಾಡಿದೆ, ಒಳ್ಳೊಳ್ಳೆ ಜನರ ಜೊತೆ ಮಾತಾಡೋಕ್ಕಾಗಿದೆ, ಒಳ್ಳೊಳ್ಳೆ ಜನರಿಂದ ಒಳ್ಳೆಯ ವಿಚಾರಗಳನ್ನು ಕಲಿಯೋದಕ್ಕಾಗಿದೆ. ಹಾಗಾಗಿ ಖುಷಿ ಇದೆ. ಇಂಡಸ್ಟ್ರಿ ಅಂತ ನೋಡಿದ್ರೆ ನಾವು ನಮ್ಮ ಅಂತ ಆಡಿಯನ್ಸ್ಗಳಿಗೆ ಹೇಗೆ ಕಾಣುತ್ತೆ ಅಂತಂದ್ರೆ, ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡುವವರು ಹೇಗೆ ಅವರ ಜರ್ನಿ, ಒಂದು ಸಿನಿಮಾದಲ್ಲಿ ಇರ್ತಾರೆ, ಇನ್ನೊಂದ್ರಲ್ಲಿ ಮತ್ತೊಬ್ರು ಯಾರೋ ಬರ್ತಾರೆ, ಅವ್ರು ಕಾಣಿಸ್ಕೊಳ್ಳದೆ ಹೋಗ್ಬಿಡ್ತಾರೆ.
ಹೀಗಿದ್ದಾಗ ಅವರ ಜೀವನಕ್ಕೆ ಹೇಗೆ ಬರೀ ಇದನ್ನೇ ನಂಬ್ಕೊಂಡಿದ್ರೆ ಬದುಕಕ್ ಸಾಧ್ಯನಾ ಅನ್ನೋ ಒಂದಿಷ್ಟು ಡೌಟ್ಸ್ ಇರತ್ತೆ. ನಿಮ್ಗೆ ಹೇಗಾಯ್ತು ಸರ್? ಇಂಡಸ್ಟ್ರಿ ನಿಮ್ಗೆ ಸಂಪೂರ್ಣವಾಗಿ ಕೈ ಹಿಡಿತಾ ಅಥವಾ ಒಮ್ಮೊಮ್ಮೆ ನಿಮ್ಗೆ ಅಯ್ಯೋ ಇಲ್ಲಿ ಬಂದ್ಬಿಟ್ಟೆ ಈಗ ಫಿನಾನ್ಷಿಯಲಿ ಸ್ವಲ್ಪ ಇಶ್ಯೂ ಆಗ್ತಿದೆ, ಪ್ರಾಬ್ಲಮ್ ಆಗ್ತಿದೆ ಅಂತ ಆ ದಿನಗಳನ್ನು ನೀವು ನೋಡಿದೀರಾ ಹೇಗೆ? ಅಂದರೆ ನಾನು ಜಾಬ್ ಬಿಟ್ಟು ಬರೋವಾಗಲೇ ಹ್ಮ್ ಒಂದು ನನಗೇನು ಕೆಲಸ ಇಲ್ಲ ಅಂದರೂ ನಾನು ಆಲ್ಮೋಸ್ಟ್ ಒಂದು 5-6 ತಿಂಗಳು ನಾನು ಸರ್ವೈವ್ ಆಗಬೇಕು ಅಷ್ಟು ಸೇವಿಂಗ್ಸ್ ಮಾಡ್ಕೊಂಡೇ ಬಂದಿದ್ದೆ ನಾನು. ಸೊ ಜಾಬ್ ಬಿಡುವಾಗಲೇ ಪ್ಲ್ಯಾನ್ ಮಾಡಿದ್ದೆ, ನಾನು ಸ್ಮಾಲ್ ಸ್ಕ್ರೀನಲ್ಲಿ ವರ್ಕ್ ಮಾಡ್ತೀನಿ, ಟಿ ವಿಗಳಿಗೆ ವರ್ಕ್ ಮಾಡ್ತೀನಿ. ಹೌದು. ಅಲ್ಲಿ ರೆಗ್ಯುಲರ್ ಮಂತ್ಲಿ ಇಂತಿಷ್ಟು ಅಂತ ಪೇಮೆಂಟ್ ಇರುತ್ತೆ. ಸೀರಿಯಲ್ಸ್ ಆಗಿರ್ಬೋದು, ಶೋಸ್ಗೆಲ್ಲ ರೈಟರ್ ಆಗಿ ಜಾಯ್ನ್ ಆಗ್ತೀನಿ ಅಂತಲೇ ಬಂದಿದ್ದೆ ನಾನು. ಸೇಮ್ ಟೈಮ್ ಸಿನಿಮಾದಲ್ಲಿ ಕೆಲಸ, ಸಿನಿಮಾ ಅವಕಾಶಗಳು, ಹಾಡುಗಳು ಅವಕಾಶ ಕೇಳೋದು ಎಲ್ಲ ಇದ್ದಿದ್ದೆ ಅಂತ. ನಾನು ಕಲರ್ಸ್ಗೆ ಕ್ರೈಮ್ ಸೀರೀಸಿಗೆ ವರ್ಕ್ ಮಾಡೋಕ್ಕೆ ಶುರು ಮಾಡ್ತೀನಿ. ಅದು ನನ್ನ ಜಾಬ್ ಬಿಟ್ಟು ಆಲ್ಮೋಸ್ಟ್ ಒಂದು 4 ಮಂತ್ಸ್ ಆದಮೇಲೆ ಸಿಗುತ್ತೆ ನನಗೆ ಆ ಕೆಲಸ. ಆ ಕೆಲಸ ಶುರು ಆದಮೇಲೆ ನನಗೆ ರೆಗ್ಯುಲರ್ ಒಂದು ಇನ್ಕಮ್ ಜನ್ರೇಟ್ ಆಗ್ತಾ ಹೋಗುತ್ತೆ. ಆ ಇನ್ಕಮ್ ಇದ್ದಾಗ ಒಂದು 3-4 ಮಂತ್ಸ್ ಆ ಶೋ ಇರೋದು, ಅವಾಗ ಚೆನ್ನಾಗಿರೋದು, ಇನ್ಕಮ್ ಎಲ್ಲ ಚೆನ್ನಾಗಿರೋದು, ಒಂದು ಸೇವಿಂಗ್ಸ್ ಮಾಡ್ಕೊಂಡು ಇಟ್ಕೋತಿದ್ದೆ. ಡೆಫಿನೆಟ್ಲಿ ಆಮೇಲೆ ಏನಾಗೋದಂದರೆ ಸಡನ್ಲಿ ಒಂದು 3-4 ಮಂತ್ಸ್ ಆ ಶೋ ನಿಂತೋಗೋದು. ಓಕೆ. ಅವಾಗ ನನಗೇನು ವಾಟ್ ನೆಕ್ಸ್ಟ್ ಅಂತ, ಅವಾಗ ಏನು ಕೆಲಸ ಇರ್ತಿಲ್ಲ, ಬರೀ ಸಿನಿಮಾ ನೋಡೋದು, ಕೆಲಸ ಮಾಡ್ತಿರ್ತಿದ್ದೆ ಬಟ್ ಎಲ್ಲೂ ಆದಾಯ ಇರ್ತಿರ್ಲಿಲ್ಲ. ಸಿನಿಮಾ ಕೆಲಸ ಮಾಡಿದಂಗೆ ಆದಾಯ ಸಿಗ್ತಿರ್ಲಿಲ್ಲ. ಅವಾಗ ಬರೀತಿದ್ದೆ ಡೈಲಿ, ನನಗೆ ಒಂದು 5 ನಿಮಿಷನೂ ವೇಸ್ಟ್ ಮಾಡ್ತಿರ್ಲಿಲ್ಲ. ಹಾಡುಗಳನ್ನು ಬರೆಯೋದು, ಸಿನಿಮಾ ಕತೆಗಳ ಡಿಸ್ಕಷನ್ಗೆ ಹೋಗೋದು ಎಲ್ಲ ಮಾಡ್ತಿದ್ದೆ, ಬಟ್ ಆದಾಯ ಇರ್ತಿರಲಿಲ್ಲ. ಮತ್ತೆ ಈ ಶೋ ಶುರು ಆಗೋದು. ಈ ಥರ ಒಂದು 2-3 ವರ್ಷ ಆಯಿತು. ಈ ಗ್ಯಾಪಲ್ಲಿ ನನಗೆ ಇನ್ನೂ ಬೇಕಾಗಿದೆ ಹಾಡು ಸಿಗುತ್ತೆ. ಇನ್ನೂ ಬೇಕಾಗಿದೆ ಹಾಡು ಸಿಕ್ಕ ಮೇಲೆ ನನಗೆ ಅದು ಕೇವಲ ಟಿ ವಿ ಶೋ ಮಾತ್ರ ಅಲ್ಲ, ಹಾಡುಗಳಲ್ಲೂ ಒಂದು ಸಣ್ಣ ಪೇಮೆಂಟ್ ಆದರೂ ಕೂಡ ಆ ಟೈಮಲ್ಲಿ ನನಗೆ ಜೀವನಕ್ಕೆ ಏನು ಬೇಕೋ ಅದನ್ನು ಕೊಡ್ತಾ ಹೋಗುತ್ತೆ. ಅದಾದಮೇಲೆ 1-2 ಇಯರ್ಸಲ್ಲಿ ಮತ್ತೆ ಸಿಂಗಾರ ಸೀರೆ ಸಿಗುತ್ತೆ. ಅಲ್ಲಿಂದ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ ನನಗೆ, ಬದುಕು ಕಟ್ಕೋಬೋದು ನಾನು ಇದರಲ್ಲಿ. ಆ ಮಿಡ್ಲಲ್ಲಿ ಅವಾಗ ಅನಿಸ್ತಾ ಇರ್ತಿತ್ತು, ಅಂದರೆ ಹೇಗೆ ಅಂದರೆ ಡೆಫಿನೆಟ್ಲಿ ನಾನು ಮತ್ತೆ ಕಾರ್ಪೊರೇಟ್ ಜಾಬಿಗೆ ಹೋಗೋ ಯೋಚನೆ ಇರಲಿಲ್ಲ. ಬಟ್ ಒಂದು ಭಯ ಆಗೋದು, ಯಾವಾಗಲೂ ಭಯ ಆಗೋದು ಮುಂದೆ ಲೈಫ್ ಹೇಗೆ ಅಂತ. ಬಟ್ ಕಾಂತಾರ ಎಲ್ಲ ಬಂದಮೇಲೆ ಆ ಒಂದು ಭಯ ಹೊರಟೋಯ್ತು. ಹಿರಿತರೆ ಆಗಿರ್ಬೋದು, ಕಿರಿತರೆ ಆಗಿರ್ಬೋದು, ಇವಾಗ ಏನೋ ಒಂದು ನಾವು ವರ್ಕ್ ಮಾಡ್ತೀವಿ ಅಂತಂದ್ರೆ ಕಂಪ್ಲೀಟ್ ಪೇಮೆಂಟ್ ಬಂದೇ ಬರುತ್ತೆ ಅನ್ನೋ ಹೋಪ್ ಖಂಡಿತ ಇಟ್ಕೊಳಕ್ ಆಗಲ್ಲ. ಎಷ್ಟೋ ಸಲ ಹೋಲ್ಡ್ ಆಗುತ್ತೆ, ಎಷ್ಟೋ ಸಲ ಕಾಣ್ದೇನೆ ಹೋಗ್ಬಿಡತ್ತೆ, ಕ್ಲೋಸ್ ಆಗಿ ಹೋಗ್ಬಿಡತ್ತೆ, ಇಂಥದ್ದೇ ಜಾಸ್ತಿ ಆಗುತ್ತೆ ಅಂತ ಅನುಭವ ನಿಮಗೂ ಏನಾದ್ರು ಆಗಿತ್ತಾ? ಡೆಫಿನೆಟ್ಲಿ ಆಗಿದೆ. ಅಂದರೆ ನನಗೆ ಈ ಪೇಮೆಂಟ್ ವಿಚಾರದಲ್ಲಿ ಮೋಸಗಳಾಗಿರೋದು ಅಥವಾ ಕೊಡದೆ ಇದಾಗಿರೋದು ಒಂದು 20% ಅಂತ ಹೇಳ್ಬೋದು. ಆಲ್ಮೋಸ್ಟ್ ಒಂದು 80% ನನಗೆ ಎಲ್ಲ ಪೇಮೆಂಟ್ ಎಲ್ಲ ಸೆಟ್ಲ್ ಆಗಿದೆ. ಆ 20%ಅಲ್ಲೂ ಕೂಡ ಒಂದು 10% ಏನಾಗಿದೆ ಅಂದರೆ ಐದರ್ ಸಿನಿಮಾ ನಿಂತೋಗಿರೋದು, ಅಥವಾ ಆ ಸಿನಿಮಾ ಲಾಸ್ ಆಗಿರೋದು, ತುಂಬ ಲಾಸ್ ಆಗಿರೋದು, ಆ ಥರ ಆಗಿ ಆ ಥರದ್ದು ಅವರ ಒಂದು ಸಿಚುವೇಶನ್ ಇಂದಾಗ ಆಗಿದೆ. ಬಿಟ್ಟರೆ ಮೋಸ ಮಾಡಬೇಕು ಅಂತ ಏನೂ ಆಗಿಲ್ಲ, ಬೇಕು ಅಂತ ಆಗಿಲ್ಲ. ಆಮೇಲೆ ಇನ್ನೊಂದು 10%ಅಲ್ಲಿ ಒಂದು 5% ಮೋಸ ಆಗಿರ್ಬೋದು. ನನಗೆ ಹಾಡುಗಳು ರಿಲೀಸ್ ಆದಮೇಲೂ ಕೊಡದೇ ಇರೋದು, ಅಥವಾ ಕೇಳಿದ್ದಕ್ಕಿಂತ ಕಡಿಮೆ ಕೊಟ್ಟಿರೋದು, ಈ ಥರದ್ದೆಲ್ಲ ಆಗಿದೆ, ಅನುಭವ ಆಗಿದೆ. ಸೊ ಇನ್ನೊಂದು ಅದೇ ಆಲ್ಮೋಸ್ಟ್ ಒಂದು 5-10% ಆ ಥರ ಆಗಿದೆ. ಬಿಟ್ಟರೆ ಬಹುತೇಕ 80% ನನಗೆ ಕರೆಕ್ಟಾಗಿ ಆಗಿದೆ. ಓಕೆ, ಇದು ಒಂದು ರೀತಿಯಲ್ಲಿ ನಮ್ದು ಕೊನೆ ಸೆಕ್ಷನ್ ಅನ್ಕೊಳ್ಳೋಣ. ಕರಾವಳಿ ಅವರು, ಕರಾವಳಿ ಬಗ್ಗೆ ಏನಾದ್ರೂ ಒಂದು ಹೇಳೋದಾದ್ರೆ, ಅಥವಾ ಒಂದು 2 ಲೈನ್ ನಿಮ್ದೇ ಸ್ಟೈಲಲ್ಲಿ ಹೇಳೋದಾದ್ರೂ ಪರವಾಗಿಲ್ಲ, ಏನ್ ಹೇಳ್ತೀರಾ? ಸೊ ಕರಾವಳಿ ಬಗ್ಗೆನೇ ಕೇಳೋದ್ರಿಂದ ನೆಕ್ಸ್ಟ್ ಕರಾವಳಿ ಅಂತ ಒಂದು ಸಿನಿಮಾ ಬರ್ತಾ ಇದೆ. ಗುರುದತ್ ಕಾಣಿಗ ಅಂತ ಡೈರೆಕ್ಟರು, ಸಚಿನ್ ಬಸರು ಮ್ಯೂಸಿಕ್. ಅದಕ್ಕೆ ಅದು ಇನ್ನೊಂದು ಮೇ ಬಿ ಇಂಟರ್ವ್ಯೂ ಆನ್ ಏರ್ ಬರೋದ್ರೊಳಗಡೆ ಆ ಸಾಂಗ್ ರಿಲೀಸ್ ಆಗಿರುತ್ತೆ ಅನ್ಸುತ್ತೆ. ಸೊ ಕರಾವಳಿಗೆ ಅಂತ ಒಂದು ಸಾಂಗ್ ಬರ್ದಿದ್ದೀನಿ. ಆ ಲೈನ್ಸ್ಗಳನ್ನೇ ಹೇಳ್ತೀನಿ ನಾನು. ಕಡಲಿಂದ ನಾಡು, ಕಡಲಿಂದ ಕಾಡು, ಕಡಲಿಂದ ತಾನೇ ಒಡಲಗೂಡು, ಕಲೆ ಎಂಬ ದೈವ ನೆಲೆ ನಿಂತ ಊರು, ಕೈ ಮುಗಿದು ನೀನು ಒಳಗೆ ಸೇರು, ಪುಣ್ಯದ ಮಣ್ಣು ಇಲ್ಲಿ ಊರಿದ ಬೇರು, ಕೊಡುವುದು 100 ಜನರ ಬಾಳಿಗೆ ಸೂರು, ಬಾ ಕರಾವಳಿಗೆ. ವೆರಿ ನೈಸ್. ನೀವು ನಿಮ್ಮ ಈ ಸಾಂಗ್ ಇಂದ ಮೋಸ್ಟ್ಲಿ ಕರಾವಳಿಗೆ ಬರೋರ್ ಸಂಖ್ಯೆನೂ ಜಾಸ್ತಿ ಆಗ್ಬಹುದು. ಬೇರೆ ಅವ್ರಿಗೂ ಕರಾವಳಿಗೆ ಬರಬೇಕು ಅಂತ. ಖಂಡಿತ ಕರಾವಳಿಯವರು, ನಾನು ಅಬ್ಸರ್ವ್ ಮಾಡಿದಂಗೆ, ನಾನೊಬ್ಳು ಕರಾವಳಿಯವಳು ಅಂತ ಹೇಳ್ತಾ ಇರೋದಲ್ಲ, ಯಾರೇ ಬಂದರೂ ಕೂಡ ಅವ್ರನ್ನ ಹೊಂದಿಸ್ಕೊಳ್ತಾರೆ, ಅವ್ರಿಗೆ ಇವ್ರು ಹೊಂದ್ಕೋತಾರೆ, ಅವ್ರನ್ನು ಕೂಡ ನಮ್ಮ ನೆಲಕ್ಕೆ, ನಮ್ಮ ಮಣ್ಣಿಗೆ, ನಮ್ಮ ಆಚರಣೆಗಳಿಗೆ ಹೊಂದೋ ಹಾಗೆ ನೋಡ್ಕೊಳ್ತಾರೆ, ಯಾರನ್ನು ತಳ್ಳೋದಿಲ್ಲ. ಸಮುದ್ರ ಹೇಗೆ ಬಂದಿದ್ದನ್ನೆಲ್ಲ ಅಂದ್ರೆ ತಗೊಳುತ್ತೆ, ಅದೇ ರೀತಿ ನಮ್ಮವರು ಕೂಡ ಎಲ್ಲದನ್ನು ಸ್ವೀಕರಿಸ್ತಾರೆ. ಅದು ತುಂಬಾ ಖುಷಿ ವಿಚಾರ. ಇನ್ನು ನಾನೊಂದು 5 ವರ್ಡ್ಗಳನ್ನ ಹೇಳ್ತೀನಿ, ನಿಮ್ಮ ಸ್ಟೈಲಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ನೀವು ಹೇಳಿ. ನಿಮ್ಮ ಒಂದು ವರ್ಡಲ್ಲಾದ್ರೂ ನೀವು ಆನ್ಸರ್ ಮಾಡ್ಬೋದು, ಒಂದು ಲೈನಲ್ಲಾದ್ರೂ ಆನ್ಸರ್ ಮಾಡ್ಬೋದು, ನೋ ಇಶ್ಯೂಸ್. ಕರಾವಳಿ ಬಗ್ಗೆನೇ ಫಸ್ಟ್ ತಗೋತೀನಿ. ಕರಾವಳಿ ಅಂದ್ರೆ ನಿಮ್ ತಲೆಗೆ ಫಸ್ಟ್ ಬರುವಂತ ಒಂದು ಇಮ್ಯಾಜ್ ಅಥವಾ ಒಂದು ಪದ?
ಕಲೆ, ಸಮುದ್ರ, ಸಮುದ್ರದ ಸದ್ದು, ಹ್ಮ್. ಆ ಸದ್ದಿನ ಜೊತೆಗೆ ಕಲೆಯ ಸದ್ದುಗಳು. ಓಕೆ. ಹಾಡು. ನನಗೊಂದು ಧ್ಯಾನ ಅದು ಹಾಡು ಅನ್ನೋದು. ಧ್ಯಾನ, ಓಕೆ. ಉಸಿರು ಎಲ್ಲವೂ. ಈ ಬರವಣಿಗೆ, ಹಾಡು ಅನ್ನೋದಕ್ಕೆಲ್ಲ ಬಹುಶಃ ಇದೇ ಉತ್ತರ ಹೌದು. ಅನ್ಸುತ್ತೆ ಅಲ್ವಾ? ಓಕೆ. ಪುಸ್ತಕ. ಮಿತ್ರ, ಹ್ಮ್. ಸನ್ಮಿತ್ರ, ಓಕೆ. ಕುಟುಂಬ. ಸರ್ವಸ್ವ ಎಲ್ಲವೂ. ಓಕೆ. ನಮ್ಮ ಕನ್ನಡ ಇಂಡಸ್ಟ್ರಿ. ನನಗೆ ಅನ್ನ ಕೊಟ್ಟಂತ ಪುಣ್ಯಭೂಮಿ. ಪ್ರಮೋದ್ ಮರವಂತೆ. ನನ್ಗೆ ಯಾವಾಗಲೂ ನಾನು ಮಗು ಥರನೇ ಫೀಲ್ ಮಾಡ್ತೀನಿ ನಾನು. ಫೀಲ್ ಯಾವತ್ತೂ ಮಾಡ್ತೀರಾ? ನಾನು ದೊಡ್ಡವನಾಗಿದ್ದೀನಿ ಅಥವಾ ಜವಾಬ್ದಾರಿ ಈ ಎಲ್ಲವನ್ನೂ ಹ್ಯಾಂಡಲ್ ಮಾಡಿದ್ರು ಕೂಡ ನಾನು ಯಾವಾಗಲೂ ಒಬ್ಬ ಮಗು ಥರ ಇರೋದಕ್ಕೆ ಇಷ್ಟಪಡ್ತೀನಿ. ಖಂಡಿತ. ವೆರಿ ನೈಸ್ ಸರ್. ತುಂಬಾ ಚೆನ್ನಾಗಿ ಅನಿಸ್ತು ಇವತ್ತಿನ ನಿಮ್ಮ ಜೊತೆಗಿನ ಮಾತುಕತೆ. ನಿಮ್ಮ ಜರ್ನಿ ಬಗ್ಗೆ ಒಂದಿಷ್ಟು ಕಥೆಗಳನ್ನ ಕೇಳಿ ನನಗೂ ಇನ್ಸ್ಪೈರ್ ಆಯ್ತು. ಅಂಡ್ ನಮ್ಮ ವೀಕ್ಷಕರಿಗೂ ಖಂಡಿತ ಅದು ಇನ್ಸ್ಪೈರ್ ಆಗಿರುತ್ತೆ. ಅಂಡ್ ಕುತೂಹಲ ಇದ್ದಂತಹ ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು. ನಿಮ್ಮ ಮುಂದಿನ ಎಲ್ಲಾ ಪ್ರಾಜೆಕ್ಟ್ಗಳು ಕೂಡ ಸಕ್ಸಸ್ ಆಗಲಿ. ನೀವು ತುಂಬಾ ದೊಡ್ಡ ಮಟ್ಟಿಗೆ ಬೆಳೀಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನಗೂ you. ಖುಷಿ ಆಯಿತು. ತುಂಬ ಎಸ್. ಮುಕ್ತವಾಗಿ ಒಂದಿಷ್ಟು ವಿಚಾರಗಳನ್ನು ಮಾತಾಡಿದ್ವಿ. ಹೌದು. ಅಂದರೆ ಅದು ನಮ್ಮವರು, ನಮ್ಮ ಕರಾವಳಿಯವ್ರು ಸಿಕ್ಕಾಗ ಗೊತ್ತಿಲ್ಲದೇನೆ ಒಂದು ಆತ್ಮೀಯವಾಗಿ ಹೌದು. ಒಂದಿಷ್ಟು ಹೌದು. ಮಾತಾಡುತ್ತಲ್ಲ, ಅದು ಸಂದರ್ಶನ ಅನ್ನೋದಕ್ಕಿಂತ ಹೆಚ್ಚಾಗಿ ಸುಮ್ಮನೆ ಒಂದು ಕಾಫಿ ಕೂತ್ಕೊಂಡು ಮಾತಾಡ್ತೀನಿ ನಿಮ್ಮ ಹೌದು. ಹತ್ರ. ಖಂಡಿತ. ಅಷ್ಟು ಆತ್ಮೀಯವಾಗಿತ್ತು. ಥ್ಯಾಂಕ್ ಯು ಥ್ಯಾಂಕ್ ಸೊ ಯು ಮಚ್. ಸರ್. ಥ್ಯಾಂಕ್ ಯು ಸೊ ಮಚ್. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಪ್ರಮೋದ್ ಮರವಂತೆ ಸರ್ ಹೇಗೆ ಅವರ ಸಕ್ಸಸ್ಗಳನ್ನ ನೋಡ್ತಾ ಹೋದ್ರು, ಅವರ ಸಕ್ಸಸ್ ಜರ್ನಿ ಯಾವ ರೀತಿ ಆಗಿತ್ತು. ಖಂಡಿತ ಯಾರ ಜರ್ನಿ ಕೂಡ ಸುಲಭವಾಗಿರ್ಲ ಅನ್ನೋದಕ್ಕೆ ನಮ್ಮ ಸರ್ ಕೂಡ ಒಂದು ಉದಾಹರಣೆ ಆಗಿದ್ದಾರೆ. ಹಾಗೇನೆ ಮುಖ್ಯವಾಗಿ ಗಮನಿಸಬೇಕು, ಒಂದು ಸಕ್ಸಸ್ ಕಂಡಿದ್ದಾರೆ. ಸಿಂಗಾರ ಸಿರಿ ಅಂತಹ ಸಾಂಗ್ ಗಳನ್ನ ಬರೆದಿದ್ದಾರೆ. ಡೆವಿಲ್ ಫಿಲ್ಮ್ ಗಳಲ್ಲಿ ವರ್ಕ್ ಮಾಡಿದ್ದಾರೆ. ಈಗಲೂ ಕೂಡ ಅವರ ಪ್ರಾಜೆಕ್ಟ್ಗಳು ವರ್ಕ್ ನಡೀತಾ ಇದೆ. ಆದ್ರೂ ಕೂಡ ಅದಿಷ್ಟು ಡೌನ್ ಟು ಅರ್ತ್ ಆಗಿ ಅವರು ಮುಕ್ತವಾಗಿ ಮಾತಾಡುವಂತಹ ರೀತಿ, ಹಾಗೆ ಒಂದು ಏನು ಸೌಮ್ಯವಾಗಿ ಒಂದ್ ರೀತಿಯಲ್ಲಿ ಅವರ ಆ ಮಾತುಕತೆಗಳನ್ನ ನಾನ್ ಗಮನಿಸ್ತಾ ಹೋದ್ರೆ ಅದೆಷ್ಟು ಡೌನ್ ಟು ಅರ್ತ್ ಇವರು ಅಂತ ನನಗೂ ಅನ್ನಿಸ್ತು. ಬಹುಶಃ ನಿಮ್ಗೂ ಅನ್ಸಿರುತ್ತೆ ಅಂತ ಹೇಳ್ತೀನಿ. ಎಲ್ರೂ ಕೂಡ ಅವರ ಪ್ರಾಜೆಕ್ಟ್ಗಳಿಗೆ, ಅವರ ಮುಂದಿನ ಸಕ್ಸಸ್ ಅನ್ನ ಹಾರೈಸೋಣ. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಇಂತಹ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.